ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ಐ ಹೋಪ್ ನೀವೆಲ್ಲರೂ ನೀವು ಫೈನಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಷ್ಟೇ ಅಲ್ಲ, ಬೋರ್ಡ್ ಫೈನಲ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋತಕ್ಕಂಥ ಬ್ಯುಸಿಯಲ್ಲಿ ಇರ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ಆದರೂ ಸಹ ನಿಮಗೊಂದು ವಿಷಯ ನಾನು ನೆನಪಿಸ್ತಾ ಇದ್ದೀನಿ. ಏನು ಅಂತಂದಾಗ, ಬೋರ್ಡ್ ಎಕ್ಸಾಮಿನೇಷನ್ಸ್ ಆದಮೇಲೆ ನೀವು ಯಾವುದೇ ಒಂದು ಪ್ರೊಫೆಷ್ನಲ್ ಕೋರ್ಸ್ ಎಂಟರ್ ಆಗಬೇಕು ಅಂತಂದರೆ ಡೆಫಿನೆಟಾಗಿ ನೀವು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರೀಲೇಬೇಕಾಗಿರಬೇಕು. ಅದು KCET ಆಗಿರ್ಬೋದು, ಇಲ್ಲ ನೀಟ್ ಫಾರ್ MBBS ಜಾಯ್ನ್ ಆಗೋರು ಇರಬೇಕು. ಹಾಗಾಗಿ ನಿಮಗೆ ಅದಕ್ಕೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಈ ಫಿಸಿಕ್ಸ್ ವಾಲಾ ಚಾನಲ್ ನಿಮಗೆ ಸಂಭವ್ ನೀಟ್ ಅಕಾಡೆಮಿ ಸಂಭವ್ ನೀಟ್ ಕನ್ನಡ ಬ್ಯಾಚ್ ಶುರು ಮಾಡ್ತಾ ಇದೆ. ಸೊ ಈ ಒಂದು ವಿಡಿಯೋಸ್ನ ನೀವು ಯೂಸ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಏನು ಅಂತಂದಿದ್ದಾಗ, ಇಲ್ಲ ಡೌಟ್ ಇರಬಹುದು, ಏನು ಅಂತಂದರೆ ಈ ವಿಡಿಯೋಸ್ ನಮಗೆ ಸಾಕಾಗುತ್ತಾ, ಅಷ್ಟೇ ಅಲ್ಲ ಈ ಸ್ವಲ್ಪ ಟೈಮಲ್ಲಿ ನಾವು ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ ಕ್ರ್ಯಾಕ್ ಮಾಡಬಹುದಾ ಅನ್ನೋದು ಡೌಟ್ ಇರಬಹುದು. ಆದರೆ ನಾನು ಹೇಳೋದಕ್ಕಂಥ 3 ಥಿಂಗ್ಸ್ ನೀವು ನೆನಪಲ್ಲಿಟ್ಕೊಂಡು ಅದನ್ನು ಕರೆಕ್ಟಾಗಿ ನೀವು ಆಚರಿಸಿದ್ರೆ ಡೆಫಿನೆಟಾಗಿ ನೀವನ್ನ ಕ್ರ್ಯಾಕ್ ಮಾಡಲೇಬಹುದು. ಏನದು ಅಂತಂದರೆ, ಫಸ್ಟ್ ಒನ್ ಚೆನ್ನಾಗಿ ನೆನಪಿಟ್ಕೊಳ್ಳಿ, ವಿಲ್ ಪವರ್. ಸ್ಟ್ರಾಂಗ್ ವಿಲ್ ಪವರ್ ಅನ್ನೋದಿರಬೇಕು. ನಾನು ಸಾಧಿಸಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿದ್ದರೆ ಡೆಫಿನೆಟಾಗಿ ನೀವು ಕ್ರ್ಯಾಕ್ ಮಾಡ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಸೆಕೆಂಡ್ ಒನ್ ಏನು ಅಂತಂದಿದ್ದಾಗ, ಈ ವಿಡಿಯೋಸ್ನ ನೀವು ಯಾವಾಗಾದರೆ ಸ್ಟಾರ್ಟ್ ಮಾಡ್ತೀರ ನೋಡೋಕ್ಕೆ, ಅದನ್ನು ಮಿಸ್ ಮಾಡ್ದಿರೋ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಕೊಟ್ಟಿರತಕ್ಕಂಥ ಪ್ರಾಕ್ಟೀಸ್ ಶೀಟ್ಸ್ ಏನಾದರೆ ಇದು ಅದು ಡೆಫಿನೆಟ್ಗೆ ಸಾಲ್ವ್ ಮಾಡಿ ಡೆಫಿನೆಟಾಗಿ ನಿಮಗೊಂದು ಕಾನ್ಫಿಡೆನ್ಸ್ ಅನ್ನೋದು ಬಂದೇ ಬರುತ್ತೆ. ಇನ್ನು ಮೂರನೇದೇನಪ್ಪ ಅಂತಂದಾಗ, ಈ ಒಂದು ಸ್ವಲ್ಪ ಟೈಮಲ್ಲಿ ಅಷ್ಟೂ ಬುಕ್ಸ್ನ ಓದಬೇಕು ಅಂತ ಹೋಗಬೇಡಿ. ಯಾವುದಾದ್ರೂ ಒಂದು ರೆಫರೆನ್ಸ್ ಬುಕ್ನ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀಟ್ ಆದರೆ MTG ನೀಟ್ ಚಾಂಪಿಯನ್ನ ಇಟ್ಕೊಂಡು, ಓಕೆ, ಸಿಂಪಲ್ ಅಂಡ್ ಚೆನ್ನಾಗಿದೆ ಬುಕ್, ಅದು ನಿಮಗೆ ಅದನ್ನು ಇಟ್ಕೊಂಡು ನೀವು ಓದಿದ್ದೀರಾ, ಪ್ರಿಪೇರ್ ಆಗಿದ್ದೀರಾ ಅಂತಂದರೆ ಬೇಕಾದಷ್ಟಾಗತ್ತೆ. ನಿಮಗೆ ಗೊತ್ತಿರತಕ್ಕ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಬಿಲ್ಡಪ್ ಆಗುತ್ತೆ. ಸೊ ಪ್ರಿಪೇರ್ ಆಗಿ ಡೆಫಿನೆಟಾಗಿ ಇದನ್ನು ಕ್ರ್ಯಾಕ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಮಿಸ್ ಮಾಡ್ದಿರಾ ವಿಡಿಯೋಸ್ನ ಕರೆಕ್ಟಾಗೆ ಫಾಲೋ ಮಾಡಿ, ಡೆಫಿನೆಟಾಗೆ ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇವತ್ತಿನ ವಿಡಿಯೋಲ್ಲಿ ನಾವು ಫಸ್ಟ್ ನೋಡ್ತಾ ಇದ್ದೀವಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತಂದ್ಬಿಟ್ಟು. ಸೊ ಮ್ಯಾಥಮೆಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಹಾಗಾಗಿ ಈ ಒಂದು ಚಾಪ್ಟರಲ್ಲಿ, ಈ ಒಂದು ಲೆಕ್ಚರಲ್ಲಿ ನಾವೇನೇನು ನೋಡೋಣ ಅನ್ನೋದಂದರೆ, ಸೊ ವಾಟ್ ಈಸ್ ಇಂಟ್ರಡಕ್ಷನ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಯಾಕೆ ಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ಜಿಬ್ರಾ, ಟ್ರಿಗ್ನಾಮೆಟ್ರಿ, ಲಾಗರಿದಮ್ಸ್, ಓಕೆ, ಗ್ರಾಫ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಗ್ರಲ್ ಕ್ಯಾಲ್ಕುಲಸ್ ಆ್ಯಂಡ್ ಒನ್ ಮೋರ್ ಥಿಂಗ್, ಜನರಲ್ ಫಾರ್ಮುಲೆ ಫಾರ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಅಂತ. ನೀವೆಲ್ಲ ಓದೇ ಇರ್ತೀರಾ ಮ್ಯಾಥಮೆಟಿಕ್ಸಲ್ಲೂ. ಆದರೂ ಸಹ ಚೆನ್ನಾಗಿ ನೆನಪಿಟ್ಕೊಳ್ಳಿ, ನೀಟ್ ಅಲ್ಲಿ ಬಂದಿದ್ದಾಗ ಫಿಸಿಕ್ಸ್ ಅನ್ನೋದು ರ್ಯಾಂಕ್ ಡಿಸೈಡಿಂಗ್ ಸಬ್ಜೆಕ್ಟ್ ಅಂತಲೇ ಹೇಳ್ತಾ ಇದ್ದೀನಿ. ಹಾಗಾಗಿ ಇಟ್ ಪ್ಲೇಸ್ ಎ ಕೀ ರೋಲ್ ಅಂತಲೂ ಹೇಳ್ತೀನಿ ನಿಮ್ಮ ರ್ಯಾಂಕಿಂಗ್ಸ್ಗೋಸ್ಕರ. ಸೊ ಫಿಸಿಕ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನೋದನ್ನು ಕಲೀಲೇಬೇಕಾಗಿರುತ್ತೆ. ಸೊ ವಾಟ್ ಈಸ್ ದಿಸ್, ವೈ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಬೇಸಿಕ್ ಮ್ಯಾಥಮೆಟಿಕ್ಸ್. ಬೇಸಿಕ್ ಮ್ಯಾಥಮೆಟಿಕ್ಸ್ ನಮ್ಗೆ ಯಾಕೆ ಬೇಕು ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ರೀಜಿಯನ್ನಿಂದ ಇನ್ನೊಂದು ರೀಜಿಯನ್ಗೆ ಹೋಗಿದ್ದಾಗ, ಇಲ್ಲ ಅಂತಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ನಾವು ಹೋಗಿದ್ದಾಗ, ಆ ಒಂದು ದೇಶದಲ್ಲಿ ಆ ಒಂದು ಪ್ಲೇಸಲ್ಲಿ ನಾವು ಸರ್ವೈವ್ ಆಗಬೇಕು ಅಂತಂದರೆ ಅಲ್ಲಿ ಇರೋತಕ್ಕಂಥ ರೀಜನಲ್ ಲ್ಯಾಂಗ್ವೇಜ್ ನಮಗೆ ಗೊತ್ತಿರಲೇಬೇಕಾಗಿರುತ್ತೆ. ಆವಾಗ ನಾವು ಹ್ಯಾಪಿಯಾಗಿ ನಾವು ಸರ್ವೈವ್ ಆಗ್ಬೋದು ಅಂತ ಹೇಳ್ತೀನಿ ನಾನು. ಅದೇ ರೀತಿ ನಿಮಗೆ ನೇಚರಲ್ಲಿ ನಡೆಯೋತಕ್ಕಂಥ ಪ್ರತಿಯೊಂದು ನ್ಯಾಚುರಲ್ ಫೆನಾಮಿನಾನ್ ಬಗ್ಗೆ ಫಿಸಿಕ್ಸ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ಫಿಸಿಕ್ಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಆದರೆ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಲ್ಯಾಂಗ್ವೇಜ್ ಅನ್ನೋದು ಬೇಕೇ ಬೇಕಾಗುತ್ತೆ. ಅದೇ ನಮ್ಮ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ. ಮ್ಯಾಥಮೆಟಿಕ್ಸ್ ಅಂದರೆ ಬೇರೆ ಏನೂ ಅಲ್ಲ, ಮೇಕಿಂಗ್ ಮೆನಿ ಟ್ರಿಕ್ಸ್ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮ್ಯಾಥ್ಸ್ ಇನ್ ಫಿಸಿಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ನೆನಪಿಡಲಿ, ನಿಮಗೆ ಮ್ಯಾಥಮೆಟಿಕ್ಸ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್, ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್ ಅಂತ ಹೇಳ್ತೀನಿ. ಮ್ಯಾಥಮೆಟಿಕ್ಸ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್. ಸೊ ಯಾರಾದರೆ ಮ್ಯಾಥ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೋ ಅವರು ಫಿಸಿಕ್ಸ್
ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಫಿಸಿಕ್ಸ್ ಏನು ಹೇಳ್ತಾ ಇದೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಯಾರಾದರೆ ಮ್ಯಾಥ್ಸಲ್ಲಿ ಒಂದು ಸ್ವಲ್ಪ ವೀಕ್ ಇರ್ತಾರೋ ಅದಕ್ಕೆ ಈ ಬೇಸಿಕ್ ಮ್ಯಾಥಮೆಟಿಕ್ಸ್ನ ಮಾತ್ರ ಓದಿ ನಾವು ಈ ವಿಡಿಯೋಲಿ ಏನು ಡಿಸ್ಕಸ್ ಮಾಡ್ತೀವೋ ಅದನ್ನು ಮಾತ್ರ ಕಲೀರಿ, ನೀವು ಫಿಸಿಕ್ಸಲ್ಲಿ ಸ್ಟ್ರಾಂಗ್ ಆಗೇ ಆಗ್ತೀರಾ. ಗೊತ್ತಾಯ್ತಲ್ವ ಹೇಳ್ತಾ ಇರೋದು? ಸೊ ನೌ ಲೆಟ್ ಅಸ್ ಸಿ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಲರ್ನ್ ಇನ್ ದಿಸ್ ಲೆಕ್ಚರ್. ಫಸ್ಟ್ ಒನ್ ನಾವು ಆಲ್ಜಿಬ್ರಾ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಈ ಆಲ್ಜಿಬ್ರಾ ನೀವು 6ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ಕ್ಲಾಸಿಂದ ನೀವು ಓದ್ತಾನೆ ಇರ್ತೀರಾ. ಇದರಲ್ಲಿ ನಾವು ಏನೇನು ಕಲಿಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ ನಾವು ಹೇಳ್ತಾ ಇದ್ದೀನಿ, ವಾಟ್ ಈಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಏನಿದೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಂದಿದ್ದಾಗ ನೋಡಿ, ಇಟ್ ಈಸ್ ಅನ್ ಈಕ್ವೇಷನ್ ಆಫ್ ಸೆಕೆಂಡ್ ಡಿಗ್ರಿ ಅಂತ ಹೇಳ್ತಾರೆ. ಸೆಕೆಂಡ್ ಡಿಗ್ರಿ ಇಲ್ಲ ಸೆಕೆಂಡ್ ಆರ್ಡರ್ ಅಂತ ಹೇಳ್ತಾರೆ. ಇಲ್ಲ ಸೆಕೆಂಡ್ ಡಿಗ್ರಿ ಸೆಕೆಂಡ್ ಆರ್ಡರ್ ಈಕ್ವೇಷನ್ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತಾ ಇದ್ದೀವಿ. ಎಕ್ಸಾಂಪಲ್ ನಾವು ಏನು ಬರೀಬಹುದು ಇಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಹೇಳ್ತಾ ಇದೀವಿ ಇಲ್ಲಿ. ವೇರ್ ಎಕ್ಸ್ ಈಸ್ ಎ ವೇರಿಯೇಬಲ್. ಎಕ್ಸ್ ಅನ್ನೋದೇನು ಅಂತಂದಾಗ ಇಲ್ಲಿ ವೇರಿಯೇಬಲ್ ಆಗಿರುತ್ತೆ. ಎ ಅನ್ನೋದು x² ಕೋಎಫಿಷಿಯಂಟ್ ಅಂತ ಹೇಳ್ತೀವಿ, ಬಿ ಅನ್ನೋದು ಎಕ್ಸ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ, ಸಿ ಇಸ್ ಎ ಕಾನ್ಸ್ಟೆಂಟ್ ವಿಚ್ ಇಸ್ ಈಕ್ವಲ್ ಟು 0. ಈಕ್ವೇಷನ್ ನಿಮಗೆ ಕೊಟ್ಟಿದ್ದಾರೆ. ಈ ಈಕ್ವೇಷನ್ನ ನಮಗೆ ಸಾಲ್ವ್ ಮಾಡೋಕ್ಕೆ ಬಂದಿರಬೇಕು. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಸೊ ಇದಕ್ಕೆ ನಾನು ಒಂದು ಜನರಲ್ ಫಾರ್ಮುಲಾ ನೀವು ಆಲ್ರೆಡಿ ಓದಿರ್ತೀರಾ. ಸೊ ಇದರ ರೂಟ್ಸ್ ಅಂತಲೂ ಹೇಳ್ಬೋದು ನಾವು. ಸೊಲ್ಯೂಷನ್ಸ್ ಆರ್ ನಥಿಂಗ್ ಬಟ್ ರೂಟ್ಸ್ ಆಫ್ ದ ಈಕ್ವೇಷನ್. ರೂಟ್ಸ್ ಆಫ್ ದ ಈಕ್ವೇಷನ್ ಹೇಗಿರುತ್ತೆ ಅಂತಂದರೆ, ಇಟ್ ಈಸ್ ಗಿವೆನ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಮೈನಸ್ 4ac ಡಿವೈಡ್ ಬೈ 2a ಅಂತ ಹೇಳ್ತೀವಿ. ಇಲ್ಲಿ ಎ ಅಂದ್ರೇನು? x² ಕೋಎಫಿಷಿಯಂಟ್, ಬಿ ಅಂತಂದರೆ ಎಕ್ಸ್ ಕೋಎಫಿಷಿಯಂಟ್, ಸಿ ಇಸ್ ಎ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ನೋಡಿ, ಇಲ್ಲಿ ಇದನ್ನು ನೀವು ಸಾಲ್ವ್ ಮಾಡಿದ್ದಾಗ ನಿಮಗೆ ಎಕ್ಸ್ಗೆ 2 ವ್ಯಾಲ್ಯೂಸ್ ಅಂತ ಬರುತ್ತೆ. ಸೊ ಲೆಟ್ ಈ ರೂಟ್ಸ್ನ ನಾವು x1 ಆ್ಯಂಡ್ x2 ಅಂತ ಕರೆಯೋಣ. ಆವಾಗ ನಿಮಗೆ ಈ ರೂಟ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಇಂಪಾರ್ಟೆಂಟ್ ರಿಲೇಷನ್ ನಮಗೆ ಗೊತ್ತಿರಲೇಬೇಕು. ಏನದು ಅಂತಂದರೆ ನೋಡಿ, ಫಸ್ಟ್ ಒನ್ ವಾಟ್ ಈಸ್ ದ ಸಮ್ ಆಫ್ ದ ರೂಟ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಸಮ್ ಆಫ್ ದ ರೂಟ್ಸ್ ದಟ್ ಈಸ್ x1 ಪ್ಲಸ್ x2. ನಮಗೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ನಿಮಗೆ ಕೊಟ್ಬಿಟ್ಟು ಸಮ್ ಆಫ್ ದ ರೂಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತಲೂ ಹೇಳ್ಬೋದು. ಹಾಗಾಗಿ ಇಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ಅಂದರೆ ಇದ್ರ ಬೇಸ್ ಮಾಡ್ಕೊಂಡು ಡೈರೆಕ್ಟ್ ಪ್ರಾಬ್ಲಮ್ಸ್ ನಿಮಗೆ ಕೇಳೋದಿಲ್ಲ ಫಿಸಿಕ್ಸಲ್ಲಿ. ಆದರೂ ಸಹ ನೀವು ಡೆರಿವೇಷನ್ಸಲ್ಲಿ ಆಗಿರ್ಬೋದು ಇಲ್ಲ ಹ್ಯೂಜ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ, ಅನಲೈಸ್ ಮಾಡಬೇಕಾದ್ರೆ ಈ ಒಂದು ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಏನು ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಪ್ರಾಡಕ್ಟ್ ಆಫ್ ದ ರೂಟ್ಸ್ ದಟ್ ಈಸ್ x1 ಇಂಟು x2 ಈಸ್ ಈಕ್ವಲ್ ಟು c ಬೈ a ಅಂತ ಕರಿತೀವಿ. x1 ಪ್ಲಸ್ x2 ಅನ್ನೋದು ನಿಮಗೆ ಮೈನಸ್ b ಬೈ a ಆಗಿರುತ್ತೆ. x1 ಇಂಟು x2 ಈಸ್ ಈಕ್ವಲ್ ಟು c ಬೈ a ಆಗಿರುತ್ತೆ. ಸೊ ಇದನ್ನು ಒಂದು ಎಕ್ಸಾಂಪಲ್ ನಾವು ನೋಡೋಣ. ಏನಿದು ಅಬ್ಸರ್ವ್ ಮಾಡಿ. ಸಾಲ್ವ್ ದ ಈಕ್ವೇಷನ್ 10x² ಮೈನಸ್ 27x ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಗಿವೆನ್ ಈಕ್ವೇಷನ್ ಹಿಯರ್? ಗಿವೆನ್ ವಿ ಕ್ಯಾನ್ ರೈಟ್ 10x² ಮೈನಸ್ 27x ಪ್ಲಸ್ 5 ಇಸ್ ಈಕ್ವಲ್ ಟು 0. ಇಲ್ಲಿ ನೋಡಿ, ಎ ಅನ್ನೋದೇನಾಗುತ್ತೆ ನೋಡಿ, ಇಟ್ ಈಸ್ ಈಕ್ವಲ್ಸ್ ಟು 10 ಆಗುತ್ತೆ. ಬಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಏನಾಗುತ್ತೆ? ಮೈನಸ್ 27 ಆಗುತ್ತೆ. ಸಿ ಅನ್ನೋದು ನಿಮಗೆ 5 ಆಗುತ್ತೆ. ಗೊತ್ತಾಗಿದಲ್ವಾ? ಸೊ ವಾಟ್ ಆರ್ ದ ರೂಟ್ಸ್ ಫಾರ್ ದಿಸ್ ಈಕ್ವೇಷನ್? ಸಾಲ್ವ್ ಅಂದರೆ ಬೇರೆ ಒಂದಲ್ಲ, ಫೈಂಡಿಂಗ್ ದ ರೂಟ್ಸ್, ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ನಿಮಗೆ ಯೂಸ್ ರಿಲೇಷನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಮೈನಸ್ 4ac ಡಿವೈಡ್ ಬೈ ವಿ ಕ್ಯಾನ್ ರೈಟ್ 2a. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ ಎಕ್ಸ್ ಅನ್ನೋದೇನಾಗುತ್ತೆ ಅಂತಂದರೆ ಮೈನಸ್ ಬಿ ನಥಿಂಗ್ ಬಟ್ ಮೈನಸ್ 27 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಅಂದರೆ ಇಲ್ಲಿ ಮೈನಸ್ 27 ಹೋಲ್ ಸ್ಕ್ವೇರ್. ಅಬ್ಸರ್ವ್ ಮಾಡಿ ನಾವು ಹೇಗೆ ಬರಿತಾ ಇದ್ದೀವಿ ಅಂತಂದ್ಬಿಟ್ಟು. ಎ ವಾಟ್ ಈಸ್ ಎ ವ್ಯಾಲ್ಯೂ? ಇಟ್ ಈಸ್ 10.
ಸಿ ಅಂದರೆ ಇಲ್ಲಿ 5 ಡಿವೈಡೆಡ್ ಬೈ 2 ಇಂಟು ಎ. ವಾಟ್ ಈಸ್ ದ ಎ ವ್ಯಾಲ್ಯೂ ಗಿವೆನ್? ಇಟ್ ಈಸ್ 10 ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಎಕ್ಸ್ ವ್ಯಾಲ್ಯೂ ವಿಲ್ ಬಿಕಮ್ ಈಕ್ವಲ್ ಟು, ನೀವು ಎಕ್ಸ್ ವ್ಯಾಲ್ಯೂ ನೀವು ಸಾಲ್ವ್ ಮಾಡಿದ್ದಾಗ, ಇಫ್ ಯು ಸಾಲ್ವ್ ಎಕ್ಸ್ ವ್ಯಾಲ್ಯೂ ದೆನ್ ಡೆಫಿನೆಟ್ಲಿ ಯು ವಿಲ್ ಗೆಟ್, ಸಾಲ್ವ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಇಟ್ ಈಸ್ ಈಕ್ವಲ್ಸ್ ಟು ಏನು ಬರ್ಬೋದು ನಿಮ್ಗೆ ಇಲ್ಲಿ ಅಂತಂದರೆ 27 ಪ್ಲಸ್ ಆರ್ ಮೈನಸ್ 23 ಡಿವೈಡ್ ಬೈ 20 ಅಂತ ಬರುತ್ತೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ದಾಗ ಅಂದರೆ ನೋಡಿ ಇಲ್ಲಿ x1 ಅನ್ನೋದು ನಿಮ್ಗೆ ಏನಾಗುತ್ತೆ ನೋಡಿ, 27 ಪ್ಲಸ್ 23 ಡಿವೈಡ್ ಬೈ 20 ಅಂತ ಹೇಳ್ಬೋದು. ಇನ್ನೊಂದು ವ್ಯಾಲ್ಯೂ ಆಫ್ ಎಕ್ಸ್ ಬಂದುಬಿಟ್ಟು x2 ಅಂತ ಕರೆಯೋಣ. ಅದನ್ನು 27 ಮೈನಸ್ 23 ಡಿವೈಡ್ ಬೈ 20 ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ x1 ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ ಏನಾಗುತ್ತೆ ನೋಡಿ, ಇಲ್ಲಿ 27 ಪ್ಲಸ್ 23 ಅಂತಂದರೆ 50 ಬೈ 20 ಅಂತಂದಾಗ ಐ ವಿಲ್ ಗೆಟ್ ಇಟ್ ಆ್ಯಸ್ 5/2 ಅಂತ ಬರುತ್ತೆ. x2 ವ್ಯಾಲ್ಯೂ ಏನಾಗುತ್ತೆ ನಿಮಗೆ ಅಂತಂದಿದ್ದಾಗ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ ಆ್ಯಸ್ ಯು ಕ್ಯಾನ್ ಸೇ 1/5 ಅಂತ ಬರುತ್ತೆ. ಸೊ ಹೀಗಾಗಿ ನೀವು x1 ಮತ್ತು x2 ವ್ಯಾಲ್ಯೂಸ್ ನೀವು ಫೈಂಡ್ ಔಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ನೋಡಿ, ಕ್ರ್ಯಾಶ್ ಕೋರ್ಸ್ ಆಗಿರೋದ್ರಿಂದ ನಮಗೆ ಟೈಮ್ ಬರೀ 2 ಅವರ್ಸ್ ಇಲ್ಲ 2.5 ಅವರ್ಸ್ ಇರುತ್ತೆ. ಹಾಗಾಗಿ ಇಷ್ಟರಲ್ಲೇ ನಿಮ್ಗೆ ಹೋಲ್ ಕಾನ್ಸೆಪ್ಟ್ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಸ್ವಲ್ಪ ಸ್ಪೀಡಾಗಿರುತ್ತೆ. ಸೊ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಕಾನ್ಸಂಟ್ರೇಟ್ ಮಾಡಿದಾಗ ಡೆಫಿನೆಟಾಗಿ ನಿಮಗೆ ಮುಂದೆ ಬರುತ್ತೆ. ಸೊ ನೋಡಿ, ಸೆಕೆಂಡ್ ಕಾನ್ಸೆಪ್ಟ್, ಈ ಆಲ್ಜಿಬ್ರಾ ಅಲ್ಲಿ ಸೆಕೆಂಡ್ ಕಾನ್ಸೆಪ್ಟ್ ಏನು, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತಂದಾಗ ಬೈನಾಮಿಯಲ್ ಥೀರಮ್ ಅಂತ ಹೇಳ್ತಾರೆ. ಬೈನಾಮಿಯಲ್ ಥೀರಮ್ ಏನಿದು? ಬೈನಾಮಿಯಲ್ ಥೀರಮ್ ಅಂತಂದರೆ ಸಿ ಹಿಯರ್, ಇಫ್ ಎಕ್ಸ್ ಈಸ್ ಎ ನಂಬರ್, ಇಫ್ ಎಕ್ಸ್ ಈಸ್ ಎ ನಂಬರ್, ರಿಯಲ್ ನಂಬರ್ ಅಂತಲೇ ಕರೆಯೋಣ, ಆ್ಯಂಡ್ ಎಕ್ಸ್ ಶುಡ್ ಬಿ ಆರ್ ಎಕ್ಸ್ ಲೈ ವಿತಿನ್ -1 ಅಂಡ್ +1 ಆಗಿದ್ದಾಗ, ಅಂಡ್ ಎನ್ ಅನ್ನೋದು ನಿಮಗೆ ಒಂದು ನಂಬರ್ ಅಂತಂದರೆ ಇಟ್ ಮೇ ಬಿ ಎ ಪಾಸಿಟಿವ್ ನಂಬರ್ ಆರ್ ಇಟ್ ಮೇ ಬಿ ಎ ನೆಗೆಟಿವ್ ನಂಬರ್ ಆರ್ ಇಟ್ ಮೇ ಬಿ ಎ ಫ್ರ್ಯಾಕ್ಷನ್ ಅಂತ ಇದ್ದಾಗ ದೆನ್ ನಾವೇನು ಹೇಳ್ಬೋದು ಅಂತಂದಾಗ 1 + x ಹೋಲ್ ಪವರ್ n ಈ ರೀತಿ ಇದ್ದರೆ ನಾವು ಹೇಗೆ ಬರಿಬೋದು ನೋಡಿ, 1 + nx ಪ್ಲಸ್ n ಇಂಟು n - 1 ಇಂಟು x² / 2 ಫ್ಯಾಕ್ಟೋರಿಯಲ್ ಪ್ಲಸ್ n ಇಂಟು n - 1 ಇಂಟು n - 2 ಇಂಟು x³ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಸೋ ಆನ್ ಅಂತ ಬರಿತೀವಿ. ದಿಸ್ ದ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಾರೆ. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಗೊತ್ತಾಗದಲ್ವ ಹೇಳ್ತಾ ಇರೋದು? It is a binomial expansion. This is a binomial expansion. So see here. ಬಟ್ ನಮಗಿಷ್ಟು ಲೆಂತಿ ಈಕ್ವೇಷನ್ಸ್ ನಾವೆಲ್ಲೂ ಯೂಸ್ ಮಾಡೋದೇ ಇಲ್ಲ. ಸೊ ನಮಗೆ ಬೇಕಾಗಿರೋದೇನೋ ಅಂತಂದರೆ ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ ಅಂತ ಹೇಳ್ತೀವಿ ನಾವು. ಏನದು ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ ಅಂತಂದರೆ ಸಿ ಹಿಯರ್, ಇಫ್ ಎಕ್ಸ್ ಈಸ್ ವೆರಿ ಲೆಸ್ ಕಂಪೇರ್ಡ್ ಟು 1 ಕಂಪೇರ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಅನ್ನೋದು ಬಹಳ ಕಡಿಮೆ ಇದ್ದಾಗ ಅವಾಗ ನಾವೇನಂತ ಬರಿಬೋದು ನೋಡಿ, ಇಲ್ಲಿ ಡಿಫ್ರೆಂಟ್ ಕೇಸಸ್ಸಲ್ಲಿ 1 + x ಹೋಲ್ ಪವರ್ n ಇದ್ದರೆ ನಾವು 1 + nx ಅಂತ ಬರಿತೀವಿ. ಇಲ್ಲ ಇದನ್ನು ನಾವು ಡಿಫ್ರೆಂಟ್ ಫಾರ್ಮ್ಸಲ್ಲೂ ಸಹ ನಾವು ಬರಿಬಹುದು. ಅಬ್ಸರ್ವ್ ಮಾಡಿ, 1 + x ಹೋಲ್ ಪವರ್ -n ಇದ್ದರೆ 1 - nx ಅಂತ ಬರಿತೀವಿ. ಅದೇ ನಿಮಗೆ 1 + x ಪ್ಲಸ್ ಆಯ್ತಲ್ವ, ಇವಾಗ ಮೈನಸ್ ಬರೆಯೋಣ. 1 - x ಹೋಲ್ ಪವರ್ n ನಾವು 1 - nx ಚೆನ್ನಾಗಿ ಬಿಟ್ಕೊಳ್ಳಿ. ಇಲ್ಲಿ 1 - n ಅಂದರೆ ಇಲ್ಲಿ n ಇಂಟು x ಅಂತ ಬರಿಬೋದು ನಾವು. ಅದೇ ಫೋರ್ತ್ ಒನ್ ಅಬ್ಸರ್ವ್ ಮಾಡಿ, 1 - x ಹೋಲ್ ಪವರ್ -n ಇದ್ದರೆ ಅವ ನೋಡಿ 1 - n ಅಂದರೆ ಇಲ್ಲಿ -n ಅಲ್ಲಿರೋದು ಇಂಟು x ವಿಚ್ ಈಸ್ ಈಕ್ವಲ್ ಟು 1 + nx ಅಂತ ಬರಿಬಹುದು. ಗೊತ್ತಾಗಿದೆಲ್ಲ? ಈ ಒಂದು ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ನ ಫಿಸಿಕ್ಸಲ್ಲಿ ತುಂಬ ಕಡೆ ಯೂಸ್ ಮಾಡ್ತಾನೆ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಎವ್ಯಾಲ್ಯೂಯೇಟ್ ಅಂತ ಹೇಳ್ತಾ ಇದ್ದಾರೆ. ಎವ್ಯಾಲ್ಯೂಯೇಟ್ 1001 ಹೋಲ್ ಪವರ್ 1/3 ಅಪ್ ಟು 6 ಡೆಸಿಮಲ್ ಪ್ಲೇಸಸ್ ಅಂತ ಹೇಳ್ತಾ ಇದ್ದಾರೆ.
ಗೊತ್ತಾಯ್ದಲ್ವ ಹೇಳ್ತಾ ಇರೋದು. ಸೊ ಈ ನಂಬರ್ನ ನಾವು ಹೇಗೆ ನಾವು ಅಪ್ರಾಕ್ಸಿಮೇಟ್ ಮಾಡ್ಬೋದು, ಹೇಗೆ ನಾವು ಅನಲೈಸ್ ಮಾಡ್ಬೋದು. 1001 ಅಂತ ಕೊಟ್ಟಿದ್ದಾರೆ. 1000 ಹೋಲ್ ಪವರ್ 1/3 ಇದ್ದರೆ ಇಲ್ಲಿ ನೋಡಿ, 1000 ಹೋಲ್ ಪವರ್ 1/3 ಇದ್ದರೆ ನಾವು 10³ ಹೋಲ್ ಪವರ್ 1/3 ಅಂತ ಬರೆದಿದ್ದಾಗ ನಮಗೆ ಬರತಕ್ಕಂಥ ಆನ್ಸರ್ ನಿಮಗೆ 10 ಅಂತ ಬರುತ್ತೆ. ಅದೇ ನಿಮಗೆ 1001 ಹೋಲ್ ಪವರ್ 1/3 ಇದ್ದರೆ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಪ್ರಶ್ನೆ. ಹಾಗಾಗಿ ಅಬ್ಸರ್ವ್ ಮಾಡಿ, ಹೌ ಕ್ಯಾನ್ ವಿ ಅನಲೈಸ್, ಥಿಂಕ್ ದಿಸ್. ವಿ ಕ್ಯಾನ್ ಟೇಕ್ 1001 ಹೋಲ್ ಟು ದಿ ಪವರ್ ಆಫ್ 1/3. ಇದನ್ನು ಹೇಗೆ ಬರೀಬೋದು ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ 1000 + 1 ಹೋಲ್ ಟು ದಿ ಪವರ್ ಆಫ್ 1/3 ಅಂತ ಬರೀಬಹುದು. ಇಲ್ಲಿ ಅಬ್ಸರ್ವ್ ಮಾಡಿ ನೀಟಾಗೆ, ಈ 1000ನ 10³ ಅಂತ ಬರೀಬೋದಲ್ವ. ಇದನ್ನು ಕಾಮನ್ ತೆಗೆದ್ರೆ ಇಲ್ಲಿ 1 + 1/10³ ಅಂತ ಬರುತ್ತೆ. ಹೋಲ್ ಟು ದಿ ಪವರ್ ಆಫ್ 1/3 ಅಂತ ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ರೈಟ್ 10³ ಹೋಲ್ ಪವರ್ 1/3 ಅಂತಂದರೆ ನಿಮಗೆ 10 ಅಂತ ಬರುತ್ತೆ. ಇನ್ನು ಉಳಿದಿರೋದು ನೋಡಿ, ಇಲ್ಲಿ 1 + 1/1000 1/1000 ಅಂತಂದರೆ ನೀವು 0.001 ಅಂತ ಬರೀಬಹುದು. ಇವಾಗ ಅಬ್ಸರ್ವ್ ಮಾಡಿ ಈ ಒಂದು ಈಕ್ವೇಷನ್ನ, ಸಿ ಹಿಯರ್, ಇದನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಇದೇಗೆ ನೋಡಿ, 1 + x ಹೋಲ್ ಪವರ್ n ಫಾರ್ಮಲ್ ಇದೆ. ಎಕ್ಸ್ ಈಸ್ ಲೆಸ್ ದ್ಯಾನ್ 1 ತಾನೆ, 0.001 ಅಂದರೆ ಲೆಸ್ ದ್ಯಾನ್ 1 ತಾನೆ. ಹಾಗಾಗಿ ಇದನ್ನು ಹೇಗೆ ಅನಲೈಸ್ ಮಾಡಬಹುದು ಅನ್ನೋದು ಅಬ್ಸರ್ವ್ ಮಾಡಿ. ಸೊ ವಿ ಕ್ಯಾನ್ ರೈಟ್ ಇಟ್ ಈಸ್ ಈಕ್ವಲ್ಸ್ ಟು 10 ಹಾಗೆ ಇರಲಿ. ಇಲ್ಲಿ ನಿಮಗೆ 1 + ಐ ಆಮ್ ರೈಟಿಂಗ್ 1 + x ಹೋಲ್ ಪವರ್ n ಇದ್ದರೆ 1 + nx ಅಂತ ಬರಿಬಹುದು ಅಂತ ಹೇಳಿದೆ. ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ ಪ್ರಕಾರ ನಮಗೆ ಇಲ್ಲಿ n ಅಂದರೆ 1/3 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು ನಿಮಗೆ 0.001 ಅಂತ ಬರುತ್ತೆ. ಸೊ ಥಿಂಕ್ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು 1 + 0.001 / 3 ಅಂತಂದರೆ ನಿಮಗೆ 0.00033 ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳ್ತಾ ಇರೋದು. 3 ನೀವು ಡಿವೈಡ್ ಮಾಡ್ತಾ ಇದ್ರೆ ಹಾಗೆ ಬರ್ತಾ ಇರುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್, ಥಿಂಕ್ ಮಾಡಿ, 10 ಇಂಟು 1.00033 ಅಂತ ಬರುತ್ತೆ ಇಲ್ಲಿ. ಸೊ ಮಲ್ಟಿಪ್ಲೈ ಮಾಡಿದ್ದಾಗ, ಇಫ್ ಯು ಮಲ್ಟಿಪ್ಲೈ ದಿಸ್ ವ್ಯಾಲ್ಯೂ, then we'll get 10.0033 ಅಂತ ಬರುತ್ತೆ. This is how we can analyze the given value by using binomial approximation ಅಂತ ಹೇಳ್ತಾರೆ. ಇನ್ನೂ ಒಂದು ಫಿಸಿಕ್ಸ್ ಅಲ್ಲಿ ನಾವು ಎಸ್ಪೆಷಲಿ ಎಲ್ಲಿ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ತುಂಬ ಚೆನ್ನಾಗಿರುತ್ತೆ ಇದು ಅನಾಲಿಸಿಸ್, ನೀವು ನೀಟಾಗೆ ಅರ್ಥ ಮಾಡ್ಕೊಂಡ್ರೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇಲ್ಲಿ ಇದು ನಿಮಗೆ ಫಸ್ಟ್ PUC ಗ್ರಾವಿಟೇಷನ್ ಚಾಪ್ಟ್ರಲ್ಲಿ ದಟ್ಟು ವೇರಿಯೇಷನ್ ಆಫ್ G ವಿತ್ ರೆಸ್ಪೆಕ್ಟ್ ಟು ಹೈಟ್ ಅಂತ ಒಂದು 5 ಮಾರ್ಕ್ಸ್ ಡೆರಿವೇಷನ್ ಇದೆ. ಆ ಡೆರಿವೇಷನ್ ನೀವು ಸಾಲ್ವ್ ಮಾಡಬೇಕಾದ್ರೆ ಈ ಒಂದು ಸ್ಟೆಪ್ ಬೇಕಾಗುತ್ತೆ ನೋಡಿ. ಅಬ್ಸರ್ವ್ ಮಾಡಿ, ದಿಸ್ ದ ಈಕ್ವೇಷನ್ ನೋಡಿ. ಇಲ್ಲಿ ಇಫ್ H ಈಸ್ ವೆರಿ ಲೆಸ್ ಕಂಪೇರ್ಡ್ ಟು R, H ಅನ್ನೋದೇನಿಲ್ಲಿ ಹೈಟ್ ಆಫ್ ದ ಬಾಡಿ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ ಅಂತ ಹೇಳ್ತಾರೆ. ಸರ್ಫೇಸ್ ಆಫ್ ದ ಅರ್ತ್ ಇಂದ ಎಷ್ಟು ಹೈಟಲ್ಲಿದೆ ಬಾಡಿ ಅನ್ನೋದನ್ನ H ಅಂತ ಇಂಡಿಕೇಟ್ ಮಾಡ್ತೀವಿ. ಅಷ್ಟೇ ಅಲ್ಲ, ಕ್ಯಾಪಿಟಲ್ R ಅನ್ನೋದು ರೇಡಿಯಸ್ ಆಫ್ ದ ಅರ್ತ್ ಆಗಿರುತ್ತೆ. ಸೊ ದೇರ್ ಫೋರ್ ಅಬ್ಸರ್ವ್ ಮಾಡಿ ಹೇಗೆ ಇದನ್ನು ಸಾಲ್ವ್ ಮಾಡಬಹುದು ಅಂತ. G' is equal to G into R² ಡಿವೈಡ್ ಬೈ R ಪ್ಲಸ್ H ಹೋಲ್ ಸ್ಕ್ವೇರ್ ಅಂತ ಬರಿತಾ ಇದೀವಿ. ಸೊ ಥಿಂಕ್, ಇಲ್ಲೊಂದ್ಸರಿ ಅಬ್ಸರ್ವ್ ಮಾಡಿ, G into R² ಡಿವೈಡ್ ಬೈ, ಇಲ್ಲೊಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಆರ್ನ ಕಾಮನ್ ತೆಗೆದ್ರೆ ಇಲ್ಲಿ 1 ಪ್ಲಸ್ H ಹತ್ರ R ಇಲ್ಲ, ಹಾಗಾಗಿ H/R ಆಗತ್ತೆ, ಹೋಲ್ ಸ್ಕ್ವೇರ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ? ದೇರ್ಫೋರ್ ಇದನ್ನು ಥಿಂಕ್ ಮಾಡಿ, ಇಲ್ಲಿ G' should become equal to G into R² ಡಿವೈಡ್ ಬೈ R² into 1 ಪ್ಲಸ್ H/R ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. Therefore we can write ಥಿಂಕ್ ಮಾಡಿ, ಇಲ್ಲಿ R² ಕ್ಯಾನ್ಸಲ್ ಆಗುತ್ತೆ. ಇದೇನು ಬರೀಬಹುದು ಇಲ್ಲಿ ನೀವು ಅಂತಂದರೆ G' becomes equal to G ಡಿವೈಡ್ ಬೈ 1 ಪ್ಲಸ್ H/R ಹೋಲ್ ಪವರ್ 2 ಅಂತ ಬರುತ್ತೆ. ಸೊ ಇದನ್ನು ಹೇಗೆ ಬರಿತಾ ಇದ್ದೀವಿ ನಾವು ಅಂತ ಒಂದು ಥಿಂಕ್ ಮಾಡಿ.
ಜಿ ಇಂಟು 1+h/r ಹೋಲ್ ಪವರ್ -2 ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ ಇರತಕ್ಕಂಥ ಕ್ವಾಂಟಿಟಿನ ನಾವು ನ್ಯೂಮರೇಟರ್ಗೆ ತಗೊಂಡು ಹೋಗಿದ್ದಾಗ ಹೋಲ್ ಪವರ್ -2 ಅಂತ ಬರುತ್ತೆ. ಗೊತ್ತಾಗಿದೆ ಅಲ್ವಾ? ಅವ್ರು ಏನಂತ ಕೊಟ್ಟಿದ್ದಾರೆ ನಿಮಗೆ ಅಬ್ಸರ್ವ್ ಮಾಡಿ. ಯಾವಾಗಾದರೆ ಹೆಚ್ ಅನ್ನೋದು ವೆರಿ ಲೆಸ್ ಕಂಪೇರ್ಡ್ ಟು ಆರ್, ಅಂದರೆ ಹೈಟ್ ಆಫ್ ದ ಬಾಡಿ ಅನ್ನೋದು ಸಮ್ ಮೀಟರ್ಸಲ್ಲಿರುತ್ತೆ. ರೇಡಿಯಸ್ ಆಫ್ ದ ಅರ್ತ್ ಅನ್ನೋದು ನಿಮಗೆ 6400 ಕಿಲೋಮೀಟರ್ ಆಗಿರೋದ್ರಿಂದ ಹೆಚ್ ವಿಲ್ ಬಿ ನೆಗ್ಲಿಜಿಬಲ್ ಅಂತ ಹೇಳ್ತಾರೆ. ದೆನ್ ವಿ ಕ್ಯಾನ್ ಸೇ h/r ವಿಲ್ ಬಿ ಫಾರ್ ಲೆಸ್ ದ್ಯಾನ್ 1 ಅಂತ ಹೇಳ್ತೀವಿ. h/r ರೇಷಿಯೋನ ಫೈಂಡ್ ಔಟ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಲೆಸ್ ಕಂಪೇರ್ಡ್ ಟು 1 ಅಂತ ಹೇಳ್ತಾ ಇದೀವಿ ನಾವು. ಹಾಗಿದ್ದಾಗ ವಿ ಕ್ಯಾನ್ ಯೂಸ್ ಬೈನಾಮಿಯಲ್ ಅಪ್ರಾಕ್ಸಿಮೇಷನ್. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ g' ಬಿಕಮ್ಸ್ ಈಕ್ವಲ್ ಟು g ಇಂಟು, ಥಿಂಕ್ ಮಾಡಿ ಇಲ್ಲಿ 1 ಇದು ಹೇಗಿದೆ, 1+x ಹೋಲ್ ಪವರ್ -n ಫಾರ್ಮಲ್ ಇದೆ. ಅವಾಗ ಏನಂತ ಬರೀಬೋದು ನೀವು ಇಲ್ಲಿ 1 -nx ಅಂತ ಬರೀಬಹುದು. ಗೊತ್ತಾಗ್ತದೆ ಅಲ್ವಾ? ಸೊ ಇದೇ ರೀತಿ ನಿಮಗೆ 1 ಪ್ಲಸ್ n ಅಂದರೆ ಇಲ್ಲಿ -2 ಇಂಟು h/r ಆಗಿರುತ್ತೆ. ದೇರ್ಫೋರ್ g' ಬಿಕಮ್ಸ್ ಈಕ್ವಲ್ ಟು g ಇಂಟು 1 - 2h/r ಅಂತ ಕರಿತೀವಿ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು? ಸೊ ದಿಸ್ ಈಸ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವೆನ್ h ಈಸ್ ವೆರಿ ಲೆಸ್ ಕಂಪೇರ್ಡ್ ಟು ರೇಡಿಯಸ್ ಆಫ್ ದ ಅರ್ತ್ ಅಂತ ಹೇಳ್ತೀವಿ. ಗೊತ್ತಾಗ್ತದಲ್ವ ಹೇಳ್ತಾ ಇರೋದೇನು ಅಂತ? ಸೊ ಥಿಂಕ್ ಮಾಡ್ತಾ ಇರ್ರಿ, ಪ್ರಾಕ್ಟೀಸ್ ಮಾಡಿ, ಕೂತ್ಕೊಂಡು ಅನಲೈಸ್ ಮಾಡ್ತಾ ಇರ್ರಿ. ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ಒಂದು ವಿಲ್ ಪವರ್ ಅನ್ನೋದು ಸ್ಟ್ರಾಂಗ್ ಮಾಡ್ಕೊತಾ ಇರಬೇಕು. ಅಷ್ಟೇ ಆಗಲಿ, ಓಕೆ, ಭಯ ಪಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ಗೊತ್ತಾಗ್ತದಲ್ವಾ? ದಿಸ್ ವೆರಿ ವೆರಿ ಫೌಂಡೇಶನ್. ಸೊ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನೀವು ಒಳ್ಳೆ ನಾಲೆಡ್ಜ್ ಗೇನ್ ಮಾಡ್ಕೊಳ್ತೀರಾ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಏನು ಅಂತಂದಾಗ ಆಲ್ಜಿಬ್ರಾ ಅಲ್ಲಿ ನೀವು ಓದಬೇಕಾಗಿರತಕ್ಕಂಥ ಕ್ವಾಂಟಿಟಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೀವು ಆಲ್ರೆಡಿ ನೀವು 9th ಮತ್ತು 10th ಕ್ಲಾಸಲ್ಲಿ ಓದಿರ್ತೀರ. ಏನು ಅಂತಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಷ್ಟೇ ಅಲ್ಲ, ಜಾಮಿಟ್ರಿಕ್ ಪ್ರೋಗ್ರೆಷನ್. ಇಲ್ಲಿ ನಾವು ಓದೋಣ ಫಾರ್ಮುಲಾಸ್ ಏನು ಬರುತ್ತೆ ಅಂತಂದ್ಬಿಟ್ಟು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತಂದರೆ ಇಟ್ ಈಸ್ ದ ಸೀಕ್ವೆನ್ಸ್ ಆಫ್ ನಂಬರ್ಸ್ ಅಂತ ಹೇಳ್ತಾರೆ. ಸೀಕ್ವೆನ್ಸ್ ಆಫ್ ನಂಬರ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳ್ತಾರೆ. ದಿ ಸೀಕ್ವೆನ್ಸ್ ಆಫ್ ನಂಬರ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ and having constant difference ಅಂತ ಹೇಳ್ತಾರೆ. ಕಾನ್ಸ್ಟೆಂಟ್ ಡಿಫರೆನ್ಸ್. ಸೊ ಇದೇನು ಬರಿಬೋದು ನೋಡಿ, ಇಲ್ಲಿ ಸೀರೀಸ್ a, a+d, a+2d, a+3d, so on ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಿಸ್ ಎ ಅನ್ನೋದೇನಪ್ಪ ಅಂತಂದರೆ ಎ ಈಸ್ ಕಾಲ್ಡ್ ಆಸ್ ಫಸ್ಟ್ ಟರ್ಮ್ ಅಂತ ಹೇಳ್ತೀವಿ. ಡಿ ಅನ್ನೋದನ್ನ ನಾವು ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಕಾಮನ್ ಡಿಫರೆನ್ಸ್ ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನು ಅಂತ. ದೇರ್ಫೋರ್ ಇದರಿಂದ ನಿಮಗೆ ಎಕ್ಸಾಂಪಲ್ ಸಹ ನಾವು ಹೇಳ್ಬೋದೇನು ಅಂತಂದಾಗ, ಸಿ ಹಿಯರ್ ಎಕ್ಸಾಂಪಲ್ 1, ಇಫ್ ಯು ರೈಟ್ 2, 4, 6, 8, 10, so on. ಇಲ್ಲ ಸೆಕೆಂಡ್ ಒನ್ ಬರೀಬೋದು ನೀವು 3, 5, 7, 9, okay, 11, so on. So this is a series, this is a progression ಅಂತ ಹೇಳ್ತೀವಿ ನೋಡಿ. ಸೀಕ್ವೆನ್ಸ್ ಆಫ್ ನಂಬರ್ಸ್ ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕಾಮನ್ ಡಿಫರೆನ್ಸ್ ಅನ್ನೋದು ಇರುತ್ತೆ ನೋಡಿ. 2ಗೆ 4ಗೆ 2 ಇದೆ, 6ಗೆ 2ಗೆ 2 ಇದೆ, 8ಗೆ 6ಗೆ 2, 10ಗೆ 8ಗೆ 2 ಡಿಫರೆನ್ಸ್ ಅನ್ನೋದು ಮೇಂಟೈನ್ ಮಾಡ್ತಾ ಇದೆ ಈ ಒಂದು ಪ್ರೋಗ್ರೆಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ಲೈಕ್ ದಟ್ ಇದನ್ನು ಏನು ನಾವು ಕಲಿಬೇಕಿಲ್ಲಿ ಅಂತಂದಾಗ, ವಿ ಹ್ಯಾವ್ ಟು ಲರ್ನ್ ಅಬೌಟ್ ಹೌ ಟು ಫೈಂಡ್ ದ nth ಟರ್ಮ್ ಆಫ್ ದ ಸೀರೀಸ್ ಅಂತ ಹೇಳ್ತಾರೆ. nth ಟರ್ಮ್ ಆಫ್ ದ ಸೀರೀಸ್ ಇಲ್ಲಿ ಅದರಲ್ಲಿ ನಾವು ಫಾರ್ಮುಲೆ ಅಂತ ನಾವು ಬರ್ದಿರ್ತೀನಿ ನೋಡಿ. ಫಸ್ಟ್ ಒನ್, ಹೌ ಟು ಫೈಂಡ್ ದ nth ಟರ್ಮ್ ಎ n ಅಂತ ಬರಿತಾ ಇದ್ದೀನಿ. ಇಟ್ ಈಸ್ ಈಕ್ವಲ್ಸ್ ಟು ಎ, ದಟ್ ಇಸ್ ದ ಫಸ್ಟ್ ಟರ್ಮ್, ಪ್ಲಸ್ n-1 ಇಂಟು ಕಾಮನ್ ಡಿಫರೆನ್ಸ್ ಅಂತ ಹೇಳ್ತಾರೆ. an is equal to a plus n-1 into d will give the nth term in the progression ಅಂತ ಕರಿತಾ ಇದ್ದೀವಿ. ಅಷ್ಟೇ ಅಲ್ಲ, ಸೆಕೆಂಡ್ ಒನ್ ಏನು ಅಂತಂದಾಗ ವಿ ಕ್ಯಾನ್ ರೈಟ್ ಸಮ್ ಟು n ಟರ್ಮ್ಸ್.
ಸಮ್ ಟು ಎನ್ ಟರ್ಮ್ಸ್ ದಟ್ ಈಸ್ ಎಸ್ ಎನ್ ಅನ್ನೋದೇನಾಗುತ್ತೆ ಅಂತಂದರೆ n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತ ಬರೀಬಹುದು. ಇಲ್ಲ ಅಂತಂದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಎಸ್ ಎನ್ ಅನ್ನೋದು ನಿಮಗೆ n/2 ಇಂಟು ನೋಡಿ ಅಬ್ಸರ್ವ್ ಮಾಡಿ ಎ ಪ್ಲಸ್ nth ಟರ್ಮ್ ಅಂತನೂ ಬರೀಬಹುದು. ಸೊ ದಿಸ್ ಇಸ್ ದ ಸಮ್ ಟು ಎನ್ ಟರ್ಮ್ಸ್. ನೀವಿನ್ನು ಸ್ಕ್ವೇರ್ಸು ಕ್ಯೂಬ್ಸು ಎಲ್ಲ ಮ್ಯಾಥಮೆಟಿಕ್ಸಲ್ಲಿ ಓದ್ತೀರಾ, ಬಟ್ ನಮ್ಮ ಫಿಸಿಕ್ಸಲ್ಲಿ ಬಂದಿದ್ದಾಗ ಈ ಒಂದು ನಾಲೆಜ್ ನಮಗಿದ್ರೆ ಸಾಕಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೋಗ್ರೆಷನ್ ನಿಮಗೆ ಬೇಕಾಗಿರೋದು, ಬಿಫೋರ್ ಗೋಯಿಂಗ್ ಟು ಸಿ ದ ಪ್ರೋಗ್ರೆಷನ್ ಒಂದು ಸಿಂಪಲ್ ಎಕ್ಸಾಂಪಲ್ನ ನಾವು ಸಾಲ್ವ್ ಮಾಡೋಣ. ಫೈಂಡ್ ದ ಸಮ್ ಆಫ್ ದ ಸೀರೀಸ್ 7 + 10 + 13 + 16 + 19 + 22 + 25 ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಫೈಂಡ್ ದ ಸಮ್ ಆಫ್ ಸೀರೀಸ್ ಅಂತ ಹೇಳಿ, ಸಮ್ ಟು ಎನ್ ಟರ್ಮ್ಸ್. ಸೊ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಫಸ್ಟ್ ಟರ್ಮ್ ಹಿಯರ್? ಇಟ್ ಈಸ್ 7 ಅಂತ ಕರಿತಾ ಇದೀವಿ. ಎನ್ ಅನ್ನೋದೇನಾಗತ್ತೆ ನೋಡಿ ಇಲ್ಲಿ. ಸೊ ಬಿಫೋರ್ ನಾಟ್ ಎನ್, ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ ಬಂದ್ಬಿಟ್ಟು 10 - 7 ಆಗಿರ್ಬೋದು, ಇಲ್ಲ 13 - 10 ಆಗಿರ್ಬೋದು, ವಿಚ್ ಈಸ್ ಈಕ್ವಲ್ಸ್ ಟು 3 ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ವಾಟ್ ಈಸ್ ದ ಲಾಸ್ಟ್ ಟರ್ಮ್ ಇನ್ ದಿಸ್ ಸೀರೀಸ್? ಈ ಸೀರೀಸಲ್ಲಿ ನಿಮಗೆ ಲಾಸ್ಟ್ ಟರ್ಮ್ ನಮಗೆ ಗೊತ್ತಿದೆ, ಹಾಗಾಗಿ ಎ ಎನ್ ಅನ್ನೋದು ನಿಮಗೆ 25 ಆಗಿರುತ್ತೆ. ಅಷ್ಟೇ ಅಲ್ಲ, ನಂಬರ್ ಆಫ್ ಟರ್ನ್ಸ್ ಏನಾಗಿದೆ ನೋಡಿ ಇಲ್ಲಿ. ನಂಬರ್ ಆಫ್ ಟರ್ನ್ಸ್ 1 2 3 4 5 6 7 ಅಲ್ವಾ? ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಹೇಳ್ತಾರೆ ಅದೇನು ಅಂತ? ಥಿಂಕ್ ಮಾಡಿ. therefore sum to n terms will become equals to n/2 into a plus an. ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ನಮಗೆ 7/2 ಇಂಟು ಎ ವ್ಯಾಲ್ಯೂ ಈಸ್ 7 ಪ್ಲಸ್ an ವ್ಯಾಲ್ಯೂ ಈಸ್ 25. ಸೊ ಪ್ಲೀಸ್ ಥಿಂಕ್ ಮಾಡಿ, ನಿಮಗಿಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿ. 7/2 ಇಂಟು ವಾಟ್ ಇಸ್ ವ್ಯಾಲ್ಯೂ ಆಫ್ ದಿಸ್ 25 + 7 ಅಂತಂದರೆ 32 ಆಗಿರುತ್ತೆ. ಸೊ 2 1 2 16 ಅಂತ ಹೇಳ್ತಾ ಇದ್ದೀವಿ. therefore we can write ಏನು ಬರುತ್ತೆ ಅಂತಂದಾಗ we can write this as 40. ಸೊ ಥಿಂಕ್ ಮಾಡಿ, 7 × 16 7 × 16 ನೀವು ಸಾಲ್ವ್ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ನಿಮಗೆ 112 ಅಂತ ಬರುತ್ತೆ. ಯು ಗೆಟ್ ದ ಆನ್ಸರ್ ಆ್ಯಸ್ 112. ಗೊತ್ತಾಗಿದಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರೋಗ್ರೆಷನ್, ದಟ್ ಈಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಾರೆ. ಜಾಮೆಟ್ರಿಕ್ ಪ್ರೋಗ್ರೆಷನ್ ಏನಿದು? ಜಾಮೆಟ್ರಿಕ್ ಪ್ರೋಗ್ರೆಷನ್ನ ಹೇಗೆ ನಾವು ಡಿಫೈನ್ ಮಾಡಬಹುದು ಅಂತಂದಿದ್ದಾಗ ಥಿಂಕ್ ಮಾಡಿ. ಹಿಯರ್ ಇಟ್ ಈಸ್ ಆಲ್ಸೋ ದ ಸೀಕ್ವೆನ್ಸ್ ಆಫ್ ನಂಬರ್ಸ್ ಅಂತ ಹೇಳ್ತಾರೆ. ಸೀಕ್ವೆನ್ಸ್ ಆಫ್ ನಂಬರ್ಸ್, sequence of number in which every number is obtained by multiplying the previous number by a constant ಅಂತ ಹೇಳ್ತಾರೆ. by a constant, by multiplying previous number by multiplying the previous number by a constant. ಅದನ್ನು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಾ ಇದ್ವಿ. ಎಕ್ಸಾಂಪಲ್ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ನೋಡಿ 2 ಇದೆ, ನೆಕ್ಸ್ಟ್ 4 ಬರುತ್ತೆ, 4 ಅದಾದ್ಮೇಲೆ ನಿಮಗೆ 8 16 32 ಸೊ ಆನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ನಿಮಗೆ ಸೆಕೆಂಡ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ ನೋಡಿ. 5 10 ವಿ ಕ್ಯಾನ್ ರೈಟ್ ಓಕೆ 20 40. ಇನ್ನು ಏನು ಬರೀಬೋದು ನೋಡಿ ಇಲ್ಲಿ ನಮಗೆ. ವಿ ಕ್ಯಾನ್ ಸೇ ದಟ್ ಇಟ್ ಈಸ್ 80 ಸೊ ಆನ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಜಾಮೆಟ್ರಿಕ್ ಪ್ರೋಗ್ರೆಷನ್. ಸೊ ಸಿ ಹಿಯರ್, ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಏನಾಗುತ್ತೆ ಅಂತಂದರೆ ವಿ ಕ್ಯಾನ್ ಸೇ ಎ ಈಸ್ ದ ಫಸ್ಟ್ ಟರ್ಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಆರ್ ಜನರಲ್ ಆಗಿ ಏನಂತ ಬರಿಬೋದು ನಾವಿಲ್ಲಿ ಅಂತಂದಾಗ ವಿ ಕ್ಯಾನ್ ರೈಟ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಆಸ್ ಎ ಆರ್ ಸ್ಕ್ವೇರ್ ಸೊ ಆನ್ ಅಂತ ಹೇಳ್ತಾ ಇದ್ದೀವಿ.
ಸೊ ಅದೇ ರೀತಿ ನಿಮ್ಗೆ nth ಟರ್ಮ್ ಬೇಕು ಅಂತಂದರೆ a ಇಂಟು r ಪವರ್ n ಮೈನಸ್ 1 ಅಂತನೂ ಬರೀಬಹುದು. ವಿ ಕ್ಯಾನ್ ಸೇ ಇಟ್ ಈಸ್ ಆಸ್ nth ಟರ್ಮ್ ಅಂತ ಹೇಳ್ತೀವಿ ನಾವು, nth ಟರ್ಮ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ, ಎಂಥ ಟರ್ಮ್. ಸೊ ಇಲ್ಲಿ ಆರ್ ಅನ್ನೋದೇನು ಅಂತಂದರೆ, ಸಿ ಹಿಯರ್ ಎ ರೆಪ್ರೆಸೆಂಟ್ಸ್ ಫಸ್ಟ್ ಟರ್ಮ್ ಆಫ್ ದ ಸೀರೀಸ್ ಅಂತ ಕರಿತೀವಿ. ಆರ್ ಈಸ್ ದ ರೇಷಿಯೋ, ವಿ ಕಾಲ್ ಇಟ್ ಆಸ್ ಕಾಮನ್ ರೇಷಿಯೋ ಅಂತ ಕರಿತೀವಿ. ಸೊ ಇಂಥ ಒಂದು ಪ್ರೋಗ್ರೆಷನಲ್ಲಿ ನಾವು ಸಮ್ ಟು ಎನ್ ಟರ್ಮ್ಸ್ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅದನ್ನು ನಾನು ಫಾರ್ಮುಲೆ ಅಂತ ಬರೆದಿರ್ತೀನಿ, ಪ್ಲೀಸ್ ಫಾಲೋ ಮಾಡಿ. ವಾಟ್ ಈಸ್ ದ ಸಮ್ ಟು ಎನ್ ಟರ್ಮ್ಸ್? ಸೊ ಫಸ್ಟ್ ಒನ್, ಸಿ ಹಿಯರ್, sum to n terms. Sn is equal to a into 1 minus r power n divided by 1 minus r. ಯಾವಾಗ ಇದು ಅಪ್ಲೈ ಮಾಡ್ತೀರಾ ಅಂತಂದರೆ, ಇಫ್ ಆರ್ ಈಸ್ ಲೆಸ್ ದ್ಯಾನ್ 1 ಅಂತ ಹೇಳ್ತಾ ಇದ್ದೀವಿ. ಥಿಂಕ್ ಮಾಡ್ತಾ ಇದ್ದೀರಲ್ವಾ, ಸಮ್ ಟು ಎನ್ ಟರ್ಮ್ಸ್ ಇನ್ ಜಿ ಪಿ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅನ್ನೋದು ಎ ಇಂಟು 1 ಮೈನಸ್ ಆರ್ ಪವರ್ ಎನ್ ಡಿವೈಡ್ ಬೈ 1 ಮೈನಸ್ ಆರ್ ಇಫ್ ಆರ್ ಈಸ್ ಲೆಸ್ ದ್ಯಾನ್ 1 ಅಂತ ಹೇಳ್ತಾ ಇದೀವಿ. ಅದೇ ರೀತಿ ನಿಮಗೆ ಸೆಕೆಂಡ್ ಒನ್, ಇದರಲ್ಲೇ ನಿಮಗೆ ಸಮ್ ಟು ಎನ್ ಟರ್ಮ್ಸ್ ಎಸ್ ಎನ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಎ ಇಂಟು ಆರ್ ಪವರ್ ಎನ್ ಮೈನಸ್ 1 ಡಿವೈಡ್ ಬೈ, ಯು ಕ್ಯಾನ್ ರೈಟ್ ಆರ್ ಮೈನಸ್ 1 ಅಂತ ಬರೀಬಹುದು. ಇದು ಯಾವಾಗ ಅಂತಂದರೆ, ಇಫ್ ಆರ್ ಈಸ್ ಲೆಸ್ ದ್ಯಾನ್ 1, ಇಫ್ ಆರ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತೀವಿ ನಾವು. If r greater than 1, we can write sum to n terms is equals to a into r power n minus 1 divided by r minus 1. ಆದರೆ ನಮ್ಮ ಫಿಸಿಕ್ಸಲ್ಲಿ ಯಾವಾಗಲೂ ಜನರಲ್ ಆಗಿ ಈ ಫಾರ್ಮುಲಾ ನಾವು ಯೂಸ್ ಮಾಡೋ ನೆಸೆಸಿಟಿ ನಮಗೆ ಬರೋದಿಲ್ಲ. ಸೊ ಇನ್ಯಾವ್ದು ಸರ್ ಬರುತ್ತೆ ನಿಮಗೆ ಅಂತಂದರೆ, ವಿ ಕ್ಯಾನ್ ಸೇ ಇಟ್ ಈಸ್ ಸಮ್ ಟು ಇನ್ಫಿನಿಟಿ ಅಂತ ಹೇಳ್ತಾರೆ. ಸಮ್ ಟು ಇನ್ಫಿನಿಟಿ. ಸರ್ ಇದು ಎಲ್ಲ ಅಪ್ಲೈ ಮಾಡ್ತೀವಿ ನಾವು ಫಿಸಿಕ್ಸಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಸೆಕೆಂಡ್ PUC ಯಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮತ್ತು ಪೊಟೆನ್ಷಿಯಲ್ ಕಾನ್ಸೆಪ್ಟಲ್ಲಿ ಒಂದು ಚಾರ್ಜ್ ಅನ್ನೋದು ಆರಿಜಿನಲ್ಲಿ ಪ್ಲೇಸ್ ಮಾಡಿಬಿಟ್ಟು, ಇಲ್ಲ ಚಾರ್ಜಸ್ ಅನ್ನೋದು ಎಕ್ಸ್ ಆಕ್ಸಿಸಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟು ನಿಮಗೆ ವಾಟ್ ಈಸ್ ದ ನೆಟ್ ಫೀಲ್ಡ್ ಅಟ್ ದ ಆರಿಜಿನ್, ಇಲ್ಲ ನೆಟ್ ಪೊಟೆನ್ಷಿಯಲ್ ಅಟ್ ದ ಆರಿಜಿನ್ ಅಂತ ಕೇಳಿದ್ದಾಗ ನಿಮಗೆ ಈ ಒಂದು ಫಾರ್ಮುಲಾ ನೆಸೆಸಿಟಿ ಬರುತ್ತೆ ನಿಮಗೆ. ಸೊ ವಾಟ್ ಈಸ್ ಸಮ್ ಟು ಇನ್ಫಿನಿಟಿ? ಸೊ ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎ ಡಿವೈಡ್ ಬೈ 1 ಮೈನಸ್ ಆರ್. ಇದು ಯಾವಾಗ ಬರುತ್ತೆ ಗೊತ್ತಾದಲ್ವ, ಹೇಳ್ತಾರೆ ನಿಮಗೆ, ಅಬ್ಸರ್ವ್ ಮಾಡಿ. ಇಫ್ ಆರ್ ಈಸ್ ಲೆಸ್ ದ್ಯಾನ್ 1 ಅಂತ ಕರಿತೀವಿ. ಅದೇ ನಿಮಗೆ ಸಮ್ ಟು ಇನ್ಫಿನಿಟಿ ಈಸ್ ಈಕ್ವಲ್ಸ್ ಟು ಎ ಡಿವೈಡ್ ಬೈ ಆರ್ ಮೈನಸ್ 1 ಅಂತನೂ ಬರುತ್ತೆ. ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಯಾವಾಗಲೂ ದಿಸ್ ಈಸ್ ದ ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಪ್ಲೀಸ್ ರಿಮೆಂಬರ್ ದ್ಯಾಟ್. ಇದು ಯಾವ ಫಾರ್ಮುಲಾ, ಇದು ಯಾವಾಗ ಅಪ್ಲೈ ಮಾಡ್ತೀರಾ ಅಂದರೆ, ಇಫ್ ಆರ್ ಈಸ್ ಗ್ರೇಟರ್ ದ್ಯಾನ್ 1. ಗೊತ್ತಾಗ್ತದಲ್ವ ಹೇಳ್ತಾರೆ ಅದನ್ನಂತ? ಪ್ಲೀಸ್ ಅಬ್ಸರ್ವ್ ಮಾಡಿ, ಕಲೀರಿ. ಒಂದು ನಿಯರ್ಲಿ ಒಂದು 5 ಟೈಮ್ಸ್ ಒಂದೊಂದು ಫಾರ್ಮುಲಾ ನೀವು ಬರೆದಿದ್ದಾಗ ಡೆಫಿನೆಟಾಗಿ ಇದೆಲ್ಲ ನಿಮಗೆ ಪ್ರಾಕ್ಟೀಸ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಇದನ್ನು ಬೇಸ್ ಮಾಡಿಕೊಂಡು ಹೇಗೆ ನಾವು ಸಾಲ್ವ್ ಮಾಡ್ಬೋದು ನ್ಯೂಮರಿಕಲ್ಸ್ ಇಲ್ಲ ಕಾನ್ಸೆಪ್ಟ್ಸ್ ಫಿಸಿಕ್ಸಲ್ಲಿ ಅಂತಂದರೆ, ಅದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಫೈಂಡ್ ದ ಸಮ್ ಆಫ್ ಸೀರೀಸ್. ಒಂದು ಸೀರೀಸ್ ನಿಮಗೆ ಕೊಟ್ಟಿರೋ, ಲೆಟಸ್ ಸೇ ಚಾರ್ಜ್ ಅಂತಲೇ ಕರೆಯೋಣ. ಸಿ ಹಿಯರ್, ವಾಟ್ ಇಸ್ ದ ಟೋಟಲ್ ಚಾರ್ಜ್? ಅಬ್ಸರ್ವ್ ಮಾಡಿ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಸೊ ಗಿವೆನ್, ಥಿಂಕ್ ಮಾಡಿ, q is equals to 2q plus q by 3 plus q by 9 plus q by 27 plus so on ಅಂತ ಹೇಳ್ತಾ ಇದೀವಿ. therefore q is equals to, we can write 2q ನಾವು q plus q ಅಂತ ಬರೀಬಹುದಲ್ವಾ? q by 3 plus q by 9 plus q by 27 plus so on ಆಗಿರುತ್ತೆ. ಸೊ q will become equals to q ಪ್ಲಸ್, ಹಾಗೆ ಇರಲಿ ನೋಡಿ, ಈ ಒಂದು ಟರ್ಮ್ಸಲ್ಲಿ ಎಲ್ಲದರಲ್ಲೂ ನೀವು
ಕ್ಯೂನ ಕಾಮನ್ ತೆಗೆದು ಬರೆಯೋಣ. ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಕಾಮನ್ ತೆಗೆದ್ರೆ ನಿಮಗೆ 1 + 1/3 + 1/9 + 1/27 + so on ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊಲ್ಯೂಷನ್ ಸಿಗುತ್ತೆ. ಸೊ ಹೇಗೆ ಅದನ್ನು ಮಾಡಬಹುದು ಅಂತ ಒಂದ್ಸರಿ ಥಿಂಕ್ ಮಾಡಿ. ಸೊ ಟೋಟಲ್ ಚಾರ್ಜ್ Q = Q + Q ಇಂಟು ನೋಡಿ ಇಲ್ಲಿ ಫಸ್ಟ್ ಟರ್ಮ್ ಅನ್ನೋದು ನಿಮ್ಗೆ ಏನಾಗುತ್ತೆ ಒಂದ್ಸರಿ ಥಿಂಕ್ ಮಾಡಿ. ಫಸ್ಟ್ ಟರ್ಮ್ = 1 ಆಗಿರುತ್ತೆ. ಫಸ್ಟ್ ಟರ್ಮ್ = 1. ಕಾಮನ್ ರೇಷಿಯೋ ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ 1/3/1. ಇಲ್ಲ ಅಂತಂದರೆ ವಿ ಕ್ಯಾನ್ ರೈಟ್ ದಿಸ್ ಆಸ್ 1/9/1/3 ಅಂತಲೂ ಬರೀಬಹುದು. ಸಿಂಪ್ಲಿಫೈ ಮಾಡಿದ್ದಾಗ R ವ್ಯಾಲ್ಯೂ ನಿಮಗೆ 1/3 ಅಂತ ಬರುತ್ತೆ. ಸೊ R ಅನ್ನೋದು ಏನಾಗ್ತದೆ ನೋಡಿ ಇಲ್ಲಿ ಇಟ್ ಈಸ್ ಗ್ರೇಟರ್ ದ್ಯಾನ್ 1 ಆರ್ ಲೆಸ್ ದ್ಯಾನ್ 1. 1/3 ಅಂದರೆ 0.33 ಅಲ್ವಾ. ಹಾಗಾಗಿ ಈ R ವ್ಯಾಲ್ಯೂ ಅನ್ನೋದು ಲೆಸ್ ದ್ಯಾನ್ 1 ಆಗಿರೋದ್ರಿಂದ ನಾವು ಅಷ್ಟೇ ಅಲ್ಲ ಈ ಸೀರೀಸ್ ಇನ್ಫೈನೈಟ್ ಸೀರೀಸ್ ಆಗಿರೋದ್ರಿಂದ ನಾವು S infinity = A / 1 - R ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಸೊ Q + Q ಇಂಟು ವಿ ಕ್ಯಾನ್ ರೈಟ್ A ಅಂದರೆ 1 / 1 - R ಅಂತಂದರೆ 1/3. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ Q + Q ಇಂಟು 1 / 2/3 ಅಂತ ಬರುತ್ತೆ. 3 - 1 ಅಂದರೆ 2, 2/3 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ Q + Q ಇಂಟು 3/2 ಆಗಿರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ ಇಲ್ಲಿ 2Q + 3Q ಅಂತಂದರೆ 5Q/2 ಆಗಿರುತ್ತೆ. ದಿಸ್ ಇಸ್ ದ ಟೋಟಲ್ Q. ಅರ್ಥ ಆಗ್ತದೆ ಅಲ್ವಾ ಹೇಗೆ ನಾವು ಅನಲೈಸ್ ಮಾಡ್ತಾ ಇದ್ದೀವಿ, ಸಾಲ್ವ್ ಮಾಡ್ತಾ ಇದ್ದೀವಿ, ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್ ಇನ್ ಆಲ್ಜಿಬ್ರಾ. ಅಲ್ಲಿ ಕೆಲವು ಕಾಮನ್ ಫಾರ್ಮುಲಾಸ್ ನಾವು ಕಲಿಬೇಕು. ನೀವು ಇದನ್ನು ಲೋಯರ್ ಸೆಕ್ಷನ್ಸಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರ, ಆದರೂ ಸಹ ಮರ್ತೋಗತಕ್ಕಂಥ ಚಾನ್ಸ್ ಇದೆ. ಮರು ಸಹಜುಗುಣ ಆಗಿರೋದ್ರಿಂದ ನೀವು ರೀಕಾಲ್ ಮಾಡಬೇಕು. ವಾಟ್ ಆರ್ ದೇ? ಬೇಸಿಕ್ ಫಾರ್ಮುಲಾಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ದಟ್ ಈಸ್ A + B ಹೋಲ್ ಸ್ಕ್ವೇರ್ = A² + B² + 2AB ಅಂತ ಬರಿತೀವಿ. ಸೆಕೆಂಡ್ ಒನ್ A - B ಹೋಲ್ ಸ್ಕ್ವೇರ್ = A² + B² - 2AB. ನೆಕ್ಸ್ಟ್ ಒನ್ ನಿಮಗೆ A + B ಹೋಲ್ ಸ್ಕ್ವೇರ್ ಪ್ಲಸ್ A - B ಹೋಲ್ ಸ್ಕ್ವೇರ್ ಅನ್ನೋದು ಮಾಡಿದ್ದಾಗ ನಿಮಗೆ 2 ಇಂಟು A² + B² ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ A + B ಹೋಲ್ ಸ್ಕ್ವೇರ್ ಮೈನಸ್ A - B ಹೋಲ್ ಸ್ಕ್ವೇರ್ ನೀವು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 4AB. ನೋಡಿ ದಿಸ್ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನಿಮಗೆ ರೆಸಿಸ್ಟಾರ್ ಸರ್ಕ್ಯೂಟ್ ಮತ್ತು ಕೆಪಾಸಿಟರ್ ಸರ್ಕ್ಯೂಟ್ ಸಾಲ್ವ್ ಮಾಡಬೇಕಾದ್ರೆ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. 2 ಕೆಪಾಸಿಟರ್ಸ್ ಇಲ್ಲ 2 ರೆಸಿಸ್ಟಾರ್ಸ್ ತಗೊಂಡಿರ್ತಾರೆ. ಅದನ್ನು ಫಸ್ಟ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾಗ ಸೋ ವ್ಯಾಲ್ಯೂ ಬಂದಿದೆ. ಸೆಕೆಂಡ್ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾಗ ಸೋ ವ್ಯಾಲ್ಯೂ ಬಂದಿರುತ್ತೆ. ಸೀರೀಸಲ್ಲಿದ್ದಾಗ ಏನು ನಿಮಗೆ ಕೆಪಾಸಿಟರ್ಸ್ ಫಾರ್ಮುಲಾ C1 C2 / C1 + C2. ಅದೇ ಪ್ಯಾರಲಲ್ ಆಗಿದ್ದಾಗ C1 + C2 ಅಂತ ಹೇಳ್ತೀವಿ. ಸೊ ಇದನ್ನು ಬೇಸ್ ಮಾಡಿಕೊಂಡು ನಾವು ಇಂಡಿವಿಜುವಲ್ ಕೆಪಾಸಿಟೆನ್ಸಸ್ನ ಫೈಂಡ್ ಔಟ್ ಮಾಡಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಪ್ರಾಬ್ಲಮ್ಸಲ್ಲಿ ಈ ಫಾರ್ಮುಲಾಸ್ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನು ಅಂತ. ಸೊ ದಟ್ ಈಸ್ ಅ ಇಂಪಾರ್ಟೆಂಟ್ ಬೇಸಿಕ್ ಫಾರ್ಮುಲಾ. ಇನ್ನು ಇದು ನಿಮಗೆ A + B ಹೋಲ್ ಕ್ಯೂಬು, A - B ಹೋಲ್ ಕ್ಯೂಬು, AQ + BQ ಎಲ್ಲ ನೀವು ಓದಿ ನೀವು ಅರ್ಥ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಮಾತ್ರ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇಸ್ ಅ ಕಾಮನ್ ಫಾರ್ಮುಲಾ ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಿಮಗೆ ಇನ್ನೂ ಒಂದು ರೂಲ್ ಇದೆ ನಮ್ಗೆ ಏನದಂತಂದರೆ ಪ್ರಪೋರ್ಷನಾಲಿಟೀಸ್. ಸಪೋಸ್ ಹಿಯರ್ we can write if A/B = C/D ಇದ್ದರೆ ಇದನ್ನ ಕಾಂಪೊನೆಂಟೋ ಅಂಡ್ ಡಿವಿಡೆಂಡೋ ರೂಲ್ ಅಂತ ಕರಿತೀವಿ. ಕಾಂಪೊನೆಂಟ್ ಅಂಡ್ ಡಿವಿಡೆಂಡೋ ರೂಲ್ ಏನಂತ ಬರೀಬೋದು ನೋಡಿ ಇಲ್ಲಿ A + B / A - B = C + D / C - D ಅಂತನೂ ಬರೀಬಹುದು.
ಅರ್ಥ ಆದ್ರೆ ಇಫ್ ದೆನ್ ಕಂಡೀಷನ್ ಅಂತಾನು ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ವ ಹೇಳ್ತಾ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಲರ್ನ್ ಅಂಡರ್ ದ ಕಾನ್ಸೆಪ್ಟ್ ಆಫ್ ಆಲ್ಜಿಬ್ರಾ ಅಂತ ಹೇಳ್ತೀವಿ. ನಾವು let us see the next concept, that is a trigonometry. What is the next concept? That is a trigonometry ಅಂತ ಹೇಳ್ತಾ ಇದ್ದೀವಿ. ಟ್ರಿಗ್ನಾಮೆಟ್ರಿ ಅಂದರೆ ಏನು ಅಂತ ನೋಡಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂತಂದಾಗ ಸಿ ಹಿಯರ್ ಇಟ್ ಈಸ್ ಅ ಮೆಜರ್ಮೆಂಟ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತಾರೆ. ಮೆಜರ್ಮೆಂಟ್ ಆಫ್ ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಅಂತ ಕರಿತೀವಿ. ಇನ್ ಎ ಟ್ರಯಾಂಗಲ್. ಫಸ್ಟ್ ಇದು ಆ್ಯಂಗಲ್ನ ಹೇಗೆ ನಾವು ಡಿಫೈನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಬೈ ಟೀಟಾ ಅಂತ ಕರಿತಾ ಇದ್ದೀವಿ. ಸೊ ಸಿ ಹಿಯರ್ ಯಾವುದಾದ್ರೂ ಒಂದು ಪಾರ್ಟಿಕಲ್ ನಿಮಗೆ ಸರ್ಕ್ಯುಲರ್ ಮೋಷನ್ ಇದೆ ಅಂತಂದಾಗ, ಫಾರ್ ಎಕ್ಸಾಂಪಲ್ ದಿ ಆರ್ ಅನ್ನೋದು ನಿಮಗೆ ರೇಡಿಯಸ್ ಅಂತ ತಗೊಂಡಿದ್ದಾಗ ಪಾರ್ಟಿಕಲ್ ಪಿ ಇಂದ ನಿಮಗೆ ಪಿ ಡ್ಯಾಶ್ ಹೋಗಬೇಕಾದ್ರೆ ಅಬ್ಸರ್ವ್ ಮಾಡಿ, ದಿಸ್ ರೇಡಿಯಸ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದರೆ ಸೆಂಟರ್ ಹತ್ರ ಸ್ವಲ್ಪ ಇದನ್ನು ಆ್ಯಂಗಲ್ನ ಸಬ್ಟೆಂಡ್ ಮಾಡಿರುತ್ತೆ. ಸೊ ಇದು ಟೀಟಾ ಅಬ್ಸರ್ವ್ ಮಾಡಿ. ಈ ಪಿ ಡ್ಯಾಶ್ನ ನಾವು ಆರ್ಕ್ ಲೆಂತ್ ಅಂತ ಕರಿತೀವಿ. ಈ ಆರ್ನ ನಾವು ರೇಡಿಯಸ್ ಅಂತ ತಗೊಳ್ತೀವಿ. ಸೊ ಆ್ಯಂಗಲ್ ಟೀಟಾನ ನಾವು ಯಾವತ್ತೇ ಆಗಲಿ ಚೆನ್ನಾಗಿ ಬಿಟ್ಕೊಳ್ಳಿ, ನಿಮಗೆ ಇದು ಯೂಸ್ ಆಗಿರುತ್ತೆ ಬಹಳ. ಫಿಸಿಕ್ಸಲ್ಲಂತೂ ಯೂಸ್ ಮಾಡ್ತಾನೆ ಇರ್ತೀವಿ. ಆರ್ಕ್ ಲೆಂತ್ ಡಿವೈಡ್ ಬೈ ರೇಡಿಯಸ್ ಅಂತ ಹೇಳ್ತೀವಿ ನಾವು. ಅರ್ಥ ಇದಲ್ಲೂ ಹೇಳ್ತಾರೆ ಅದು. ಸೊ ಟೀಟಾ ಈಸ್ ಈಕ್ವಲ್ಸ್ ಟು ಎಲ್ ಬೈ ಆರ್. therefore length of the arc is equals to r into theta ಅಂತನೂ ಬರೀಬಹುದು. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಹೈ ಲೆವೆಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಫಿಸಿಕ್ಸಲ್ಲಿ ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ. ಸೊ ದೀಸ್ ಆರ್ ದ ಥಿಂಗ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಅಬ್ಸರ್ವ್ ದ್ಯಾಟ್ ಏನದು ಅಂತಂದಾಗ ಅಬ್ಸರ್ವ್ ನೋಡಿ, ಆ್ಯಂಗಲ್ನ ನಾವು ರೇಡಿಯನ್ಸ್ SI ಯೂನಿಟಲ್ಲಿ ಮೆಷರ್ ಮಾಡ್ತೀವಿ, ಇಲ್ಲ ಬೇರೆ ಯೂನಿಟ್ಸ್ ಇದೆ ಅದಕ್ಕೆ ಡಿಗ್ರೀಸ್ ಅಂತನೂ ಮೆಷರ್ ಮಾಡ್ತೀವಿ. ಅದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನು ಅಂತಂದಾಗ ಅಬ್ಸರ್ವ್ ಮಾಡಿ, 2π ರೇಡಿಯನ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ 360 ಡಿಗ್ರಿ ಅಂತ ಹೇಳ್ತೀವಿ. ಇನ್ ದ ಸೇಮ್ ಮ್ಯಾನರ್ ಒನ್ ರೇಡಿಯನ್ ವಿಲ್ ಬಿ ಈಕ್ವಲ್ ಟು 57.3 ಡಿಗ್ರೀಸ್ ಅಂತ ಕರಿತೀವಿ. ಸೊ ಈ ಕನ್ವರ್ಷನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದಾಗ ಕೆಲವೊಂದು ಸರಿ ನಿಮಗೆ ಆಪ್ಷನ್ಸಲ್ಲಿ ರೇಡಿಯನ್ಸಲ್ಲೂ ಕೊಟ್ಟಿರ್ತಾರೆ, ಇನ್ನು ಕೆಲವು ಸರಿ ನಿಮಗೆ ಡಿಗ್ರೀಸಲ್ಲೂ ಆಪ್ಷನ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ಒಂದು ವ್ಯಾಲ್ಯೂವಿಂದ ಇನ್ನೊಂದು ಅಂದರೆ ಒಂದು ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅವೆರಡರ ಮಧ್ಯೆ ರಿಲೇಷನ್ ನಮಗೆ ಮಸ್ಟ್ ಆ್ಯಂಡ್ ಶುಡ್ ನಮಗೆ ಗೊತ್ತಿರಲೇಬೇಕಾಗಿರುತ್ತೆ. ಆ್ಯಂಡ್ ಲೆಟ್ ಅಸ್ ಸಿ ಹಿಯರ್ ವಾಟ್ ಈಸ್ ದ ಟ್ರಿಗ್ನಾಮೆಟ್ರಿಕ ರೇಷಿಯೋ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡಿದ್ದಾಗ, consider the right angle triangle ABC and theta is angle ಅಂತ ಕರೆಯೋಣ. ಇಲ್ಲಿ AC ಅಂದರೆ ಏನು ಅಂತಂದಾಗ ಇದನ್ನು ನಾವು ಹೈಪೋಟೆನಸ್ ಅಂತ ನಾವು ಕರಿತೀವಿ. ಓಕೆ, ಆ್ಯಂಡ್ BC ಆ್ಯಂಡ್ AB ಆರ್ ದ ಟು ಅಡ್ಜಸೆಂಟ್ ಸೈಡ್ಸ್ ಅಂತ ಹೇಳ್ಬೋದು ನಾವು. therefore trigonometric ratios are nothing but sin theta. sin theta ಹೇಗೆ ಬರಿಬೋದು ನೋಡಿ, ಇಲ್ಲಿ ಆಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಸ್ ಅಂತ ಹೇಳ್ತೀವಿ. ಅದೇ ರೀತಿ ನಿಮಗೆ ಕಾಸ್ theta ನಾವು BC ಡಿವೈಡ್ ಬೈ AC ಅಂತ ಬರೀಬಹುದು. ಅಡ್ಜಸೆಂಟ್ ಸೈಡ್ ಡಿವೈಡ್ ಬೈ hypotenuse, and tan theta becomes equals to will become equal to opposite side divided by adjacent side ಅಂತ ಹೇಳ್ತೀವಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದೀಸ್ ಇಂಪಾರ್ಟೆಂಟ್ ಬೇಸಿಕ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಕರಿತಾ ಇದ್ದೀವಿ. ಗೊತ್ತಾಯ್ತಲ್ವ ಹೇಳ್ತಾ ಇದ್ದೇನೆ ಅಂತ. ಸೊ ಇದೇ ರೀತಿ ನಿಮಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅನ್ನೋದು ಸೈನ್, ಕೊಸೈನ್, ಟ್ಯಾಂಜೆಂಟ್ ಆ ರೀತಿ ಎಲ್ಲ ಇರುತ್ತೆ ನಿಮಗೆ. ಅದು ವ್ಯಾಲ್ಯೂಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗೆ ವ್ಯಾಲ್ಯೂಸ್ ಏನಾಗಿರುತ್ತೆ ಅಂತ ಅಬ್ಸರ್ವ್ ಮಾಡಿ. ಟ್ಯಾಬ್ಲರ್ ಕಾಲಮಲ್ಲಿ ನಾನು ನಿಮಗೆ ಬರೆದು ಹಾಕಿದೆ. ಆ್ಯಕ್ಚುಲಿ ಇದು ಪ್ರಿಂಟ್ ಆಗಬೇಕಾಯಿತು, ಬಟ್ ಇದು ಡಿಸ್ಪ್ಲೇ ಆಗ್ತಾ ಇಲ್ಲ, ಹಾಗಾಗಿ ನಾವು ಬರೆದಿದ್ದೀವಿ. ಏನಾಗುತ್ತೆ ನೋಡಿ, ಇಲ್ಲಿ ಟೀಟಾ ಸೈನ್ 0 ಏನಾಗಿರುತ್ತೆ ಅಬ್ಸರ್ವ್ ಮಾಡಿ. ಸೈನ್ 0 ಅನ್ನೋದು ಇಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. sin 0, cos 0 is 1, tan 0 is 1 ಅಂತ ಹೇಳ್ತೀವಿ. tan 0 is 0 ಸಾರಿ. ಅದೇ ರೀತಿ ನಿಮಗೆ sin 30, sin 45, sin 60 ನಿಮ್ಗೆ ಅಪ್ ಟು 360 ಡಿಗ್ರಿವರೆಗೂ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ನಿಮಗೆ ಟ್ಯಾಬ್ಲರ್ ಕಾಲಮಲ್ಲಿ ಕೊಟ್ಟಿದ್ದೀವಿ. ಇದನ್ನು ಮಸ್ಟ್ ಅಂಡ್ ಶುಡ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗಿರುತ್ತೆ. ಈ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಜೊತೆ ಎಸ್ಪೆಷಲಿ ಫಿಸಿಕ್ಸಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು, ಥಿಂಕ್ ಮಾಡಿ, ನೋಟ್ ಅಂತ ಹೇಳ್ತಾ ಇದ್ದೀನಿ. sin 37 ಡಿಗ್ರಿ ಅಷ್ಟೇ ಅಲ್ಲ, ನಿಮಗೆ ಕಾಸ್ 37 ಡಿಗ್ರಿ, ನಿಮಗೆ ಟ್ಯಾನ್ 37 ಡಿಗ್ರಿ ಸಹ ನಿಮಗೆ ಹೆಲ್ಪ್ ಬೇಕಾಗತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ, ಇಲ್ಲಿ
and sin 53 degree is equal to next one is we can say it is cos 53 and tan 53. ಸೊ ಇದನ್ನು ಹೇಗೆ ನಾವು ನೆನಪಿಟ್ಕೋಬಹುದು ಅಂತಂದಿದ್ದಾಗ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಲೆಟ್ ಅಸ್ ಸೇ ದಿಸ್ is 37 degree and this is 53 degree. ಸೊ ಲೆಟ್ ಅಸ್ ಗಿವ್ ದ ಟ್ರಯಾಂಗಲ್ ಆಸ್ ಎ ಬಿ ಸಿ. ನಿಮಗಿದು ಇಲ್ಲಿ 3 ಬರೀರಿ, ಇಲ್ಲಿ 5 ಬರುತ್ತೆ, ಇಲ್ಲಿ ಉಳಿದಿರೋದು ನಿಮ್ಗೆ ಇಲ್ಲಿ 4 ಬರುತ್ತೆ. ಸೊ sin 37 ಡಿಗ್ರಿ ಅನ್ನೋದೇನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ 3/4 ಆಗಿರುತ್ತೆ. ಕಾಸ್ 37 ಬಂದ್ಬಿಟ್ಟು ನಿಮಗೆ 3/4 ಅಲ್ಲ, ಇಲ್ಲಿ ಅಪೋಸಿಟ್ ಸೈಡ್ ಇಸ್ 3, ಹೈಪಾಟ್ನೆಸ್ ಈಸ್ 5 ಆಗಿರುತ್ತೆ. ಕಾಸ್ 37 ಡಿಗ್ರಿ ಬಂದ್ಬಿಟ್ಟು ನಿಮಗೆ 4/5 ಆಗಿರುತ್ತೆ. ಟ್ಯಾನ್ 37 ಡಿಗ್ರಿ ಏನಾಗಿರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, ಇಟ್ ಈಸ್ ಈಕ್ವಲ್ಸ್ ಟು 3/4. ಅದೇ ರೀತಿ ಸೈನ್ 53 ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇಲ್ಲಿ ಸೈನ್ 53 ಅನ್ನೋದು ನಿಮಗೆ 4/5. ಕಾಸ್ 53 ವಿಲ್ ಬಿಕಮ್ ಈಕ್ವಲ್ಸ್ ಟು 3/5 and this is tan 53 is equals to opposite side 4/3 ಆಗಿರುತ್ತೆ. ಗೊತ್ತಾಯ್ತಲ್ವಾ? ಸೊ ಇದನ್ನು ಹೇಗೆ ನಾವು ನೆನಪಿಟ್ಕೋಬಹುದು ಅಂತ ಅಂದಿದ್ದಾಗ, ನೀವು ಫಿಸಿಕ್ಸ್ ವಾಲಾ ಚಾನಲಲ್ಲಿ ಶಾರ್ಟ್ಸ್ ಹೋಗಿದ್ದಾಗ ನಿಮಗೆ ಮ್ಯಾಥಮೆಟಿಕ್ಸ್ ರಮ್ಯ ಮೇಡಮ್ ಅವರು ಈ ವ್ಯಾಲ್ಯೂಸ್ನ ಹೇಗೆ ನೆನಪಿಟ್ಕೋಬೋದು ಅಂತಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದ್ಸರಿ ರೆಫರ್ ಮಾಡಿದ್ರೆ ನಿಮ್ಗೆ ಈಸಿಯಾಗೆ ಗೊತ್ತಾಗುತ್ತೆ. ಬಟ್ ಥಿಂಕ್ ದಿಸ್, ಗೊತ್ತಾಯ್ತಲ್ವ? ಥಿಂಕ್ ಮಾಡಿ. ಟ್ರಯಾಂಗಲ್ ಹಾಕಿದಾಗ ಇಲ್ಲಿ 3, ಇಲ್ಲಿ 5 ಬರೀ, ಇಲ್ಲಿ ಏನಿರುತ್ತೆ 4 ಬರುತ್ತೆ. ಇದನ್ನು ನೆನ್ಪಿಟ್ಕೊಂಡ್ರೆ ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಸೈನ್ 37, ಕಾಸ್ 37, ಟ್ಯಾನ್ 37 ಆ್ಯಂಡ್ ಸೈನ್ 53, ಕಾಸ್ 53 ಆ್ಯಂಡ್ ಟ್ಯಾನ್ 53 ವ್ಯಾಲ್ಯೂಸ್. ಇದು ನಿಮಗೆ ಫ್ರೀಕ್ವೆಂಟಾಗಿ ಬರ್ತಾ ಇರತಕ್ಕಂಥ ವ್ಯಾಲ್ಯೂಸ್ ಫಿಸಿಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ಎಂಟ್ರೆನ್ಸಲ್ಲಿ. ಗೊತ್ತಾಯ್ತಾರೆ? ಪ್ಲೀಸ್ ರಿಮೆಂಬರ್ ದಿಸ್ ವ್ಯಾಲ್ಯೂಸ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ರಿಮೆಂಬರ್. ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ನಾವು ಲೆಟ್ ಅಸ್ ಸಿ ದ ಫಂಡಮೆಂಟಲ್ ಟ್ರಿಗ್ನಾಮೆಟ್ರಿಕ್ ರಿಲೇಷನ್ಸ್ ಅಂತ ಹೇಳ್ತಾ ಇದ್ದೀವಿ. ಫಂಡಮೆಂಟಲ್ ಟ್ರಿಗ್ನಾಮೆಟ್ರಿಕ್ ರಿಲೇಷನ್ಸ್. ವಾಟ್ ಆರ್ ದ ಫಂಡಮೆಂಟಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ರಿಲೇಷನ್ಸ್ ಅಂತಂದಿದ್ದಾಗ ಪ್ಲೀಸ್ ಥಿಂಕ್ ಮಾಡಿ. ಒಂದು ನಿಮಿಷ. ಸೊ ಫಂಡಮೆಂಟಲ್ ಟ್ರಿಗ್ನಾಮೆಟ್ರಿಕ್ ರಿಲೇಷನ್ಸ್ ಇಂಪಾರ್ಟೆಂಟ್ ಫಾರ್ಮುಲಾ ಫಸ್ಟ್ ನಾನು ಬರಿತಾ ಇರ್ತೀನಿ. ಏನು ಅಂತಂದಾಗ ವಿ ಕ್ಯಾನ್ ಸೇ ದ್ಯಾಟ್ ಸೈನ್ ಟೀಟಾ ಕ್ಯಾನ್ ಬಿ ರಿಟನ್ ಆಸ್ 1/cosecant ಥೀಟಾ. ಸೆಕೆಂಡ್ ಒನ್ ನಿಮಗೆ ಕಾಸ್ ಟೀಟಾ ನಾವು 1/secant ಥೀಟಾ ಅಂತ ಬರಿಬಹುದು. ಥರ್ಡ್ ಒನ್ ನಿಮಗೆ ಟ್ಯಾನ್ ಟೀಟಾನ ಏನಂತ ಬರಿಬೋದು ನಾವಿಲ್ಲಿ ಅಂತಂದಾಗ 1/cot ಥೀಟಾ. ಇಲ್ಲ ಇದನ್ನು ಸೈನ್ ಟೀಟಾ ಡಿವೈಡ್ ಬೈ ಕಾಸ್ ಟೀಟಾ ಅಂತನೂ ಬರೀಬಹುದು. ಗೊತ್ತಾಯ್ತಲ್ವ ಹೇಳ್ತಾರೆ ಇದೇನಂತ? ನೆಕ್ಸ್ಟ್ ಐಡೆಂಟಿಟಿ ರಿಲೇಷನ್ಸ್ ಏನು ಅಂತಂದಾಗ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1 ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಸಿ ಹಿಯರ್ ಫಿಫ್ತ್ ಒನ್, ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಒನ್ ಕೊಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳ್ತಾರೆ. ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ರಿಲೇಷನ್ಸ್, ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿಕಲ್ ರಿಲೇಷನ್ಸ್ ಅಂತ ಹೇಳ್ತಾ ಇದ್ದೀವಿ. ರೆಸಿಪ್ರೋಕಲ್ ಫಂಕ್ಷನ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಲೆಟ್ ಅಸ್ ಸಿ ಹಿಯರ್ ಸೈನ್ ಮೈನಸ್ ಟೀಟಾ ಏನಾಗುತ್ತೆ, ಮೈನಸ್ ಸೈನ್ ಟೀಟಾ, ಸೈನ್ 90 ಮೈನಸ್ ಟೀಟಾ ಏನಾಗುತ್ತೆ, ಕಾಸ್ ಟೀಟಾ. ಸೊ ಇದನ್ನೆಲ್ಲ ನೀವು ಅನಲೈಸ್ ಮಾಡಬೇಕು ಅಂತಂದಿದ್ದಾಗ ಲೆಟ್ ಅಸ್ ಸಿ ದ ಥಿಂಗ್ಸ್. ನಾವಿವಾಗ ಒಂದು ಪ್ಲೇನ್ನ 4 ಕ್ವಾಡ್ರೆಂಟ್ಸ್ ನಾವು ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಲೆಟ್ ಅಸ್ ಸೇ ದಿಸ್ 0 ಡಿಗ್ರಿ ಆ್ಯಂಡ್ ದಿಸ್ ಈಸ್ 90 ಡಿಗ್ರಿ ಆ್ಯಂಡ್ ದಿಸ್ ಈಸ್ 180 ಡಿಗ್ರಿ ಆ್ಯಂಡ್ ದಿಸ್ ವಿಲ್ ಬಿಕಮ್ 270 ಡಿಗ್ರಿ. ಆರ್ ಇದು 0ನ 360 ಡಿಗ್ರಿ ಅಂತನೂ ಕರಿತೀವಿ. ದಿಸ್ ಈಸ್ ದ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ನೋಡಿ ಆಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದೀವಿ. ಆಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಇಲ್ಲಿ ಓನ್ಲಿ ಸೈನ್ ಆರ್ ಇದು ಕೊಸೀಕೆಂಟ್, ಸೈನ್ ಮತ್ತು ಕೊಸೀಕೆಂಟ್ ಮಾತ್ರ ಪಾಸಿಟಿವ್ ಆಗಿರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ನಿಮಗೆ ಏನಾಗಿರುತ್ತೆ ಅಂತಂದಿದ್ದಾಗ ಸಿ ಹಿಯರ್ ಟ್ಯಾನ್ ಆರ್ ಕಾಟ್ ಈ ಫಂಕ್ಷನ್ಸ್ ಮಾತ್ರ ನಿಮಗೆ ಪಾಸಿಟಿವ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ
ಕಾಸ್ ಆರ್ ಸೀಕೆಂಟ್ ಆರ್ ಪಾಸಿಟಿವ್ ಅರ್ಥ ಇದಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಸೇ, ನೋಡಿ ಇಲ್ಲಿ ಆ್ಯಂಗಲ್ ಅನ್ನೋದು ಯಾವ ಕ್ವಾಡ್ರೆಂಟಲ್ಲಿ ಬಂದಿದ್ದಾಗ ಸೈನ್ ವ್ಯಾಲ್ಯೂ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋದನ್ನೆಲ್ಲ ನಾನು ನಿಮಗೆ ಟ್ಯಾಬ್ಲರ್ ಕಾಲಮಲ್ಲಿ ಹಾಕಿದ್ದೀನಿ. ಅದನ್ನು ನಾನು ಇಷ್ಟು ಮುಂಚೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಒಂದ್ಸರಿ ರೆಫರ್ ಮಾಡಿ. ಸೊ ಸೈನ್ ಮೈನಸ್ ಟೀಟಾ ನಥಿಂಗ್ ಬಟ್ 0 ಮೈನಸ್ ಟೀಟಾ ಆಗಿರ್ಬೋದು, ಇಲ್ಲ 360 ಮೈನಸ್ ಟೀಟಾನೂ ಆಗಿರ್ಬೋದು. ಮೈನಸ್ ಸೈನ್ ಟೀಟಾ ಬರುತ್ತೆ, 90 ಮೈನಸ್ ಟೀಟಾ, ಇವೆಲ್ಲ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ ಟ್ಯಾಬ್ಲರ್ ಕಾಲಮ್ ನೀಟಾಗಿ ಮೆನ್ಷನ್ ಮಾಡಿದ್ದೀವಿ. ಸೊ ಗೊತ್ತಾಗ್ತದಲ್ಲ ಹೇಳ್ತಾ ಇರೋದು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಕೆಲವೊಂದು ನ್ಯೂಮರಿಕಲ್ ವ್ಯಾಲ್ಯೂಸ್ನ ನಾವು ಚೆಕ್ ಮಾಡೋಣ. ಸೊ ಇಲ್ಲಿ ನೋಡಿ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕಾಸ್ -60 ಅಂತ ಹೇಳ್ತಾ ಇದ್ದಾರೆ. ಕಾಸ್ ಆಫ್ -60 ಅಂದರೆ ಇದು ನೋಡಿ, ಇಲ್ಲಿ ಕಾಸ್ ಆಫ್ ಮೈನಸ್ ಟೀಟಾ ಫಾರ್ಮುಲಲ್ಲಿದೆ. ಕಾಸ್ ಆಫ್ ಮೈನಸ್ ಟೀಟಾ ಏನಾಗುತ್ತೆ ನಿಮಗೆ ಕಾಸ್ ಟೀಟಾ ಆಗಿರುತ್ತೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು ಕಾಸ್ 60 ಡಿಗ್ರಿ ಅಂತ ಬರೀಬಹುದು, ವಿಚ್ ಈಸ್ ಈಕ್ವಲ್ಸ್ ಟು 1/2. ಅದೇ ನಿಮಗೆ ಸೆಕೆಂಡ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ನೀವು ಇಟ್ ಈಸ್ ಈಕ್ವಲ್ಸ್ ಟು ಟ್ಯಾನ್ 210 ಅಂತ ಬರಿತಾ ಇದ್ದೀವಿ. ಸೊ ನೋಡಿ ಇಲ್ಲಿ 210 ನಮ್ಗೆ ಯಾವತ್ತೇ ಆಗಲಿ ನಮಗೆ ಗೊತ್ತಿರೋ ವ್ಯಾಲ್ಯೂಸು 90ವರೆಗೆ. ಹಾಗಾಗಿ 210 ಏನಂತ ಬರಿಬೋದು ನೋಡಿ, ಇಲ್ಲಿ ಟ್ಯಾನ್ ಆಫ್ ಇದನ್ನು 180 ಪ್ಲಸ್ 30 ಅಂತ ಬರಿಬೋದು. 180 ಪ್ಲಸ್ ಟೀಟಾ ಆಗಿರುತ್ತೆ. ಸೊ ಟ್ಯಾನ್ 180 ಪ್ಲಸ್ ಟೀಟಾ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇಲ್ಲಿ ಇಟ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಆಗಿರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಟ್ಯಾನ್ 30 ಡಿಗ್ರೀಸ್. ಟ್ಯಾನ್ 30 ವ್ಯಾಲ್ಯೂ ಎಷ್ಟು ನಿಮಗೆ 1/√3 ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ನಿಮಗೆ ಥರ್ಡ್ ಪ್ರಾಬ್ಲಮ್ ಒಂದ್ಸರಿ ಅಬ್ಸರ್ವ್ ಮಾಡಿ, ಸೈನ್ 300 ಡಿಗ್ರೀಸ್. ನೋಡಿ ಇದನ್ನು ಹೇಗೆ ಬರೀಬೋದು ನಾವಿಲ್ಲಿ, ಇಟ್ ಈಸ್ 360 ಮೈನಸ್ 60 ಅಂತ ಬರೀಬಹುದು. ಅಬ್ಸರ್ವ್ ಮಾಡಿ, ಸೈನ್ 360 ಮೈನಸ್ ಟೀಟಾ ಈಸ್ ಮೈನಸ್ ಸೈನ್ ಟೀಟಾ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಸೈನ್ 60 ಡಿಗ್ರಿ ಆಗಿರುತ್ತೆ. ಸೊ ಇಟ್ ಈಸ್ ಮೈನಸ್ ಸೈನ್ 60 ಅಂದರೆ ಇಟ್ ಈಸ್ √3/2 ಆಗಿರುತ್ತೆ. ಇನ್ ದ ಸೇಮ್ ಮ್ಯಾನರ್ ಫೋರ್ತ್ ಒನ್ ಅಬ್ಸರ್ವ್ ಮಾಡಿ, ಕಾಸ್ 120 ಡಿಗ್ರಿ. ಕಾಸ್ 120 ಡಿಗ್ರಿ ಮಾಡಿದ್ದಾಗ ಏನು ಬರುತ್ತೆ ನೋಡಿ, ಇಲ್ಲಿ ಕಾಸ್ 120 ಡಿಗ್ರಿ becomes equal to, ಕಾಸ್ 120 ಡಿಗ್ರಿ becomes equal to, see here, ಇದನ್ನು ಕಾಸ್ ಆಫ್ 180 ಮೈನಸ್ 60 ಅಂತ ಬರೀಬೋದು, ಇಲ್ಲ 90 ಪ್ಲಸ್ 30 ಅಂತನೂ ಬರೀಬಹುದು. ಕಾಸ್ 180 ಮೈನಸ್ ಟೀಟಾ ವ್ಯಾಲ್ಯೂ ಎಷ್ಟು ಅಂತ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಸ್ 180 ಮೈನಸ್ ಟೀಟಾ ಈಸ್ ಮೈನಸ್ ಕಾಸ್ ಟೀಟಾ, ಮೈನಸ್ ಕಾಸ್ ಟೀಟಾ. ಟೀಟಾ ಅಂದರೆ ಇಲ್ಲಿ 60, ವಿಚ್ ಈಸ್ ಈಕ್ವಲ್ಸ್ ಟು -1/2. ಗೊತ್ತಾಗ್ತದೆ ಅಲ್ವಾ? ಇನ್ ದ ಸೇಮ್ ಮ್ಯಾನರ್ ಫಿಫ್ತ್ ಒನ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿದ್ದಾಗ ಏನು ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡಿ. ಫಿಫ್ತ್ ಒನ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಸೈನ್ ಆಫ್ -1485 ಅಂತ ಹೇಳ್ತಾ ಇದ್ದಾರೆ. ಮೈನಸ್ 1485 ಇದು ಹೇಗಿದೆ ಅಂತ ಫಸ್ಟ್ ಅಬ್ಸರ್ವ್ ಮಾಡಿ. ಸೈನ್ ಆಫ್ ಮೈನಸ್ ಟೀಟಾ ಫಾರ್ಮಲ್ ಇದೆ ನಿಮಗೆ. ಸೊ ಮೈನಸ್ ಸೈನ್ ಟೀಟಾ ಅಂತ ಬರೆಯೋಣ. ಗೊತ್ತಾಯ್ತಲ್ವಾ? ಸೊ 1485ನ ಹೇಗೆ ಬರೀಬಹುದು ನಾವು ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ ದಿಸ್ ವ್ಯಾಲ್ಯೂ ಆ್ಯಸ್ ಮೈನಸ್ ಸೈನ್ ಆಫ್, ಇದನ್ನು 360 ಸಲ ನಾವು ಬರೆದಿದ್ದಾಗ ವಿ ಕ್ಯಾನ್ ರೈಟ್ 3 × 360 ಡಿಗ್ರಿ ಪ್ಲಸ್ 45 ಅಂತ ಬರೀಬಹುದು. ಗೊತ್ತಾಗ್ತದಲ್ವ ಹೇಳ್ತಾ ಇರೋದು? ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ 360 ಅಂದರೆ 0 ಅಲ್ವಾ? 3 × 0 ನಥಿಂಗ್ ಬಟ್ 0. ಹಾಗಾಗಿ ಮೈನಸ್ ಸೈನ್ 45 ಅಂತಂದರೆ ಇಲ್ಲಿ ಗೆಟ್ -1/√2 ಅಂತ ಬರುತ್ತೆ. ಅರ್ಥ ಆಯ್ತಲ್ವ ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ನೋಡಬೇಕು ವ್ಯಾಲ್ಯೂಸ್ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ಸಮ್ ಇಂಪಾರ್ಟೆಂಟ್ ಫಾರ್ಮುಲೆ ಬೇಸ್ಡ್ ಆನ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ನೋಡಿ ಅಡಿಷನಲ್ ಫಾರ್ಮುಲಾ ಇದು ನಿಮಗೆ ಪ್ರಾಬ್ಲಮ್ಸ್ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಬರುತ್ತೆ. ಸೈನ್ A + B ವ್ಯಾಲ್ಯೂ ಎಲ್ಲ ಓದಿರ್ತೀರ, ಅದನ್ನೆಲ್ಲ ಕೂತ್ಕೊಂಡು ಇನ್ನೊಂದು ಸರಿ ಯಾರಾದರೆ ಮರ್ತೋಗಿರ್ತೀರ ಅದನ್ನು ಕೂತ್ಕೊಂಡು ಇನ್ನೊಂದು ಸರಿ 5 to 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್ ದಟ್. ಸೈನ್ A + B, ಕಾಸ್ A + B, ಟ್ಯಾನ್ A + B, ಸೈನ್ 2A. ಇದು ನಿಮಗೆ ಎಸ್ಪೆಷಲಿ ಪ್ರಿಸಮ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಡೆಫಿನೆಟಾಗಿ ನೀವು ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿ. ಅಷ್ಟೇ ಅಲ್ಲ, ಈ ಕಾಸ್ 2A ವ್ಯಾಲ್ಯೂ ಇದೆ ಅಲ್ವಾ ನಿಮಗೆ, ಕಾಸ್ 2A ವ್ಯಾಲ್ಯೂ ಎಸ್ಪೆಷಲಿ ಇನ್ ದಿಸ್ ಫಾರ್ಮ್ ನೋಡಿ,
1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಇಲ್ಲ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಅನ್ನೋದು ತುಂಬ ಕಡೆ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಫಿಸಿಕ್ಸಲ್ಲಿ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್ಸ್ ಅಂತ ಹೇಳ್ತೀವಿ. ನಾವು ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಪ್ರಾಬ್ಲಮ್ ಇಲ್ಲಿ ಹಾಕಿದ್ದೀನಿ ನೋಡಿ. ಎ ಈಕ್ವಲ್ ಟು 60 ಡಿಗ್ರಿ ಅಂತಂದಿದಾಗ ಫೈನ್ ದ ವ್ಯಾಲ್ಯೂ ಆಫ್ ಸೈನ್ ಟು ಎ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೈನ್ ಟು ಎ ನಾವು ಡೈರೆಕ್ಟಾಗಿ ಮಾಡ್ಬೋದು, ಬಟ್ ಆ ಫಾರ್ಮುಲಾ ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 2 ಇಂಟು 60. 2a ಫಾರ್ಮುಲಾ ಅಂದರೆ ಏನಿಲ್ಲಿ 2 ಸೈನ್ ಎ ಇಂಟು ಕಾಸ್ ಎ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಂಟು ಸೈನ್ 60 ಅಂದರೆ √3/2, ಕಾಸ್ 60 ಅಂದರೆ 1/2. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ಇಟ್ ಈಸ್ ಈಕ್ವಲ್ಸ್ ಟು √3/2. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಅಂತ ಟಿಕ್ ಮಾಡ್ತೀವಿ. ಅರ್ಥ ಆಗ್ತದೆ ಅಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್, ಡಿಫರೆನ್ಸ್ ಫಾರ್ಮುಲಾ. ಇಷ್ಟು ಮುಂಚೆ ನಾವು ಸೈನ್ ಎ ಪ್ಲಸ್ ಬಿ, ಸೈನ್ ಎ ಮೈನಸ್ ಬಿ, ಕಾಸ್ ಎ ಪ್ಲಸ್ ಬಿ ನೋಡಿದ್ದೀವಿ. ಸೈನ್ ಎ ಮೈನಸ್ ಬಿ, ಕಾಸ್ ಎ ಮೈನಸ್ ಬಿ ಫಾರ್ಮುಲಾಸ್ ನಿಮಗೆ ಇಲ್ಲಿ ಬರ್ದಿದ್ದೀನಿ, ನೀಟಾಗೆ ಅಬ್ಸರ್ವ್ ಮಾಡಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೆಟ್ ಅಸ್ ಸಿ ಆನ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಂದರೆ ಸೈನ್ ಸಿ ಪ್ಲಸ್ ಸೈನ್ ಡಿ ಇದ್ದರೆ ನಿಮಗೆ ಏನಾಗುತ್ತೆ? ಸೊ ಇದನ್ನೆಲ್ಲ ನೀವು ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಗಿರುತ್ತೆ. ಎಷ್ಟು ಬೇಕೋ ಅಷ್ಟನ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಡೆಪ್ತಲ್ಲಿ ನೀವು ಟ್ರಿಗ್ನಾಮೆಟ್ರಿ ನಮಗೆ ಬೇಕಿಲ್ಲ ಫಿಸಿಕ್ಸ್ ನೀಟ್ ಮಾಡೋದಕ್ಕೆ, ಗೊತ್ತಾಗ್ತದಲ್ವಾ? ಸೊ ಲೆಟ್ ಅಸ್ ಸಿ ಹಿಯರ್ ನಾ ವಾಟ್ ಈಸ್ ದಿಸ್ ಸೈನ್ ಅಂಡ್ ಕೊಸೈನ್ ಫಾರ್ಮುಲಾ ಫಾರ್ ಎ ಟ್ರಯಾಂಗಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ಯಾವಾಗಾದರೆ ಒಂದು ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡ್ತೀವೋ ಎ ಲೆಟ್ ಅಸ್ ಸೇ, ಒಂದು ನಿಮಿಷ, ಎ ಬಿ ಸಿ ಈಸ್ ಎ ಟ್ರಯಾಂಗಲ್. ಎ ಸ್ಮಾಲ್ ಬಿ ಸ್ಮಾಲ್ ಸಿ ಆರ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಆರ್ sides of a triangle, sides of a triangle, and capital A, capital B and capital C are angles, ಗೊತ್ತಾಯ್ತಲ್ವಾ? then we can write this relation. ಇದನ್ನ ಸೈನ್ ರೂಲ್ ಅಂತ ಕರಿತೀವಿ ನಾವು, ಸೈನ್ ರೂಲ್. ಸೊ ನೋಡಿ ಇಲ್ಲಿ this is capital A and this is capital B and this is capital C. A divided by sin A is equal to B divided by sin B equal to C divided by sin C. C divided by sin C ಅಂತ ಹೇಳ್ತಾರೆ, ಸೈನ್ ರೂಲ್. and these are all cosine rules ಅಂತ ಹೇಳ್ತಾರೆ. ಇದು ನಿಮಗೆ ಡೆರಿವೇಷನ್ಸಲ್ಲಿ ಯೂಸ್ ಆಗುತ್ತೆ, ಆದರೆ ಇದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸೈನ್ ರೂಲ್ ಹೆಚ್ಚಾಗಿ, ಗೊತ್ತಾಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ದಿಸ್ ಆರ್ ಆಲ್ ದ ಥಿಂಗ್ಸ್. ಬಟ್ ಇದು ನಾವು ಎಲ್ಲೋ ರೇರಾಗಿ ಯೂಸ್ ಮಾಡ್ತೀವಿ ಏರಿಯಾ ಆಫ್ ದ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡೋದಕ್ಕೆ. ಬಟ್ ನಮ್ಗೆ ಅಷ್ಟೇ ನೆಸೆಸಿಟಿ ಬರೋಲ್ಲ ನೀಟಲ್ಲಿ. ಜೆ ಎಲ್ಲ ನಿಮಗೆ ಮೇನ್ಸಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಹಾಗಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ. ಸೊ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ವಿಲ್ ಗಿವ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವೆನ್ ಎ ಬಿ ಸಿ ಆರ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಎಸ್ ಅಂದರೆ ಏನು ಅಂತಂದಾಗ ಇಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 3 ಮೀನ್ ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು? ದಿಸ್ ಇಸ್ ನಾಟ್ ಟು, ಅದು ದಿಸ್ ಈಸ್ ಈಕ್ವಲ್ ಟು ಸಿಂಬಲ್, ಅದು ಗೊತ್ತಾಗಿದಲ್ವಾ? ಲೈಕ್ ದಟ್ ವಿ ಕ್ಯಾನ್ ಥಿಂಕ್. ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, that is logarithms. That is logarithms. ಏನಿದೆ ಲಾಗರಿದಮ್? ನಿಮಗೆ ಎಸ್ಪೆಷಲಿ ಹೌ ಕ್ಯಾನ್ ಯು ಡಿಫೈನ್ ದಿಸ್? ಎಸ್ಪೆಷಲಿ ನೀವು ಇಲ್ಲಿ ನ್ಯೂಕ್ಲಿಯೇಟ್ ಚಾಪ್ಟರ್ ಆಗಿರ್ಬೋದು, ಆಟಮ್ಸ್ ಚಾಪ್ಟರ್ ಆಗಿರ್ಬೋದು, ಸಾಲ್ವ್ ಮಾಡಬೇಕಾದ್ರೆ ಈ ಲಾಗರಿದಮ್ಸ್ ಫಂಕ್ಷನ್ಸ್ ಮಸ್ಟ್ ಅಂಡ್ ಶುಡ್ ಅಷ್ಟರಲ್ಲಿ ನಿಮಗೆ ಕೆಮಿಸ್ಟ್ರಿಯಲ್ಲಿ ಆಗುವ ನಿಮಗೆ ಯೂಸ್ ಮಾಡ್ತಾನೆ ಇರ್ತೀವಿ ಅದು. ಸೊ ಲಾಗರಿದಮ್ ಅನ್ನೋದೇನು ಅಂತಂದಾಗ, ಈ ಲಾಗರಿದಮ್ ಅನ್ನೋದು ಒಂದು ನಂಬರ್ಗೆ ಡಿಫೈನ್ ಮಾಡ್ತೀವಿ ನಾವು, ಒಂದು ನಂಬರ್ಗೆ ಡಿಫೈನ್ ಮಾಡ್ತೀವಿ. So see here, how can I define this? ನಾನು ಫಾರ್ಮುಲಾ ಅಲ್ಲಿ ಬರೀತೀನಿ, ಲಾಗರಿದಮ್ ಆಫ್ ಎ ನಂಬರ್, ಲಾಗರಿದಮ್ ಆಫ್ ಎ ನಂಬರ್ ಟು ದ ಬೇಸ್ ಎ ಅನ್ನೋದು ಹೇಗೆ ಬರಿತೀವಿ ನಾವು ಅಂತಂದಿದ್ದಾಗ, ಸಿ ಹಿಯರ್, ಇಟ್ ಈಸ್ ಈಕ್ವಲ್ ಟು ದ ಪವರ್ ಟು ವಿಚ್ ಇಟ್ಸ್ ಬೇಸ್ ಈಸ್ ರೈಸ್ಡ್ ಅಂತ ಹೇಳ್ತಾರೆ. ಎನ್ ವಿಲ್ ಬಿಕಮ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಕ್ಸ್ ಅಂತ ಬರಿತೀವಿ ನಾವು. ಅರ್ಥ ಆಗೋದಲ್ಲ? Logarithm of a number is always equal to the power to which its base is raised ಅಂತ ಹೇಳ್ತಾರೆ. power to which the base is raised.
ಅರ್ಥ ಮಾಡ್ಕೊತಾ ಇರಲ್ವಾ? ಸೊ ಇಲ್ಲ, ಇಂಪಾರ್ಟೆಂಟ್ ಫಾರ್ಮುಲೆ ಅಂತ ನಾವು ಹೇಳ್ತಾ ಇದ್ದೀವಿ. ಥಿಂಕ್ ಮಾಡಿ, ವಾಟ್ ಈಸ್ ದ ಇಂಪಾರ್ಟೆಂಟ್ ಫಾರ್ಮುಲೆ. ಸೊ ಥಿಂಕ್ ಅಬೌಟ್ ದಿಸ್. ಫಸ್ಟ್ ಒನ್, ಲಾಗ್ ಎಮ್ ಎನ್, ಲಾಗ ಎಮ್ ಎನ್ ಟು ದ ಬೇಸ್ ಎ ಅಂತ ತಗೊಳ್ಳೋಣ. ಇಟ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಟು ದ ಬೇಸ್ ಎ ಪ್ಲಸ್ ಲಾಗ್ ಎನ್ ಟು ದ ಬೇಸ್ ಎ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಇಟ್ ಈಸ್ ಲಾಗ್ ಎಮ್ ಬೈ ಎನ್ ಅಂತ ಬರಿತಾ ಇದ್ದೀವಿ. ಇದು ಸಿ ಹಿಯರ್, ಲಾಗ್ ಎಮ್ ಟು ದ ಬೇಸ್ ಎ ಮೈನಸ್ ಲಾಗ್ ಎನ್ ಟು ದ ಬೇಸ್ ಎ ಆಗಿರುತ್ತೆ. ಆ್ಯಂಡ್ ಸಿಮಿಲರ್ಲಿ ಥರ್ಡ್ ಒನ್ ಏನು ಅಂತಂದಾಗ, ಸಿ ಹಿಯರ್, ಲಾಗ್ ಎಮ್ ಟು ದ ಬೇಸ್ ಎ, ನೋಡಿ ಲಾಗ್ ಎಮ್ ಪವರ್ ಎನ್ ಟು ದ ಬೇಸ್ ಎ ಇದ್ದರೆ ನಮಗೆ ಎನ್ ಲಾಗ್ ಎಮ್ ಟು ದ ಬೇಸ್ ಎ ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ರೈಟ್ ಲಾಗ್ ಎಮ್ ಟು ದ ಬೇಸ್ ಎನ ನಾವು ಹೇಗೆ ಬರೀಬೋದು ನಾವು ಅಂತಂದಾಗ, ಲಾಗ್ ಎಮ್ ಟು ದ ಬೇಸ್ ಬಿ, ಅಂಡ್ ಸಿ ಹಿಯರ್ ಇಂಟು ಲಾಗ್ ಬಿ ಟು ದ ಬೇಸ್ ಎ ಅಂತನೂ ಬರೀಬಹುದು. ಲಾಗ್ ಬಿ ಟು ದ ಬೇಸ್ ಎ ಅಂತನೂ ಬರೀಬಹುದು. ಗೊತ್ತಾಗಿದಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತಂದ್ಬಿಟ್ಟು? ಸೊ ಪ್ಲೀಸ್ ಥಿಂಕ್ ಮಾಡಿ. ಇದನ್ನು ನಾವು ಬೇಸ್ ಚೇಂಜ್ ಫಾರ್ಮುಲಾ ಅಂತನೂ ಕರಿತೀವಿ, ಬೇಸ್ ಚೇಂಜ್ ಫಾರ್ಮುಲಾ. ಬಟ್ ನಾವಿಲ್ಲಿ ನಾರ್ಮಲ್ಲಾಗೆ ನೀಟ್ ಮತ್ತು KCETಯಲ್ಲಿ ಈ ಫಾರ್ಮುಲಾ ಜಾಸ್ತಿ ಯೂಸ್ ಮಾಡೋದಿಲ್ಲ. ಆದರೆ JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸಲ್ಲಿ ಇದನ್ನು ಯೂಸ್ ಮಾಡಬೇಕಾಗಿರುತ್ತೆ. ಬಟ್ ಎನಿವೇ ಪ್ಲೀಸ್ ಕೀಪ್ ದ್ಯಾಟ್. ಇಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಲಾಗರಿದಮ್ಸ್ ಬರುತ್ತೆ. ಒಂದು ನ್ಯಾಚುರಲ್ ಲಾಗರಿದಮ್ಸ್ ಅಂತ ಒಂದು, ಇನ್ನೊಂದು ಕಾಮನ್ ಲಾಗರಿದಮ್ಸ್ ಅಂತ ಹೇಳ್ತಾರೆ. ನ್ಯಾಚುರಲ್ ಲಾಗರಿದಮ್ಸ್ ಅಂತಂದರೆ ಲಾಗ್ ಟು ದ ಬೇಸ್ ಇ ಅಂತ ಕರಿತೀವಿ. ಕಾಮನ್ ಲಾಗರಿದಮ್ಸ್ ಅಂತಂದರೆ ಲಾಗರಿದಮ್ಸ್ ಟು ದ ಬೇಸ್ 10 ಅಂತ ಕರಿತೀವಿ. ಸೊ ಸಿ ಹಿಯರ್, ಇಫ್ ಯು ವಾಂಟ್ ಟು ರೈಟ್ ಲಾಗ್ ಎ ಟು ದ ಬೇಸ್ ಇ, ಕನ್ವರ್ಷನ್ ಅಂತ ಹೇಳ್ತೀನಿ ನಾನು. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಕನ್ವರ್ಷನ್, ಓಕೆ, ಫ್ರಮ್ ನ್ಯಾಚುರಲ್ ಲಾಗರಿದಮ್ ಟು ಕಾಮನ್ ಲಾಗರಿದಮ್, ನ್ಯಾಚುರಲ್ ಲಾಗರಿದಮ್ ಟು ಕಾಮನ್ ಲಾಗರಿದಮ್ ಅಂತ ಹೇಳ್ತಾ ಇದ್ದೀನಿ ನಾನು. ನ್ಯಾಚುರಲ್ ಲಾಗರಿದಮ್ ಇಂಟು ಕಾಮನ್ ಲಾಗರಿದಮ್. ಸೊ ಸಿ ಹಿಯರ್, see how can you do it? Log to the, for example, x to the base e ಇದೆ. ಇದನ್ನು ಬೇಸ್ 10 ಕನ್ವರ್ಟ್ ಮಾಡಬೇಕು ಅಂತಂದರೆ ಐ ವಾಂಟ್ ಟು ಮಲ್ಟಿಪ್ಲೈ ದಿಸ್ ಆಸ್ 2.3026 ಇಂಟು ಲಾಗ್ ಎಕ್ಸ್ ಟು ದ ಬೇಸ್ 10 ಅಂತ ಬರೀಬಹುದು. ಸೊ ದಿಸ್ ಇಸ್ ಅ ಕನ್ವರ್ಷನ್. ಸೊ ದೀಸ್ ಆರ್ ದ ಫಾರ್ಮುಲಾಸ್ ಯು ಹ್ಯಾವ್ ಟು ಲರ್ನ್ ಅಂಡರ್ ದ ಲಾಗರಿದಮ್ಸ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ವಾಟ್ ಆರ್ ದೀಸ್ ಗ್ರಾಫ್ಸ್? ಗ್ರಾಫ್ಸ್ ಅಂದರೆ ಏನು? ಗ್ರಾಫ್ಸ್ ಆರ್ ನಥಿಂಗ್ ಬಟ್ ದ ಲೈನ್. ಇಟ್ ಮೇ ಬಿ ಎ ಸ್ಟ್ರೈಟ್, ಅದು ಸ್ಟ್ರೈಟ್ ಆಗಿರ್ಬೋದು, ಇಲ್ಲ ಕರ್ವ್ಡ್ ಆಗಿರ್ಬೋದು. ಇಟ್ ಮೇ ಬಿ ಸ್ಟ್ರೈಟ್ ಲೈನ್ ಆರ್ ಅ ಕರ್ವ್ which shows the relation between the two variables ಅಂತ ಹೇಳ್ತೀವಿ. two variables. For example, y equal to f of x ಅಂತ ಬರಿತಾ ಇದ್ದೀನಿ. y is a function of x. ಸೊ ಇಲ್ಲಿ x ಅನ್ನೋದೇನಪ್ಪ ಅಂತಂದಾಗ ಇದನ್ನು ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಇಂಡಿಪೆಂಡೆಂಟ್ ವೇರಿಯೇಬಲ್. ಓಕೆ, y ಅನ್ನೋದೇನಾಗಿರುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ ಕಾಲ್ಡ್ ಡಿಪೆಂಡೆಂಟ್ ವೇರಿಯೇಬಲ್. ಅರ್ಥ ಇದಲ್ವ ಹೇಳಿದ್ದೇನು ಅಂತ? ಸೊ ಈ ರೀತಿ ಇವೆರಡರ ಮಧ್ಯದಲ್ಲಿ ಪ್ಲಾಟ್ ಒಂದು ರಿಲೇಷನ್ ಡ್ರಾ ಮಾಡಿದ್ದಾಗ ನಮಗೆ ಬರತಕ್ಕಂಥ ಒಂದು ಲೈನ್, ಅದು ಸ್ಟ್ರೈಟ್ ಲೈನ್ ಆಗಿರ್ಬೋದು, ಇಲ್ಲಾಂದರೆ ಕರ್ವ್ಡ್ ಲೈನ್ ಆಗಿರ್ಬೋದು, ಅದನ್ನು ಗ್ರಾಫ್ಸ್ ಅಂತ ನಾವು ಹೇಳ್ತೀವಿ. ಆ ಡಿಫ್ರೆಂಟ್ ವೇರಿಯಸ್ ಗ್ರಾಫ್ಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅನಲೈಸ್ ಮಾಡಿ. ಸೊ ಸಿ ಹಿಯರ್, y ಈಕ್ವಲ್ ಟು mx ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. y ಈಕ್ವಲ್ ಟು mx. ವಾಟ್ ಈಸ್ y ಈಕ್ವಲ್ ಟು mx ಹಿಯರ್?
ಈ ರೀತಿ ನಿಮಗಿದೆ ಅಂತಂದಾಗ y=mx ಇದೆ ಅಂತಂದರೆ ನಾವು ಇಮಿಡಿಯೇಟಾಗಿ ಥಿಂಕ್ ಮಾಡಬೇಕು. ಇಟ್ ರೆಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ಇಲ್ಲಿ ಎಮ್ ಅನ್ನೋದೇನು ಅಂತಂದಾಗ ಇಟ್ ರೆಪ್ರೆಸೆಂಟ್ಸ್ ಸ್ಲೋಪ್ ಆಫ್ ದ ಲೈನ್ ಅಂತ ಹೇಳ್ತಾರೆ. ಎಮ್ ಇಸ್ ಆಲ್ವೇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಗೊತ್ತಾಗ್ತದ? ನೀಟಾಗಿ ಅಬ್ಸರ್ವ್ ಮಾಡಿ. y=mx ನೋಡಿ, ಈ ರೀತಿ ಗ್ರಾಫ್ ಬಂದಿದ್ದಾಗ ನೀವು ಈಕ್ವೇಷನ್ ಹೇಗೆ ಬರೀಬೇಕು ಅಂದರೆ y=mx ಫಾರ್ಮಲ್ಲಿ ನಾವು ಬರೀಬಹುದು ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. y=mx ನಿಮಗೆ ಕೊಟ್ಟಿದ್ದಾಗ ಇದು ನೇಚರ್ ಆಫ್ ದ ಗ್ರಾಫ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಒನ್ ನೋಡಿ, y=mx+c ಅಂತ ಹೇಳ್ತಾರೆ. mx+c ಒಳ್ಳೆದು. y=mx+c ಏನು ಹೇಳುತ್ತೆ ನೋಡಿ ಇಲ್ಲಿ, it is a straight line having m is the positive slope ಅಂತ ಹೇಳ್ತಾರೆ, positive slope, and c is the positive y intercept ಅಂತ ಕರಿತೀವಿ. c is the positive y intercept. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇರತಕ್ಕಂಥ ವ್ಯಾಲ್ಯೂನ ಸಿ. ಗ್ರಾಫ್ ನೋಡಿ ಹೇಗೆ ನಿಮಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಈ ರೀತಿ ಗ್ರಾಫ್ ಇದ್ದಾಗ ಆ ರೀತಿ ಈಕ್ವೇಷನ್ ನಾವು ಬರೀಬಹುದು. ಇದು ಜನರಲ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಸಾಲಿಡ್ಸ್ ಅಲ್ಲಿ ನಿಮಗೆ ಲೆಂತ್ ಅನ್ನೋದು ಹೇಗೆ ವೇರಿ ಆಗುತ್ತೆ ಅನ್ನೋದು ತೋರಿಸೋದಕ್ಕೆ ನಮಗಿದೆಲ್ಲ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ನಿಮಗೆ ಕನ್ವರ್ಷನ್ ಆಫ್ ಟೆಂಪರೇಚರ್ ಫ್ರಮ್ ಡಿಗ್ರಿ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್ ಟು ಡಿಗ್ರಿ ಸೆಲ್ಸಿಯಸ್, ಆ ರಿಲೇಷನ್ಸ್ ನೀವು ಓದಬೇಕಾದ್ರೂ ಸಹ ಈ ಒಂದು ಗ್ರಾಫ್ ನೇಚರ್ ನಮಗೆ ಮಸ್ಟ್ ಆ್ಯಂಡ್ ಶುಡ್ ನಮಗೆ ಗೊತ್ತಿರಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಡಿಫ್ರೆಂಟ್ ಗ್ರಾಫ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ mx+c ಈಕ್ವೇಷನ್ ಇದ್ದರೆ mx+c ಅಲ್ಲ, mx-c ಇಲ್ಲಿ ನೋಡಿ ಗ್ರಾಫ್ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡಿ. -c ಇರೋದ್ರಿಂದ ನಿಮಗೆ y ಇಂಟರ್ಸೆಪ್ಟ್ ಅನ್ನೋದು ನೆಗೆಟಿವ್ ಆಗಿರುತ್ತೆ, ಬಟ್ ಪಾಸಿಟಿವ್ ಸ್ಲೋಪ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಅಬ್ಸರ್ವ್ ಮಾಡಿ ಹೀಗಿರುತ್ತೆ ಗ್ರಾಫ್. ಅದೇ ನೋಡಿ, ನೆಗೆಟಿವ್ ಸ್ಲೋಪ್ -m ನೆಗೆಟಿವ್ ಸ್ಲೋಪ್ ಅಂತಂದರೆ ಲೈನ್ ನೋಡಿ ಹೇಗಿರುತ್ತೆ ಅಂತಂದ್ಬಿಟ್ಟು ಉಲ್ಟಾ ಇರುತ್ತೆ ನಿಮಗೆ. ಇಷ್ಟೇ ಇಲ್ಲಿ ನಿಮಗೆ ಪಾಸಿಟಿವ್ y ಇಂಟರ್ಸೆಪ್ಟ್, ನೆಗೆಟಿವ್ ಸ್ಲೋಪ್. ಅರ್ಥ ಆಗ್ತದಲ್ವಾ? ಇನ್ ದ ಸೇಮ್ ಮ್ಯಾನರ್ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ y² = kx ಫಾರ್ಮಲ್ಲಿದೆ. y² ಈಸ್ ಪ್ರಪೋರ್ಷನಲ್ ಟು x ಅಂತ ಬರೀಬಹುದು. ನೋಡಿ, ಇಂಡಿಪೆಂಡೆಂಟ್ ವೇರಿಯೇಬಲ್ ಡಿಗ್ರಿ 1 ಇದೆ, ಡಿಪೆಂಡೆಂಟ್ ವೇರಿಯೇಬಲ್ ಡಿಗ್ರಿ 2 ಇದೆ. ಹಾಗಿದ್ದಾಗ y ಆಕ್ಸಿಸ್ ಅಲ್ಲಿ x ಆಕ್ಸಿಸ್ ತಗೊಂಡಿದ್ದಾಗ ನೇಚರ್ ಆಫ್ ದ ಗ್ರಾಫ್ ಅನ್ನೋದು ಹೇಗಿರುತ್ತೆ ನೋಡಿ, ಆಸ್ ಶೋನ್ ಇನ್ ದ ಫಿಗರ್. ದ ಸೇಮ್ ಮ್ಯಾನರ್ y² is proportional to -x ಇದ್ದರೆ ಏನಾಗುತ್ತೆ ನೋಡಿ, ಸಿಮೆಟ್ರಿಕ್ ಪ್ಯಾರಾಬೋಲಾ ಅಬೌಟ್ ನೆಗೆಟಿವ್ x ಆಕ್ಸಿಸ್ ಅಲ್ಲಿ ಬರುತ್ತೆ ನಿಮಗೆ. ಪ್ಯಾರಾಬೋಲಾ ಇಲ್ಲಿ ಪಾಸಿಟಿವ್ x ಆಕ್ಸಿಸ್ ಅಲ್ಲಿ ಬರುತ್ತೆ, ಇಲ್ಲಿ ನಿಮಗೆ ಪ್ಯಾರಾಬೋಲಾ ನೆಗೆಟಿವ್ x ಆಕ್ಸಿಸ್ ಅಲ್ಲಿ ಬರುತ್ತೆ. ನೋಡಿ, ಈ ರೀತಿ ಗ್ರಾಫ್ಸ್ ಇದ್ದಾಗ ನಾವು ಈಕ್ವೇಷನ್ಸ್ ಹೀಗೆ ಬರ್ಕೋಬಹುದು ಅನ್ನೋದು ನಮಗೆ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ನೋಡಿ ಇಲ್ಲಿ x² = ky ಅಂತಂದಿದ್ದಾಗ x² = ky ಆಗಿದ್ದಾಗ ಏನಾಗುತ್ತೆ ಅಂತ ಒಂದ್ಸರಿ ಥಿಂಕ್ ಮಾಡಿ. ದಟ್ ಈಸ್ x² is proportional to y. x² is proportional to y. ಇಲ್ಲಿ x² is proportional to -y. ಸಿಮೆಟ್ರಿಕ್ ಪ್ಯಾರಾಬೋಲಾ ಅಬೌಟ್ y ಆಕ್ಸಿಸ್, ಸಿಮೆಟ್ರಿಕ್ ಪ್ಯಾರಾಬೋಲಾ ಅಬೌಟ್ ನೆಗೆಟಿವ್ y ಆಕ್ಸಿಸ್ ಅಂತ ಬರುತ್ತೆ. ಗೊತ್ತಾಗ್ತದಲ್ವ ಹೇಳ್ತಾ ಇದ್ದೇನೆ ಅಂತ? ಇದನ್ನೇ ನಾವು ಹೇಳ್ತಾ ಇರ್ತೀವಿ y = mx² ಅಂತ ಅಂದ್ಬಿಟ್ಟು ನಿಮಗೆ y = mx² ಅಂತ ಬಂದಿರುತ್ತೆ. ಸೊ ಅದನ್ನು ಹೇಗೆ ಬರೀಬಹುದು, ಆ ನೇಚರ್ ಅನ್ನೋದು ಏನಾಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಥಿಂಕ್ ಮಾಡಿ. ಇನ್ ದ ಸೇಮ್ ಮ್ಯಾನರ್ y = ax + bx², y = ax + bx². ಇದು ಪ್ರೊಜೆಕ್ಟೈಲ್ ಮೋಷನ್ಸಲ್ಲಿ ನಿಮಗೆ ಈ ಈಕ್ವೇಷನ್ಸ್ನ ನಿಮಗೆ ಅನಲೈಸ್ ಮಾಡೋದಕ್ಕಂತ ಅವಕಾಶ ನಿಮಗೆ ಸಿಗುತ್ತೆ. ಥಿಂಕ್ ಮಾಡಿ ಇಲ್ಲಿ. ಸೊ ದ ಗ್ರಾಫ್ ಈಸ್ ಆಸ್ ಶೋನ್. ನೋಡಿ, ಇನ್ಕ್ರೀಸ್ ಆಗ್ತಾ ಇರುತ್ತೆ ವ್ಯಾಲ್ಯೂಸ್. ಅದೇ y = ax - bx² ಇದೆ ಎಕ್ಸಾಕ್ಟ್ ಈಕ್ವೇಷನ್ ಆಫ್ ಎ ಪ್ರೊಜೆಕ್ಟೈಲ್ ಅಂತ ಹೇಳ್ತಾರೆ. ಇಲ್ಲಿ ಅಸಿಮೆಟ್ರಿಕ್ ಪ್ಯಾರಾಬೋಲಾ ನೇಚರ್ ನೋಡಿ, ನಿಮಗೆ ಕಾನ್ಕೇವ್ ಸರ್ಫೇಸು ಡೌನ್ ಇರುತ್ತೆ, ಇಲ್ಲಿ ಕಾನ್ಕೇವ್ ಸರ್ಫೇಸ್ ಅಪ್ವರ್ಡ್ ಇರುತ್ತೆ. ಸೊ ಲೈಕ್ ದಟ್ ವಿ ಕ್ಯಾನ್ ಸೇ, ಥಿಂಕ್ ಮಾಡಿ. ಇನ್ನೂ ನೋಡಿ,
ಬೇಕಾದಷ್ಟು ಗ್ರಾಫ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಬಂದಿದ್ದಾಗ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಆವಾಗ ಪ್ರೆಷರ್ಗೂ ವಾಲ್ಯೂಮ್ಗೂ ರಿಲೇಷನ್ ಹೇಗಿರುತ್ತೆ ಅಂತಂದರೆ ಇಟ್ ಈಸ್ ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ ಅಂತ ನಾವು ಕರಿತೀವಿ. ಅದೇ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇದ್ದಾಗ ಹೇಗಿರುತ್ತೆ ನೋಡಿ. ನೇಚರ್ ಆಫ್ ದ ಗ್ರಾಫ್ ಇದೆಲ್ಲ ನಿಮಗೆ ಯಾವಾಗ ಬರುತ್ತೆ ಅಂತಂದರೆ SHM ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನಲೈಸ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಅದೇ ಎಲಿಪ್ಸ್ ಗ್ರಾಫ್ ಏನಿರುತ್ತೆ ಈಕ್ವೇಷನ್ ಏನಾಗಿರುತ್ತೆ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ದಿಸ್ ಎಲಿಪ್ಸ್ ಆಫ್ ಸೆಮಿ ಮೇಜರ್ ಆಕ್ಸಿಸ್ ಎ, ಸೆಮಿ ಮೈನರ್ ಆಕ್ಸಿಸ್ ಬಿ ಅಂತ ಹೇಳ್ತಾ ಇದ್ದೀವಿ. ಅದೇ ಎಕ್ಸ್ಪೊನೆನ್ಷಿಯಲ್ ಗ್ರಾಫ್ ಅಬ್ಸರ್ವ್ ಮಾಡಿ. ಇಲ್ಲಿ ನಿಮಗೆ ನ್ಯೂಕ್ಲಿಯೈ ಚಾಪ್ಟರಲ್ಲಿ ಓದಿರ್ತೀರಾ n ಈಕ್ವಲ್ ಟು n0 ಇಂಟು e ಟು ದಿ ಪವರ್ ಆಫ್ ಮೈನಸ್ ಲ್ಯಾಂಬ್ಡಾ ಇಂಟು ಟಿ ಅಂತಂದ್ಬಿಟ್ಟು ಆ ಗ್ರಾಫ್ನ ಪ್ಲಾಟ್ ಮಾಡಿದಾಗ ಅದು ಈಸ್ ಅ ಎಕ್ಸ್ಪೊನೆನ್ಷಿಯಲ್ ಕರ್ವ್, ಡಿಕ್ರೀಸಿಂಗ್ ಕರ್ವ್ ಅಂತ ಹೇಳ್ತಾರೆ. ಎಕ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ, ವೈ ವ್ಯಾಲ್ಯೂ ನಿಮಗೆ ಕಮ್ಮಿ ಆಗ್ತಾ ಇರುತ್ತೆ. ಹೇಗೆ ಕಮ್ಮಿ ಆಗುತ್ತೆ ಅಂತಂದರೆ ಇಟ್ ಈಸ್ ಆಸ್ ಶೋನ್ ಇನ್ ದ ಫಿಗರ್. ಅರ್ಥ ಮಾಡ್ಕೊತಾ ಇದ್ರಲ್ವಾ. ಇನ್ ದ ಸೇಮ್ ಮ್ಯಾನರ್ ವಿ ಶುಡ್ ಥಿಂಕ್ ಅಬೌಟ್ ಅ ಸೈನ್ ಕರ್ವ್ ಅಂಡ್ ಕೊಸೈನ್ ಕರ್ವ್. ಸೈನ್ ಕರ್ವ್ ಅಂಡ್ ಕೊಸೈನ್ ಕರ್ವ್ ನೋಡಿ. ಸೈನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದು ಟೀಟಾ ಆಗಿದ್ದಾಗ ವೈ ವ್ಯಾಲ್ಯೂ ನಿಮಗೆ ಸೈನ್ ಟೀಟಾ ಇಲ್ಲಿ ಬರ್ದಿದ್ದಾರೆ ನೋಡಿ. ಸೈನ್ ಕರ್ವ್ ಸೈನ್ ವ್ಯಾಲ್ಯೂ ಅನ್ನೋದು ಯಾವತ್ತೇ ಆಗಲಿ +1 ಇಂದ -1ವರೆಗೂ ವೇರಿ ಆಗ್ತಾ ಇರುತ್ತೆ. ಅದೇ ರೀತಿ ಕೊಸೈನ್ ವ್ಯಾಲ್ಯೂ ಸಹ ನಿಮಗೆ +1 ಇಂದ -1ಗೆ ವೇರಿ ಆಗುತ್ತೆ. ಥಿಂಕ್ ಮಾಡಿ. ಸೊ ವೆನ್ ಎವರ್ ವಿ ಅಬ್ಸರ್ವ್ ದಿಸ್ ಗ್ರಾಫ್ ಕೇರ್ಫುಲಿ, ಈ ಗ್ರಾಫ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ದಾಗ ನೀವು ಒಂದು ಅನಲೈಸ್ ಮಾಡಬಹುದು. ಏನು ಅಂತಂದಾಗ ಅಬ್ಸರ್ವ್ ಮಾಡಿ. ಫಾರ್ ರೆಗ್ಯುಲರ್ ಇಂಟರ್ವೆಲ್ಸ್ ದ ಸೈನ್ ಗೋಸ್ ಟು ಮ್ಯಾಕ್ಸಿಮಮ್ ಆ್ಯಂಡ್ ಸೈನ್ ಕಮ್ಸ್ ಟು ಮಿನಿಮಮ್. ಈಕ್ವಲ್ ಇಂಟರ್ವೆಲ್ಸ್ ಆಫ್ ಟೈಮ್ ಆಗಿರ್ಬೋದು, ಈಕ್ವಲ್ ಪೀರಿಯಡ್ಸ್ ಅಲ್ಲಿ ನಿಮಗೆ ಸೈನ್ ವ್ಯಾಲ್ಯೂ ಮತ್ತು ಕಾಸ್ ವ್ಯಾಲ್ಯೂ ಎರಡು ಮ್ಯಾಕ್ಸಿಮಾ ಮಿನಿಮಾ ಪ್ಲಸ್ ಅಂಡ್ -1 ವ್ಯಾಲ್ಯೂಸ್ ಮಧ್ಯದಲ್ಲಿ ವೇರಿ ಆಗ್ತಾ ಇರುತ್ತೆ. ಹಾಗಾಗಿ ಈ ಸೈನ್ ಮತ್ತು ಕೊಸೈನ್ ಫಂಕ್ಷನ್ಸ್ ನಾವು ಪೀರಿಯಾಡಿಕ್ ಫಂಕ್ಷನ್ಸ್ ಅಂತಲೂ ಕರಿತೀವಿ. ಸೈನ್ ಅಂಡ್ ಕೊಸೈನ್ ಫಂಕ್ಷನ್ಸ್ ನಾವು ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತದಲ್ವಾ. ಅದರ ನೇಚರ್ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವಾಗಾದ್ರೆ ನಿಮಗೆ ಸೈನ್ ಝೀರೋ ಅಲ್ವಾ, ಹಾಗಾಗಿ ಸೈನ್ ವ್ಯಾಲ್ಯೂ ಅನ್ನೋದು 0 ಇಂದ ಸ್ಟಾರ್ಟ್ ಆದರೆ ಕಾಸ್ ವ್ಯಾಲ್ಯೂ ಅನ್ನೋದು +1 ಇಂದ ಶುರು ಆಗತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇರೋದು ನೋಡಿ. ಟೀಟಾ ಇನ್ಕ್ರೀಸ್ ಆಗ್ತಾ ಇದ್ರೆ ಸೈನ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಆದರೆ ಟೀಟಾ ಇನ್ಕ್ರೀಸ್ ಆಗ್ತಾ ಇದ್ರೆ ಕೊಸೈನ್ ವ್ಯಾಲ್ಯೂ ನಿಮಗೆ ಡಿಕ್ರೀಸ್ ಆಗುತ್ತೆ. ಗೊತ್ತಾಗ್ತದಲ್ವಾ. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೌ ಲೆಟ್ ಅಸ್ ಸಿ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. Very important part of the mathematics, that is differential calculus. That is nothing but differentiation, nothing but differentiation. ನೋಡೋಣ ಇದು ಡಿಫರೆನ್ಷಿಯೇಷನ್ ಅಂದರೆ ಏನು. ವಾಟ್ ಈಸ್ ದ ಡಿಫರೆನ್ಷಿಯೇಷನ್? ಡಿಫರೆನ್ಷಿಯೇಷನ್ ಅಂದರೆ ಏನು ಅಂತ ನೋಡೋಣ. ಇಟ್ ಈಸ್ ನಥಿಂಗ್ ಬಟ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನಿಲ್ಲಿ, ದ ಪ್ರಾಸೆಸ್ ಆಫ್ ಫೈಂಡಿಂಗ್ ಎ ಸ್ಮಾಲ್ ಚೇಂಜ್ ಅಂತ ಹೇಳ್ತಾರೆ. ಸ್ಮಾಲ್ ಚೇಂಜ್ ಇನ್ ಒನ್ ಕ್ವಾಂಟಿಟಿ ಆರ್ ಇನ್ ಒನ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಅನದರ್ ವೇರಿಯಬಲ್ ಅಂತ ಹೇಳ್ತಾರೆ. ವಿತ್ ರೆಸ್ಪೆಕ್ಟ್ ಟು ಅನದರ್ ವೇರಿಯಬಲ್. ಗೊತ್ತಾಗ್ತದಲ್ವ ಹೇಳ್ತಾರೆ ಇದೇನು ಅಂತ. ಸೊ ಹೌ ಕ್ಯಾನ್ ಯು ಡೂ ದಿಸ್ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಲೆಟ್ y ಅನ್ನೋದು ಒಂದು ಫಂಕ್ಷನ್ ಅಂತ ತಗೋರೋಣ. ದಟ್ ಈಸ್ ಫಂಕ್ಷನ್ ಆಫ್ ಎಕ್ಸ್ ಅಂತ ಬರಿತಾ ಇದ್ದೀವಿ. ಹಾಗಿದ್ದಾಗ ಇಲ್ಲಿ ಡಿಫರೆನ್ಷಿಯೇಷನ್ನ ಏನು ಬರೀಬೋದು ನೋಡಿ ಇಲ್ಲಿ. ಸೊ ವಿ ಕ್ಯಾನ್ ರೈಟ್ d/dx ಆಫ್ y ಅಂತ ಬರಿತಾ ಇದೆ. ಇದರ ಮೀನಿಂಗ್ ಏನು ಅಂತಂದಾಗ ಸಿ ಹಿಯರ್, ಡಿಫರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಬಹುದು. ಅರ್ಥ ಆಯ್ತಾ. ಅದೇ ರೀತಿ ಇನ್ ದ ಸೇಮ್ ಮ್ಯಾನರ್ ಇಫ್ ಐ ರೈಟ್ dx/dt, ಅರ್ಥ ಮಾಡಿಕೊಳ್ಳಿ, dx/dt ಅಂತ ಬರ್ದಿದ್ದೀನಿ ನಾನು. ಇದರ ಮೀನಿಂಗ್ ಏನು ಅಂತಂದರೆ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ, ವೇರಿಯಬಲ್ ಟಿ ಅಂತ ಅರ್ಥ. ಸೊ ನೋಡಿ, ಜಾಮಿಟ್ರಿಕಲಿ ಈ ಡಿಫರೆನ್ಷಿಯೇಷನ್ ಅನ್ನೋದೇನು ಬರುತ್ತೆ ನಿಮಗೆ ಅಂತಂದರೆ, ಜಾಮೆಟ್ರಿಕಲ್ dy/dx ಆಲ್ವೇಸ್ ಗಿವ್ಸ್ ಸ್ಲೋಪ್ ಆಫ್ ದ ಲೈನ್ ಅಂತ ಹೇಳ್ತಾರೆ. ಸ್ಲೋಪ್ ಆಫ್ ಎ ಲೈನ್. ದಟ್ ಮೀನ್ಸ್
ಟ್ಯಾನ್ ಟೀಟಾ ಸ್ಲೋಪ್ ಅಲ್ವಾ, ಸ್ಲೋಪ್ ಅಂದರೆ ಎಮ್ ಈಕ್ವಲ್ ಟ್ಯಾನ್ ಟೀಟಾ ವಿಚ್ ನಥಿಂಗ್ ಬಟ್ dy/dx ಅಂತ ಹೇಳ್ಬೋದು. ಇದು ಜಾಮೆಟ್ರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಡಿಫರೆನ್ಷಿಯೇಷನ್ ಅಂತ ಕರಿತೀವಿ. ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇಲ್ಲಿದಲ್ವಾ, ಇದು ಫಾರ್ ಎಕ್ಸಾಂಪಲ್ ದರ್ ಇಸ್ ಎ ಕರ್ವ್ y=f(x) ಫಂಕ್ಷನ್ ಇದೆ. ಈ ಎಕ್ಸ್ಗೂ ಮತ್ತು ವೈಗೂ ಗ್ರಾಫ್ ಹಾಕಿದ್ದಾಗ ಈ ರೀತಿ ನೇಚರ್ ಬಂದಿದೆ ಅಂತ ಅಸ್ಯೂಮ್ ಮಾಡಿದ್ದಾಗ ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಇಲ್ಲಿ ಸ್ಲೋಪ್ ಬೇಕು ಅಂತಂದರೆ ವಿ ಕ್ಯಾನ್ ಡ್ರಾ ಎ ಟ್ಯಾಂಜೆಂಟ್ ನಾವು ಡ್ರಾ ಮಾಡಿ ಇಲ್ಲಿ ನಾವು dy/dx ಅಂದರೆ ಸ್ಲೋಪ್ನ ಫೈಂಡ್ ಔಟ್ ಮಾಡಿದ್ರೆ, ಟ್ಯಾನ್ ಟೀಟಾ ಫೈಂಡ್ ಔಟ್ ಮಾಡಿದ್ರೆ ದಟ್ ವಿಲ್ ಗಿವ್ dy/dx ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇದ್ದೇನೆ ಅಂತ. ಸೊ ಡಿಫರೆನ್ಷಿಯೇಟ್ ನಥಿಂಗ್ ಬಟ್ ಫೈಂಡಿಂಗ್ ಎ ಸ್ಮಾಲ್ ಚೇಂಜ್ ಇನ್ ಒನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಥಿಂಕ್ ಮಾಡಿ, ಇನ್ ಫಿಸಿಕ್ಸಲ್ಲಿ ಯಾವ ರೀತಿ ಕ್ವಾಂಟಿಟೀಸ್ ನಿಮಗೆ ಬರುತ್ತೆ. ಸಿ ಹಿಯರ್ ಇನ್ ಫಿಸಿಕ್ಸ್ we can write examples. What are they ಅಂತಂದಾಗ ಫಸ್ಟ್ ಒನ್ ನೋಡಿ, ವೆಲಾಸಿಟಿ ಅನ್ನೋದು ನಿಮಗೆ dx/dt, ದಟ್ ಈಸ್ ಇನ್ಸ್ಟ್ಯಾಂಟೇನಿಯಸ್ ಅಂತ ಹೇಳ್ತೀವಿ. ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ. ಇನ್ ದ ಸೇಮ್ ಮ್ಯಾನರ್ ನಮಗೆ ಆಕ್ಸಲರೇಷನ್ ಬೇಕು ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ dv/dt. ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಕರಿತೀವಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಲ್ಲ ಅಂತಂದಾಗ ಯು ಕ್ಯಾನ್ ರೈಟ್ ದಿಸ್ ಆಲ್ಸೋ ಆಸ್ d²x/dt² ಅಂತ ಬರಿಬೋದು. ಇನ್ಸ್ಟ್ಯಾಂಟೇನಿಯಸ್ ಆಕ್ಸಲರೇಷನ್. ನಾವು ಫೋರ್ಸ್ನ ಬರಿಬೇಕಾದ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಬರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಇನ್ ದ ಸೇಮ್ ಮ್ಯಾನರ್ ಆಂಗುಲಾರ್ ವೆಲಾಸಿಟಿ ಒಮೇಗಾ ಹೇಗೆ ಬರಿಬೋದು ನೋಡಿ, d/dt ಆಫ್ ಟೀಟಾ ಅಂತಂದರೆ ಆಂಗುಲಾರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಲೈಕ್ ದ್ಯಾಟ್ ವಿ ಕ್ಯಾನ್ ರೈಟ್, ಫಾರ್ ಎಕ್ಸಾಂಪಲ್ ಇನ್ನೂ ಬರಿತಾ ಇದ್ದೀನಿ ನೋಡಿ, ಪವರ್ P ಈಸ್ ಈಕ್ವಲ್ ಟು ದಟ್ ಈಸ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಬರಿತೀವಿ. ಇನ್ ದ ಸೇಮ್ ಮ್ಯಾನರ್ ನಿಮ್ಗೆ ಇಲ್ಲಿ ಏನು ಬರಿಬೋದು ನೀವು ಇಲ್ಲಿ ಅಂತಂದಾಗ ಆಂಗುಲಾರ್ ಆಕ್ಸಲರೇಷನ್ ವಿ ಕ್ಯಾನ್ ರೈಟ್ ಇಟ್ ಆಸ್, ಸಿ ಹಿಯರ್, ಇಲ್ಲ ಟಾರ್ಕ್ ಅಂತ ಬರೋಣ, ಸಾರಿ ಆಂಗುಲರ್ ಆಕ್ಸಲರೇಷನ್ ಬರಲ್ಲ, ಟಾರ್ಕ್ ಟೌ ಬಿಕಮ್ಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆಂಗುಲಾರ್ ಮೊಮೆಂಟಮ್. ಅರ್ಥ ಇದಲ್ವಾ? ಜನರಲಿ ವಿ ಕ್ಯಾನ್ ಸೇ ಡಿಫರೆನ್ಷಿಯೇಷನ್ನ ನಾವು ಏನಂತ ಕರಿತೀವಿ ಅಂತಂದಾಗ ಇಟ್ ಈಸ್ ಎ ರೇಟ್ ಮೆಷರ್ ಅಂತ ಹೇಳ್ತೀವಿ, ಸೊ ಇದನ್ನು ಸಂಬಂಧಪಟ್ಟು ಕೆಲವು ಇಂಪಾರ್ಟೆಂಟ್ ಫಾರ್ಮುಲೆ ನಾನು ನಿಮಗೆ ಹಾಕ್ತಾ ಇದ್ದೀನಿ. ತುಂಬಾ ಇದೆ ನಮಗೆ ಮ್ಯಾಥಮೆಟಿಕ್ಸಲ್ಲಿ ನೋಡಿದ್ದಾಗ, ಬಟ್ ನಮ್ಗೆ ಅಷ್ಟೆಲ್ಲ ಬೇಕಾಗಿಲ್ಲ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಮಾತ್ರ ನಾವು ಕಲಿಯೋಣ. ಸೊ ಸಿ ಹಿಯರ್, d/dx ಆಫ್ ಸಮ್ ಕಾನ್ಸ್ಟೆಂಟ್ c is always equal to 0. ಯಾವಾಗಾದ್ರೂ ನಾವು ಕಾನ್ಸ್ಟೆಂಟ್ ಅಂತ ಹೇಳ್ತೀವೋ ಅದರಲ್ಲಿ ಯಾವುದೇ ರೀತಿ ಚೇಂಜ್ನ ಫೈಂಡ್ ಔಟ್ ಮಾಡೋಕ್ಕೆ ಆಗೋದಿಲ್ಲ. ಅದು ನಮ್ಮ ದಡ್ಡತನ ಆಗಿರುತ್ತೆ, ಇಲ್ಲ ಫೂಲಿಶ್ನೆಸ್ ಆಗಿರುತ್ತೆ. ಹಾಗಾಗಿ ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ c is equal to 0 ಅಂತ ಹೇಳ್ತಾ ಇದ್ದೀವಿ. ಇನ್ ದ ಸೇಮ್ ಮ್ಯಾನರ್ ಡಿಫರೆನ್ಷಿಯೇಷನ್ ಆಫ್ ವಿ ಕ್ಯಾನ್ ರೈಟ್ ದಿಸ್ ಆಸ್ x ಅಂತ ಕರಿತಾ ಇದ್ದೀವಿ. ನೋಡಿ ಇಲ್ಲಿ ಡಿಫರೆನ್ಷಿಯೇಷನ್ ಆಫ್ ಎ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಸೇಮ್ dx/dx ಇದ್ದಾಗ ಅದರ ವ್ಯಾಲ್ಯೂ 1 ಆಗಿರುತ್ತೆ. ಅಂದರೆ ವಿ ಕ್ಯಾನ್ ರೈಟ್ d/dx ಆಫ್ ಸಮ್ ಕಾನ್ಸ್ಟೆಂಟ್ ಇಂಟು ಎಕ್ಸ್ ಬರೆದಿದ್ದಾಗ ವಿ ಕ್ಯಾನ್ ರೈಟ್ c ಇಂಟು d/dx ಆಫ್ ಎಕ್ಸ್ ಅಂತ ಬರೀಬಹುದು. ವಿ ಕ್ಯಾನ್ ರೈಟ್ c ಇಂಟು 1 ವಿಚ್ ಇಸ್ ಈಕ್ವಲ್ ಟು c ಆಗಿರುತ್ತೆ. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ರೈಟ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ d/dx ಆಫ್ x ಟು ದಿ ಪವರ್ ಆಫ್ n ಬರ್ದಿದ್ದೀವಿ ಅಂತಂದರೆ ನಮಗೆ n ಇಂಟು x ಟು ದಿ ಪವರ್ ಆಫ್ n-1. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಗೊತ್ತಾಗ್ತದಲ್ವ ಹೇಳಿದ್ದೇನು ಅಂತ? ಸೊ ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ರೈಟ್, ಸಿ ಹಿಯರ್, d/dx ಆಫ್ u ಪ್ಲಸ್ v ಇದ್ದರೆ ವಿ ಕ್ಯಾನ್ ರೈಟ್ du/dx ಪ್ಲಸ್ dv/dx ಅಂತ ಬರೀಬಹುದು. ವೇರ್ u ಆ್ಯಂಡ್ v ಆರ್ ಫಂಕ್ಷನ್ ಆಫ್ x ಅಂತ ಹೇಳ್ತೀವಿ.
ಆರ್ ಫಂಕ್ಷನ್ಸ್ ಆಫ್ ಎಕ್ಸ್. 2-3 ಎಕ್ಸಾಂಪಲ್ ನಾನು ನಿಮಗೆ ಸಾಲ್ವ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಸಿ ದ್ಯಾಟ್ ವಾಟ್ ಈಸ್ ದ ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 1/x ಆಗಿರುತ್ತೆ. 1/x. ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 1/x ಆಗಿರುತ್ತೆ. ಇನ್ ದ ಸೇಮ್ ಮ್ಯಾನರ್ ಡಿಫರೆನ್ಷಿಯೇಷನ್ ಆಫ್ ಇ ಪವರ್ ಎಕ್ಸ್ ಇದ್ದರೆ ಅದು ನಿಮಗೆ ಇ ಪವರ್ ಎಕ್ಸ್ ಅಂತ ಬರಿಬಹುದು. ವಿ ಕ್ಯಾನ್ ರೈಟ್ ಡಿಫರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಇದ್ದರೆ ಇಟ್ ಈಸ್ ಮೈನಸ್ ಸೈನ್ ಎಕ್ಸ್. ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇದ್ದಾಗ ನಮಗೆ ಕಾಸ್ ಎಕ್ಸ್ ಆಗಿರುತ್ತೆ. ಕಾಸ್ ಎಕ್ಸ್. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ರೈಟ್, ನೋಡಿ ಇಲ್ಲಿ ಡಿಫರೆನ್ಷಿಯೇಷನ್ ಆಫ್, ಅಬ್ಸರ್ವ್ ಮಾಡ್ತಾ ಇರಿ, ಇ ಪವರ್ ಎ ಎಕ್ಸ್ ಇದ್ದರೆ ಯು ಕ್ಯಾನ್ ರೈಟ್ ದಿಸ್ ಆಸ್ ಎ ಇಂಟು ಇ ಪವರ್ ಎ ಎಕ್ಸ್ ಅಂತ ಬರಿಬಹುದು. ಅದೇ ರೀತಿ ನಿಮಗೆ ಸೈನ್ ಎ ಎಕ್ಸ್ ಇದ್ದರೆ ಸೈನ್ ಎ ಇಂಟು ಎಕ್ಸ್. ಎ ಅನ್ನೋದು ಒಂದು ಕಾನ್ಸ್ಟೆಂಟ್ ಆಗಿದ್ದಾಗ ವಿ ಕ್ಯಾನ್ ರೈಟ್ ಎ ಇಂಟು ಕಾಸ್ ಎ ಎಕ್ಸ್ ಅಂತ ಬರಿಬಹುದು. ಅದೇ ರೀತಿ ನಿಮಗೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎ ಎಕ್ಸ್ ಆಗಿದ್ದಾಗ ಕಾಸ್ ಎ ಎಕ್ಸ್ ಇಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎ ಸೈನ್ ಎ ಎಕ್ಸ್ ಅಂತ ಬರಿತಾ ಇದ್ದೀವಿ. ಗೊತ್ತಾಗ್ತದಲ್ವಾ ಹೇಗೆ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ these are the important relation. This is the important relation we have to learn under the differentiation. Under the differentiation. ಸೊ ಇದನ್ನು ಬೇಸ್ ಮಾಡಿಕೊಂಡು ಒಂದು ಎಕ್ಸಾಂಪಲ್ ನಾವು ನೋಡೋಣ. ವಾಟ್ ಆರ್ ದೇ ಅಂತಂದಾಗ ಸಿ ಹಿಯರ್, ಥಿಂಕ್ ಮಾಡಿ ಇಲ್ಲಿ. ಫಸ್ಟ್ ಒನ್ ಡಿಫರೆನ್ಷಿಯೇಟ್ ಅಂತ ಹೇಳ್ತಾ ಇದ್ದಾರೆ. ಡಿಫರೆನ್ಷಿಯೇಟ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಸ್ಟ್ ಒನ್ ನೋಡಿ, y is equal to x ಕ್ಯೂಬ್ ಅಂತ ತಗೊಳ್ಳೋಣ. ದೇರ್ಫೋರ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ಏನಿಲ್ಲಿ ಎಕ್ಸ್ ಕ್ಯೂಬ್. ಇದು ಹೇಗಿದೆ ನೋಡಿ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮಲ್ ಇದೆ. ಎನ್ ಅಂದರೆ 3 ಅಲ್ವಾ. ಸೊ ಇಲ್ಲಿ ನಾನು ಬರಿತಾ ಇದ್ದೀನಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಹೇಗೆ ಬರಿಬೋದು ನೋಡಿ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂತ ಬರಿತೀವಿ. ಸೊ ಎನ್ ಅಂದರೆ 3 ಅಲ್ವಾ. 3 ಇಂಟು ಸಿ ಹಿಯರ್ ಡಿ ಬೈ ಡಿ ಎಕ್ಸ್ ಆಫ್ 3 into x to the power of 3 minus 1 which is nothing but 3x square ಅಂತ ಬರುತ್ತೆ. ಗೊತ್ತಾಗಿದಲ್ಲೂ ಹೇಳ್ತಾ ಇರೋದು. ಇನ್ ದ ಸೇಮ್ ಮ್ಯಾನರ್ ಸೆಕೆಂಡ್ ಒನ್ ಏನಾಗುತ್ತೆ ನೋಡಿ, y is equals to ರೂಟ್ ಎಕ್ಸ್ ಅಂತ ನಾವು ತಗೊಂಡಿದ್ದಾಗ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಸೊ ಇದನ್ನು ಅಷ್ಟೇ ನಾವು ಏನು ಬರೀಬೋದು ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 1/2 ಅಂತ ಬರೀಬಹುದು. ಸೊ 1/2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 1/2 ಮೈನಸ್ 1. ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 1/2 ರೂಟ್ ಎಕ್ಸ್ ಅಂತ ಬರುತ್ತೆ. 1/2 ರೂಟ್ ಎಕ್ಸ್. ಗೊತ್ತಾಗಿದಲ್ವ ಹೇಳ್ತಾ ಇರೋದು. ಸೊ ಇನ್ ದ ಸೇಮ್ ಮ್ಯಾನರ್ ಥರ್ಡ್ ಒನ್ ನೋಡಿ, ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಸ್ಕ್ವೇರ್ ಯು ಪ್ಲಸ್ ವಿ ಪ್ಲಸ್ ಡಬ್ಲ್ಯೂ ಫಾರ್ಮಲ್ ಇದೆ ನಿಮಗೆ, ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ ನಮಗೆ. ಸೊ ಇದನ್ನು ಫಸ್ಟ್ ನಾವು ಸ್ಪ್ಲಿಟ್ ಮಾಡೋಣ. ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಬಿ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಸಿ ಕಾನ್ಸ್ಟೆಂಟ್. ಅರ್ಥ ಆಗ್ತದಾ? ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ವಿಚ್ ಈಸ್ ಈಕ್ವಲ್ಸ್ ಟು ಎ ಇಂಟು 2x ಆಗುತ್ತೆ ಪ್ಲಸ್, ಥಿಂಕ್ ಮಾಡಿ ಇಲ್ಲಿ ಬಿ ಎಕ್ಸ್ ಇದ್ದರೆ ಜಸ್ಟ್ ಬಿ ಬರುತ್ತೆ ಪ್ಲಸ್ 0 ಆಗುತ್ತೆ. ವಿಚ್ ಇಸ್ ನಥಿಂಗ್ ಬಟ್ 2ax ಪ್ಲಸ್ ಬಿ ಅಂತ ಬರುತ್ತೆ. ಸೊ ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೀವು ಸಾಲ್ವ್ ಮಾಡ್ತೀರಾ? ಓಕೆ, ಸೊ ಟ್ರೈ ಸಾಲ್ವ್ ಯುವರ್ ಸೆಲ್ಫ್. ನಿಮಗೆ ಫಿಫ್ತ್ ಒನ್ ಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 6 ಇಂಟು ಲಾಗ್ ಎಕ್ಸ್ ಟು ದ ಬೇಸ್ ಇ ಡಿ ಬೈ ಡಿ ಎಕ್ಸ್ 6 ಇಂಟು ಲಾಗ್ ಎಕ್ಸ್ ಟು ದ ಬೇಸ್ ಇ ಮೈನಸ್ ರೂಟ್ ಎಕ್ಸ್ ಮೈನಸ್ 7. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಡಿ ಬೈ ಡಿ ಎಕ್ಸ್ 6 ಇಂಟು ಲಾಗ್ ಎಕ್ಸ್ ಟು ದ ಬೇಸ್ ಇ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂತ ಬರೀಬಹುದು ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ 7 ಅಂತ ಬರೀಬಹುದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ 6 ಇಂಟು ಲಾಗ್ ಎಕ್ಸ್ ಟು ದ ಬೇಸ್ ಇ ಏನಾಗುತ್ತೆ ನಿಮ್ಗೆ ಇಲ್ಲಿ
1/x ಆಗುತ್ತೆ ಮೈನಸ್ ಡಿಫರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ನಾವು. ಯು ವಿಲ್ ಗೆಟ್ 1/2√x ಆಗಿರುತ್ತೆ. ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 0. ಹಾಗಾಗಿ ಥರ್ಡ್ ಟರ್ಮ್ ಡಿಫರೆನ್ಷಿಯೇಷನ್ ಬಿಕಮ್ 0. ಸೊ ಇದ್ರ ಆನ್ಸರ್ ಏನಾಗುತ್ತೆ ನೋಡಿ ಇಲ್ಲಿ 6/x ಮೈನಸ್ 1/2√x ಆಗಿರುತ್ತೆ. ಗೊತ್ತಾಗ್ತದಲ್ವಾ ಹೇಳ್ತಾ ಇರೋದೇನು ಅಂತ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್. ಡಿಫರೆನ್ಷಿಯೇಟ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು t. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು t. ಸೊ ಫಸ್ಟ್ ಒನ್ ನೋಡಿ, d/dt ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ವಾ, t ಅಲ್ವಾ ಕೇಳ್ತಾ ಇರೋದವರು, sin t ಸ್ಕ್ವೇರ್. ಇಲ್ಲಿ ನೀವು ಟಿ ಸ್ಕ್ವೇರ್ನ ನಾವು ಎಕ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ ಅವಾಗ ಜಸ್ಟ್ ಸೈನ್ ಎಕ್ಸ್ ಆಗತ್ತೆ, ಇಲ್ಲಿ ಸೈನ್ ಎಕ್ಸ್ ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್, ಅಬ್ಸರ್ವ್ ಮಾಡಿ, ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ನಿಮಗೆ ಕಾಸ್ ಎಕ್ಸ್ ಅಂತಂದರೆ ಟಿ ಸ್ಕ್ವೇರ್ ಅಂತ ಬರೀಬಹುದು. ಅಷ್ಟೇ ಅಲ್ಲ, ಈ ಸೈನ್ ಅನ್ನೋದು ಮತ್ತೆ ಟಿ ಇದೆ, ಬಟ್ ಯು ಹ್ಯಾವ್ ಟು ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ವಾ, ಟಿ ಅಲ್ವಾ. ಸೊ d/dt ಮತ್ತೆ ಟಿ ಸ್ಕ್ವೇರ್ನ ಡಿಫರೆನ್ಷಿಯೇಟ್ ಮಾಡಬೇಕು. ಸೊ ಏನು ಬರುತ್ತೆ ನೋಡಿ ಇಲ್ಲಿ, ಕಾಸ್ ಟಿ ಸ್ಕ್ವೇರ್ ಇಂಟು 2t. ಸೊ ವಿ ಕ್ಯಾನ್ ರೈಟ್ ದಿಸ್ ಆಸ್ 2t ಕಾಸ್ ಟಿ ಸ್ಕ್ವೇರ್ ಅಂತ ಬರೀಬಹುದು. ಅರ್ಥ ಆಗುತ್ತಲ್ವಾ. ಇನ್ ದ ಸೇಮ್ ಮ್ಯಾನರ್ ಸೆಕೆಂಡ್ ಒನ್ ನೋಡಿ ಇಲ್ಲಿ, e⁻ sin t ಅಂತ ಹೇಳ್ತಾ ಇದ್ದಾರೆ. d/dt ಆಫ್ e⁻ sin t ವಿಚ್ ಈಸ್ ಈಕ್ವಲ್ ಟು, ಇಲ್ಲಿ ಸೈನ್ ಟಿ ನಾವು ಫಸ್ಟ್ ಎಕ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಅವಾಗ ಡಿಫರೆನ್ಷಿಯಲ್ e⁻x ಏನಾಗುತ್ತೆ, ಜಸ್ಟ್ e⁻x ತಾನೆ. ಹಾಗಾಗಿ ನಿಮಗೆ ವಾಟ್ ವಿಲ್ ಗೆಟ್ ಹಿಯರ್, e⁻x ಅಂತಂದರೆ ಸೈನ್ ಟಿ ಬರುತ್ತೆ. ಇವಾಗ ಮತ್ತೆ ಡಿಫರೆನ್ಷಿಯೇಟ್ ಮಾಡಿ d/dt ಆಫ್ ಸೈನ್ ಟಿ. ಸೊ ಏನು ಬರ್ಬೋದು ನೋಡಿ ಇಲ್ಲಿ, e⁻sin t ಇಂಟು ಡಿಫರೆನ್ಷಿಯೇಷನ್ ಆಫ್ ಸೈನ್ ಟಿ ಈಸ್ ಕಾಸ್ ಟಿ ಆಗಿರುತ್ತೆ. ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ ಇಲ್ಲಿ ಹೇಗೆ ಮಾಡಬಹುದು ಅಂತ ಗೊತ್ತಾಗುತ್ತೆ. ಸೊ ಡಿಫರೆನ್ಷಿಯೇಷನ್ ಆಫ್, ಇದು ನಮಗೆ ಬಹಳ ಇಂಪಾರ್ಟೆಂಟ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ಸಲ್ಲಿ, ವೇವ್ಸಲ್ಲಿ ನಮಗೆ ಇಂಥ ಒಂದು ಈಕ್ವೇಷನ್ ಮಾಡೆಲ್ಸ್ ನಮಗೆ ಹೆಲ್ಪ್ ಆಗುತ್ತೆ. d/dt ಆಫ್ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಟೀಟಾ ಅಂತ ಬರೀತೀವಿ. ಸೊ ಫಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ನಾನು ನಿಮಗೆ ಅಂತಂದರೆ, ಈ ಒಮೆಗಾ ಟಿ ಪ್ಲಸ್ ಟೀಟಾ ನಾನು ಎಕ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಆವಾಗ ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ತಾನೆ ನಿಮಗೆ. ಸೊ ಕಾಸ್ ಆಫ್ ಎಕ್ಸ್ ಅಂತಂದರೆ ಒಮೆಗಾ ಟಿ ಪ್ಲಸ್ ಟೀಟಾ. ಮತ್ತು ಈ ಎಕ್ಸ್ನ ಡಿಫರೆನ್ಷಿಯೇಟ್ ಮಾಡೋಣ, d/dt ಆಫ್ ಒಮೆಗಾ ಟಿ ಪ್ಲಸ್ ಟೀಟಾ. ಇದು ಮತ್ತೆ ಸ್ಪ್ಲಿಟ್ ಮಾಡಿ, ಟೀಟಾ ಇಸ್ ಎ ಕಾನ್ಸ್ಟೆಂಟ್, ಟಿ ಜೊತೆ ಒಮೆಗಾ ಇದೆ. ಹಾಗಾಗಿ ಏನು ಬರುತ್ತೆ ನೋಡಿ ಇಲ್ಲಿ, ಜಸ್ಟ್ ಇಫ್ ಯು ಡಿಫರೆನ್ಷಿಯೇಟ್ ದಿಸ್ ವಿಲ್ ಗೆಟ್ ಒಮೆಗಾ ಇಂಟು ಕಾಸ್ ಒಮೆಗಾ ಟಿ ಪ್ಲಸ್ ಟೀಟಾ ಅಂತ ಬರೀಬಹುದು. ಅರ್ಥ ಆಗ್ತದಲ್ವ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಥಿಂಕ್ ಮಾಡಿ. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ. ಸೊ ಏನಿದು ಮ್ಯಾಕ್ಸಿಮಾ ಮಿನಿಮಾ ಅಂತಂದಾಗ, ಸೊ ಲೆಟ್ ಅಸ್ ಸೇ ಲೆಟ್ y ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಅಂತ ಕರೆಯೋಣ. y ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ಇದು ಗ್ರಾಫ್ನ ಪ್ಲಾಟ್ ಮಾಡಿದ್ದಾಗ ನಿಮಗೆ ಈ ರೀತಿ ಗ್ರಾಫ್ ನಿಮಗೆ ಬಂದಿದೆ ಅಂತ ನೋಡೋಣ. ಅರ್ಥ ಆಗ್ತದಾ. ಸೊ ಫ್ರಮ್ ದಿಸ್ ಗ್ರಾಫ್ ವಿ ಕ್ಯಾನ್ ಸೇ ಅಟ್ ಎಕ್ಸ್ ಇಸ್ ಈಕ್ವಲ್ ಟು x1, ವೈಗೆ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊತಾ ಇದ್ದೀರಾ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು x2, ಅಬ್ಸರ್ವ್ ಮಾಡಿ, ಎಕ್ಸ್ ಈಕ್ವಲ್ ಟು x2 ಹತ್ರ, ಎಕ್ಸ್ ಈಕ್ವಲ್ ಟು x1 ಹತ್ರ ವೈಗೆ ಮ್ಯಾಕ್ಸಿಮಮ್ ಬರ್ತಾ ಇದೆ, ಎಕ್ಸ್ ಈಕ್ವಲ್ ಟು x2 ಹತ್ರ ವೈಗೆ ಮಿನಿಮಮ್ ಬರ್ತಾ ಇದೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಸೊ ಅಟ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ನೋಡಿ, x1 ವ್ಯಾಲ್ಯೂ ಹತ್ರ ಆಗಿರ್ಬೋದು, x2 ವ್ಯಾಲ್ಯೂಸ್ ಹತ್ರ ಆಗಿರ್ಬೋದು, ನಾವು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ ಆ ಟ್ಯಾಂಜೆಂಟ್ ಅನ್ನೋದು ಹಾರಿಜಾಂಟಲ್ ಲೈನ್ ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗಾದ್ರೆ ಹಾರಿಜಾಂಟಲ್ ಲೈನ್ ನಾವು ಕನ್ಸಿಡರ್ ಮಾಡ್ತೀವೋ ಅದರ ಸ್ಲೋಪ್ ಅನ್ನೋದು 0 ಆಗಿರುತ್ತೆ. ದೇರ್ ಫೋರ್ ಯು ಕ್ಯಾನ್ ಸೇ ದ್ಯಾಟ್ ನೋಡಿ, ಅಟ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್.
ಮ್ಯಾಕ್ಸಿಮಮ್ ಆಗಿರ್ಬೋದು, ಇಲ್ಲ ಅಂತಂದರೆ ಮಿನಿಮಮ್ ಆಗಿರ್ಬೋದು. ಏನು ವಿ ಕ್ಯಾನ್ ಸೇ ಹಿಯರ್, ಸ್ಲೋಪ್ ದಟ್ ಈಸ್ tan theta, that is nothing but dy by dx must be equal to 0, must be equal to 0. ಅರ್ಥ ಆಗ್ತದಲ್ವಾ? ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾವಾಗಾದರೆ ನಿಮಗೆ ಮ್ಯಾಕ್ಸಿಮಾ ಮಿನಿಮಾ ಫೈಂಡ್ ಔಟ್ ಮಾಡಿ ಅಂತಂದರೆ ಡಿಫರೆನ್ಷಿಯೇಷನ್ ಆಫ್ ದಟ್ ಫಂಕ್ಷನ್ ಮಸ್ಟ್ ಬಿ ಈಕ್ವೇಟೆಡ್ ಟು 0 ಅಂತ ಹೇಳ್ತಾ ಇದ್ದೀವಿ. ನೋಡಿ ಇವಾಗ ಇಲ್ಲಿ ಮತ್ತೆ ಕನ್ಫ್ಯೂಷನ್, ಗ್ರಾಫ್ ಹಾಕಿದ್ದೀನಿ, ಹಾಗಾಗಿ x1 ಮತ್ತು x2 ಎರಡು ವ್ಯಾಲ್ಯೂಸಲ್ಲಿ x1 ಮ್ಯಾಕ್ಸಿಮಮ್ ಕೊಡುತ್ತೆ, x2 ಮಿನಿಮಮ್ ಕೊಡುತ್ತೆ ಅಂತ ಗೊತ್ತಾಗ್ತಾ ಇದೆ. ಒಂದು ವೇಳೆ ನಿಮಗೆ ಗ್ರಾಫ್ ಇಲ್ಲ, ಇಲ್ಲಿ x1 x2 ನಮಗೆ ವ್ಯಾಲ್ಯೂಸ್ ಬಂದಾಗ ಯಾವುದು ಮ್ಯಾಕ್ಸಿಮಮ್ ಕೊಡುತ್ತೆ, ಯಾವುದು ಮಿನಿಮಮ್ ಬರುತ್ತೆ ಅನ್ನೋದಕ್ಕೆ ಇನ್ನೂ ಒಂದು ಕಂಡೀಷನ್ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ವಾಟ್ ಈಸ್ ದಟ್ ಅನ್ನೋದನ್ನ ನೋಡೋಣ. ಸಿ ಹಿಯರ್, if d square y by dx square is less than 0, ಆ ಫಂಕ್ಷನ್ y ನ ಎರಡನೇ ಸರಿ ಡಿಫರೆನ್ಷಿಯೇಟ್ ಮಾಡಬೇಕು. ಡಿಫರೆನ್ಷಿಯೇಟ್ ಮಾಡಿದ್ದಾಗ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಗಿವ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ವಿಲ್ ಗಿವ್ ಮ್ಯಾಕ್ಸಿಮಮ್. ಸಪೋಸ್ ಇಫ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅನ್ನೋದು ಗ್ರೇಟರ್ ದ್ಯಾನ್ 0 ಆಯಿತು ಅಂತಂದಾಗ ಆವಾಗ ಆ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನೋದು ನಿಮಗೆ ವಿಲ್ ಗಿವ್ ಮಿನಿಮಮ್ ಅಂತ ಹೇಳ್ತೀನಿ ನಾವಲ್ಲಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಇದನ್ನು ಬೇಸ್ ಮಾಡಿಕೊಂಡು ಒಂದೆರಡು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ, ಸೊ ದ್ಯಾಟ್ ನಿಮಗೆ ಒಂದು ಐಡಿಯಾ ಬರುತ್ತೆ. ಥಿಂಕ್ ಮಾಡಿ, ಇಲ್ಲಿ ಕ್ವಶನ್ನ ಓದಿ. Please read the question. The height reached in time t by a particle thrown upward with a speed u is given by h is equals to ut minus half gt square ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಬಾಲ್ನ ಮೇಲೆ ಎಸೆದಿದ್ದಾಗ ಏನಾಗುತ್ತೆ ಅಂದರೆ ಟೈಮ್ ಪಾಸ್ ಆಗ್ತಾ ಆ ಹೈಟ್ ವೇರಿಯೇಷನ್ ಸಹ, ಹೈಟ್ ಅನ್ನೋದು ವೇರಿ ಆಗ್ತಾ ಇರುತ್ತೆ. ಆ ಹೈಟ್ ಹೇಗೆ ವೇರಿ ಆಗುತ್ತೆ ಅಂತಂದರೆ, ಸಿ ಹಿಯರ್ ಗಿವೆನ್ h is equal to u into t ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಇಸ್ ದ ಟೈಮ್ ಟೇಕನ್ ಇನ್ ರೀಚಿಂಗ್ ದ ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟು ಫೈಂಡ್ ಔಟ್ ದ ಟೈಮ್. ಯಾವ ಟೈಮ್ ಆದಮೇಲೆ ಆ ಬಾಡಿ ಅನ್ನೋದು, ಆ ಪಾರ್ಟಿಕಲ್ ಅನ್ನೋದು ಮ್ಯಾಕ್ಸಿಮಮ್ ಹೈಟ್ ಹೋಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ನಾನು ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಆಗಿರ್ಬೋದು, ಇಲ್ಲ ಮಿನಿಮಮ್ ಆಗಿರ್ಬೋದು. For maximum or minimum, if I differentiate the given function, that is dh by dt, time allo vary ಆಗ್ತಾ ಇರೋದು, must be equal to 0. So observe ಮಾಡಿ, ಇವಾಗ ಇಲ್ಲಿ d by dt of h ಅಂದ್ರೆ ಏನಿಲ್ಲಿ ut minus half gt square must be equal to 0. Therefore simplify ಮಾಡಿ ಏನು ಬರುತ್ತೆ ಅಂತ ನೋಡಿ. u into d by dt of t minus g is a constant, by 2 is also constant, d by dt of t square must be equal to 0 ಅಂತ ಹೇಳ್ತಾರೆ. ಸೊ u into 1 minus g by 2 into 2t must be equal to 0. ಅರ್ಥ ಆಗ್ತದಲ್ವ ಹೇಳ್ತಿರೋದು? ಸೊ u 2 ಕ್ಯಾನ್ಸಲ್ ಆದರೆ minus gt becomes equal to 0. Therefore t becomes equal to u by g ಅಂತ ಬರಿತೀವಿ ನೋಡಿ. ಸೊ at this time, after this time t equal to u by g, particle will go to maximum height ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿ ನಿಮಗೆ ಸೆಕೆಂಡ್ PUC ಯಲ್ಲೂ ಸಹ ನಿಮಗೊಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಬರುತ್ತೆ. ಏನದು ಅಂತಂದಿದ್ದಾಗ, ಸಿ ಹಿಯರ್, ಇನ್ನೊಂದು ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಚಾರ್ಜ್ ಕ್ಯಾಪಿಟಲ್ ಕ್ಯೂ ಇದೆ. ಆ ಚಾರ್ಜನ್ನು ನಾವು 2 ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ, q1 q2. ಲೆಟ್ q1 is small q, q2 is equals to ಏನು ಉಳಿದಿರುತ್ತೆ ನಮಗಿಲ್ಲಿ, ಕ್ಯಾಪಿಟಲ್ q ಮೈನಸ್ ಸ್ಮಾಲ್ q. ಸೊ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ದಿಸ್ q1 ಆ್ಯಂಡ್ q2 ಸೊ ದ್ಯಾಟ್ ದ ಫೋರ್ಸ್ ಬಿಟ್ವೀನ್ q1 ಆ್ಯಂಡ್ q2 ಈಸ್ ಮ್ಯಾಕ್ಸಿಮಮ್ ಅಂತ ಕೇಳ್ತಾರೆ ಕ್ವಶನ್. ಅರ್ಥ ಆಗ್ತದೆ ನಿಮ್ಗೇನು ಅಂತ? ಸೊ ನಾನು ಈ ಚಾರ್ಜ್ನ ಯಾವ ರೀತಿ ಸ್ಪ್ಲಿಟ್ ಮಾಡಬೇಕು, ಸ್ಪ್ಲಿಟ್ ಮಾಡಿದಾಗ ಆ ಎರಡೂ ಚಾರ್ಜಸ್ ಮಧ್ಯದಲ್ಲಿ ನಿಮಗೆ
ಫೋರ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಬೇಕು ಅಂತಂದರೆ ಆ ವ್ಯಾಲ್ಯೂಸ್ ಆಫ್ Q1 Q2 ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ we know that what is the force formula? K into Q1 Q2 divided by R square alva. Now see here, for force to be maximum, what is the condition according to maximum minima? D by ಇಲ್ಲಿ ಕ್ಯಾಪಿಟಲ್ ಕ್ಯೂ ತಗೋಬೇಕಾ ಸ್ಮಾಲ್ ಕ್ಯೂ ತಗೋಬೇಕಾ ಅಂತ ನಾವು ಯೋಚನೆ ಮಾಡಿದಾಗ ನೋಡಿ, ಈ Q2 ವ್ಯಾಲ್ಯೂ ಅನ್ನೋದು ಈ ಸ್ಮಾಲ್ ಕ್ಯೂ ಮೇಲೆ ಡಿಪೆಂಡ್ ಆಗಿರೋದು. ಅಂದರೆ ಸ್ಮಾಲ್ ಕ್ಯೂ ಈಸ್ ವೇರಿಯಬಲ್ ಅಂತ ಹೇಳ್ತಾರೆ. ಸೊ dF by dQ must become equal to 0. ಸೊ ಸಿಂಪ್ಲಿಫೈ ಮಾಡಿ ನೋಡೋಣ. d by dq of k into what is Q1 small q, what is Q2 capital Q minus small q divided by R square must be equal to 0. ಸೊ ಕೆ ಆರ್ ಸ್ಕ್ವೇರ್ ಎಲ್ಲ 0 ಆಗುತ್ತೆ. ಆ ಕಡೆ ಕಳಿಸಿದ್ದಾಗ ಇನ್ನೇನು ಉಳಿದಿರುತ್ತೆ ನೋಡಿ, ಇಲ್ಲಿ ಇಂಪ್ಲೈಸ್ ಡಿ ಬೈ ಡಿ ಕ್ಯೂ ಆಫ್ ಕ್ಯೂ ಇಂಟು ಕ್ಯಾಪಿಟಲ್ ಕ್ಯೂ ಮೈನಸ್ ಡಿ ಬೈ ಡಿ ಕ್ಯೂ ಆಫ್ ಕ್ಯೂ ಸ್ಕ್ವಯರ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಸಿಂಪ್ಲಿಫೈ ಮಾಡಿದ್ದಾಗ ನಿಮ್ಗೆ ಏನು ಬರುತ್ತೆ ನೋಡಿ, ಇಲ್ಲಿ ಕ್ಯಾಪಿಟಲ್ ಕ್ಯೂ ಮೈನಸ್, ಯಾಕಂದರೆ ಕ್ಯಾಪಿಟಲ್ ಕ್ಯೂ ಇಸ್ ಎ ಕಾನ್ಸ್ಟೆಂಟ್ ಅಲ್ವಾ, ಟೋಟಲ್ ಚಾರ್ಜ್ ಅಲ್ವಾ, ಹಾಗಾಗಿ ಕಾನ್ಸ್ಟೆಂಟ್ ಇರೋದು ಆಚೆಗೆ ತಗೊಳ್ತೀವಿ. ಇನ್ನು ಡಿ ಸ್ಮಾಲ್ ಕ್ಯೂ ಬೈ ಡಿ ಸ್ಮಾಲ್ ಕ್ಯೂ ಬರುತ್ತೆ. ಇಲ್ಲಿ ಡಿ ಕ್ಯೂ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಫಾರ್ಮಲ್ ಇದೆ, ಹಾಗಾಗಿ ನಿಮಗೆ ಮೈನಸ್ 2 ಸ್ಮಾಲ್ ಕ್ಯೂ ವಿಲ್ ಬಿಕಮ್ ಈಕ್ವಲ್ ಟು 0. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಕ್ಯೂ ಸ್ಮಾಲ್ ಕ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಕ್ಯೂ ಬೈ 2. ದೇರ್ಫೋರ್ ನಿಮಗೆ Q1 ಅನ್ನೋದು ಕ್ಯಾಪಿಟಲ್ ಕ್ಯೂ ಬೈ 2 ಆಗಿರಬೇಕು. Q2 ಅನ್ನೋದು ಸಹ ನಿಮಗೆ ಕ್ಯಾಪಿಟಲ್ ಕ್ಯೂ ಬೈ 2ನೇ ಆಗಿರಬೇಕು. ಅರ್ಥ ಆಗ್ತದಲ್ವ ಹೇಳ್ತಿರೋದು? ಲೈಕ್ ದಟ್ ವಿ ಕ್ಯಾನ್ ಅಪ್ಲೈ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ಒನ್ ಮೋರ್ ನ್ಯೂಮರಿಕಲ್ ಪ್ರಾಬ್ಲಮ್. Metal ring is being heated so that at any instant of time t in second its area is given by ಅಂತ ಹೇಳ್ತದೆ. its area is given by 3t square plus t by 3 plus 2 meter square. What will be the rate of increase of area at time t equal to 10 seconds ಅಂತ ಹೇಳ್ತಾರೆ. What is the rate measure? ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ? ರೇಟ್ ಆಫ್ ಇನ್ಕ್ರೀಸ್ ಆಫ್ ಏರಿಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸ್ಡ್ ಆನ್ ದಟ್ ಅದನ್ನು ಫಸ್ಟ್ ನಾವು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರೀಬೇಕು. ಏನದು ಅಂತಂದರೆ ಡಿ ಎ ಬೈ ಡಿ ಟಿ ಮಸ್ಟ್ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅರ್ಥ ಮಾಡ್ಕೊತಾ ಇದ್ದೀರಾ? ಆಫ್ಟರ್ ಆರ್ ಅಟ್ ಟಿ ಈಕ್ವಲ್ ಟು 10 seconds ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪ್ಲಿಫೈ ಮಾಡೋಣ. ಸೊ ಸಿ ಹಿಯರ್ dA by dt will become equals to d by dt of area ಏನು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 3t square plus t by 3 plus 2. ಸೊ ಡಿಫರೆನ್ಷಿಯೇಟ್ ಮಾಡಿದ ನಿಮಗೆ 6t plus 1 by 3 ಅಂತ ಬರುತ್ತೆ. ಸೊ ಅಟ್ ಟೈಮ್ t equal to 10 seconds ಏನಾಗತ್ತೆ ನೋಡಿ, ಇಲ್ಲಿ dA by dt becomes equal to 6 into 10 ಪ್ಲಸ್ 1 by 3 ಅಂತಂದರೆ ನಿಮಗೆ 60 ಪ್ಲಸ್ 1 by 3 ಅಂತ ಬರುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ವಿಲ್ ಗೆಟ್ ಹಿಯರ್? ಡಿ ಎ ಬೈ ಡಿ ಟಿ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡೋಣ. ಇಲ್ಲಿ 0.33 ಅಂತಂದಾಗ ನಿಯರ್ಲಿ ನಿಮಗೆ 60.33 ಅಂತ ಬರುತ್ತೆ. ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಸಿ ಒನ್ ಮೋರ್ ನ್ಯೂಮರಿಕಲ್. ಇನ್ನೊಂದು ನ್ಯೂಮರಿಕಲ್ ನಾವು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ರೇಡಿಯಸ್ ಆಫ್ ಎನ್ ಏರ್ ಬಬಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 0.5 centimeter per second ಅಂತ ಹೇಳ್ತಾ ಇದ್ದಾರೆ. ಡಿಟರ್ಮಿನ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ವಾಲ್ಯೂಮ್ when the radius is 1 centimeter ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಥಿಂಕ್ ಮಾಡಿ, ಏನು ಕೊಟ್ಟಿದ್ದಾರೆ? ಲೆಟ್ ಕ್ಯಾಪಿಟಲ್ ಆರ್ ಅನ್ನೋದು ರೇಡಿಯಸ್ ಅಂತ ತಗೊಂಡಿದ್ದಾಗ ದ ರೇಡಿಯಸ್ ಇಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿ ಆರ್ ಬೈ ಡಿ ಟಿ. ಒಂದ್ಸರಿ ಇದನ್ನು ನಿಮಗೆ ಬರ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ಒಂದ್ಸರಿ ಯೂನಿಟ್ನ ಅಬ್ಸರ್ವ್ ಮಾಡಿ. ಸೆಂಟಿಮೀಟರ್ ಪರ್ ಸೆಕೆಂಡ್ ಇದಲ್ವಾ? ಸೊ ಹಾಗಾಗಿ ಡಿ ಕ್ಯಾಪಿಟಲ್ ಆರ್ ಬೈ ಟೈಮ್ ಬರಬೇಕು ನಿಮಗೆ.
which is equals to 1 centimeter per second. And see here, volume, we have to find out the rate of increase of volume. Rate of increase of volume. So ಹೇಗೆ ಮಾಡಬಹುದು ನೋಡಿ ಇಲ್ಲಿ, we know that ಏರ್ ಬಬಲ್ ಅಂದರೆ ಏನು ಶೇಪಲ್ಲಿ ಇರುತ್ತೆ ನಿಮಗೆ? ಬಬಲ್ ವಿಲ್ ಬಿ ಇನ್ ಸ್ಪೆರಿಕಲ್ ಶೇಪಲ್ಲಿ ಇದ್ದಾಗ ವಾಲ್ಯೂಮ್ ಫಾರ್ಮುಲಾ ನಿಮಗೆ 4/3 ಪೈ ಆರ್ ಕ್ಯೂ ಅಲ್ವಾ? ದೇರ್ ಫೋರ್ ಅಬ್ಸರ್ವ್ ಮಾಡಿ, ದಿಸ್ ಇಂಪ್ಲೈಸ್ ಡಿ ವಿ ಬೈ ಡಿ ಟಿ ಏನಾಗುತ್ತೆ ಅಂತಂದಾಗ, ಸಿ ಹಿಯರ್ ಡಿ ಬೈ ಡಿ ಟಿ ಆಫ್ 4/3 ಪೈ ಆರ್ ಕ್ಯೂಬ್ ಆಗಿರುತ್ತೆ. ಸೊ ಸಿಂಪ್ಲಿಫೈ ಮಾಡಿ, ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು 4/3 ಇಂಟು ಪೈ ಕಾಮನ್ ತೆಗೆದಿದ್ದಾಗ ನಿಮಗೆ ಡಿ ಬೈ ಡಿ ಟಿ ಆಫ್ ಆರ್ ಕ್ಯೂಬ್ ಅಂತ ಬರುತ್ತೆ, ಆರ್ ಕ್ಯೂಬ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಡಿ ವಿ ಬೈ ಡಿ ಟಿ ವಿಲ್ ಬಿಕಮ್ ಈಕ್ವಲ್ಸ್ ಟು 4/3 ಪೈ ಆರ್ ಕ್ಯೂಬ್, ಡಿಫರೆನ್ಷಿಯೇಷನ್ ಆರ್ ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ ಅಲ್ವಾ? ಹಾಗಾಗಿ ನಿಮ್ಗೆ ಏನು ಬರುತ್ತೆ ನೋಡಿ, ವಿ ಕ್ಯಾನ್ ರೈಟ್ 3r² ಇಂಟು ಡಿ ಕ್ಯಾಪಿಟಲ್ ಆರ್ ಬೈ ಡಿ ಟಿ ಅಂತ ಹೇಳ್ತಾ ಇದ್ದಾರೆ. ನಾವು ಅಟ್ ರೇಡಿಯಸ್ ಇಸ್ ಈಕ್ವಲ್ ಟು, ವಾಟ್ ಇಸ್ ದ ರೇಡಿಯಸ್ ವ್ಯಾಲ್ಯೂ ಗಿವೆನ್? 1 centimeter. We can write dv by dt is equals to 4/3 into 3.14 into 3 into r square. 1 alva, 1 whole square into, what is the dr by dt value given? dr by dt value is ಕೊಟ್ಟಿದ್ದಾರೆ ನೋಡಿ ಇಲ್ಲಿ, it is 1 centimeter per second ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ಲೀಸ್ ಇಟ್ ಈಸ್ ಈಕ್ವಲ್ಸ್ ಟು 1. ಸೊ ಥಿಂಕ್ ಮಾಡಿ ಇಲ್ಲಿ ಏನು ಬರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಟ್ ಈಸ್ ನಿಯರ್ಲಿ ಈಕ್ವಲ್ಸ್ ಟು, ಅಬ್ಸರ್ವ್ ಮಾಡಿ ಇಲ್ಲಿ 4 4s 16, 12.56 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದು ಹೇಗೆ ಮಾಡಬೇಕು ಅಂತ? ಅರ್ಥ ಆಗ್ತದಲ್ವಾ? ಸೊ ಲೈಕ್ ದ್ಯಾಟ್ ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ವಿ ಹ್ಯಾವ್ ಟು ಅನಲೈಸ್ ದ ನ್ಯೂಮರಿಕಲ್ ಕ್ವಶನ್ಸ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಥಿಂಕ್ ಮಾಡಿ. ಇಲ್ಲಿ ನಿಮಗೆಲ್ಲ ಪ್ರಾಕ್ಟೀಸ್ ಆಗಲಿ ಅಂತ ಅಂದ್ಬಿಟ್ಟು ನ್ಯೂಮರಿಕಲ್ಸ್ನ ಕೊಟ್ಟಿದ್ದೀನಿ. ಸೊ ಯೂಸ್ ಮಾಡಿಕೊಂಡು ಥಿಂಕ್ ಮಾಡಿ. The angle, find the angle of tangent drawn to the curve y is equals to 3x square minus 7x plus 5. Sorry, 3x square minus 7x plus 5 at the point 1, 1. So ಹೇಗೆ ಮಾಡ್ಬೋದು ನೋಡಿ ಇಲ್ಲಿ, at the point 1, 1. So tangent ಅಲ್ವಾ, find the angle. You have to find the angle. ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಮ್ಗೆ ಒಂದೇ ಒಂದು ದಾರಿ ಇದೆ, ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು. ಟ್ಯಾನ್ ಟೀಟಾ ಅಂದರೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಅಂತ. ಸೊ ಟ್ಯಾನ್ ಟೀಟಾ ಬಿಕಮ್ಸ್ ಈಕ್ವಲ್ಸ್ ಟು ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂತಂದರೆ 3x ಸ್ಕ್ವಯರ್ ಮೈನಸ್ 7x ಪ್ಲಸ್ 5. ಸೊ ಇದನ್ನು ಡಿಫರೆನ್ಷಿಯೇಟ್ ಮಾಡಿದಾಗ ನಿಮಗೆ 6x ಮೈನಸ್ 7 ಅಂತ ಬರ್ತಾ ಇದೆ. ಸೊ ಅಟ್ what is the value of x comma y? It is equals to 1, 1. ನೋಡಿ ಇಲ್ಲಿ ಬಂದಿರೋದಕ್ಕಂಥ ಈಕ್ವೇಷನ್ನಲ್ಲಿ y ಟರ್ಮ್ ಇಲ್ಲ, ಓನ್ಲಿ x ಟರ್ಮ್ ಮಾತ್ರ ಇದೆ. ಹಾಗಾಗಿ x ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. x ಈಕ್ವಲ್ ಟು 1. ಯು ಕ್ಯಾನ್ ರೈಟ್ ಟ್ಯಾನ್ ಟೀಟಾ ಬಿಕಮ್ಸ್ ಈಕ್ವಲ್ಸ್ ಟು 6 ಇಂಟು x ವ್ಯಾಲ್ಯೂ ಈಸ್ 1 minus 7, which is equals to 6 minus 7, nothing but minus 1 ಅಂತ ಹೇಳ್ತಾ ಇದ್ದೀವಿ. ಯಾವಾಗಾದ್ರೆ ನಿಮಗೆ ಟ್ಯಾನ್ ಟೀಟಾ ಈಕ್ವಲ್ ಟು -1 ಬಂದಿದ್ದು, ಆವಾಗ ನಿಮಗೆ ಟೀಟಾ ವ್ಯಾಲ್ಯೂ ಏನಾಗಿರ್ಬೋದು ಅಂತ ನೀವೇ ಗೆಸ್ ಮಾಡಿ. ಟೀಟಾ ಬಿಕಮ್ಸ್ ಈಕ್ವಲ್ ಟು ಇಟ್ ಈಸ್ 135 ಡಿಗ್ರಿ. ಅಷ್ಟೇನಾ? ಥಿಂಕ್ ಮಾಡಿ. ಇಲ್ಲಿ ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ಟು -1 ಅಂತಂದರೆ ನಿಮಗೆ
ಇಲ್ಲೇ ಬರಿತಾ ಇದ್ದೀನಿ ನೋಡಿ. This implies theta is equals to 135 degrees. 135 degrees. Like that we can simplify the problems. Now let us see the next concept, that is integral calculus. Integral calculus, which is nothing but integration antano karitivi. So what is this integration annoduna nodona. Integration ಅನ್ನೋದು ಬೇರೆ ಏನೂ ಅಲ್ಲ, ಇಟ್ ಈಸ್ ಅ ರಿವರ್ಸ್ ಪ್ರಾಸೆಸ್ ಆಫ್ ಡಿಫರೆನ್ಷಿಯೇಷನ್. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ಒಂದು ಪ್ರಾಬ್ಲಮ್, ಹಿಂದೆ ಮಾಡಿರೋ ಪ್ರಾಬ್ಲಮ್ ಸರಿ ಅಬ್ಸರ್ವ್ ಮಾಡೋಣ, ಏನಾದರೂ ಮಿಸ್ ಆಗಿದೆ ಅನ್ನೋ ಫೀಲಿಂಗಲ್ಲಿದ್ದೀನಿ ನಾನು. ಸೊ ಎಸ್, ಸಿ ಹಿಯರ್ dr/dt ಅನ್ನೋದು 1 ಸೆಂಟಿಮೀಟರ್ ಅಂತ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಲೆಟ್ ಅಸ್ ಚೇಂಜ್, ಇಟ್ ಈಸ್ 1/2. 1/2 ಆಗಿದ್ದಾಗ ನಿಮಗೆ ಇದು ನಿಮಗೆ 1/2 ಬರುತ್ತೆ. ದಿಸ್ ಆಲ್ಸೋ ಬಿಕಮ್ಸ್ 1/2, ವಿಚ್ ಈಸ್ ನಥಿಂಗ್ ಬಟ್ ನಿಮಗೆ ನಿಯರ್ಲಿ 6 ಅಲ್ವಾ, 6.28 ಬರುತ್ತೆ. ಪ್ಲೀಸ್ ಚೇಂಜ್ ಮಾಡಿ ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಇಂಟಿಗ್ರೇಷನ್, ಇಂಟಿಗ್ರಲ್ ಕ್ಯಾಲ್ಕುಲಸ್. ಇಟ್ ಈಸ್ ದ ರಿವರ್ಸ್ ಪ್ರಾಸೆಸ್ ಅಂತನೂ ಹೇಳ್ಬೋದು. ರಿವರ್ಸ್ ಪ್ರಾಸೆಸ್ ಆಫ್ ಡಿಫರೆನ್ಷಿಯೇಷನ್. ಡಿಫರೆನ್ಷಿಯೇಷನ್ ರಿವರ್ಸ್ ಪ್ರಾಸೆಸ್ನ, ರಿವರ್ಸ್ ಪ್ರಾಸೆಸ್ ಆಫ್ ಡಿಫರೆನ್ಷಿಯೇಷನ್ ಈಸ್ ಕಾಲ್ಡ್ ಇಂಟಗ್ರೇಷನ್ ಅಂತ ಹೇಳ್ತೀವಿ ನಾವು. ಇಸ್ ಕಾಲ್ಡ್ ಇಂಟಗ್ರೇಷನ್. ಇಸ್ ಕಾಲ್ಡ್ ಇಂಟಗ್ರೇಷನ್. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ಸಿ ಹಿಯರ್, ಇದನ್ನು ಹೇಗೆ ಬರೀಬೋದು ನಾವಿಲ್ಲಿ? ಫಿಸಿಕ್ಸನ್ನು ನಾವು ಜನರಲ್ ಆಗಿ ಹೇಗೆ ಮಾಡ್ತೀವಿ ಅಂತಂದಾಗ ಅಬ್ಸರ್ವ್ ಮಾಡಿ. ಓಕೆ, y = f(x) ಇದ್ದಾಗ ಸಿ ಹಿಯರ್ dy/dx ನಾವು ರೇಟ್ ಮೆಜರ್ ಅಂತ ಕರಿತೀವಿ. ಅದೇ ರೀತಿ ನಿಮಗೆ ಆಪೋಸಿಟ್ ಪ್ರಾಸೆಸ್ ಅಂತಂದಾಗ ನಮಗೆ y ಬೇಕು ಅಂತಂದಿದ್ದಾಗ ಸಿ ಹಿಯರ್ ವಿಲ್ ಗೋ ವಿತ್ ಡಿಫರೆನ್ಷಿಯೇಷನ್ ಆಫ್ ಸಮ್ ಲೆಟ್ ಅಸ್ ಸೇ ಇಂಟಿಗ್ರೇಷನ್ ಆಫ್ dy ನಾವು ಮಾಡಿದ್ದಾಗ ವಿ ಕ್ಯಾನ್ ಗೆಟ್ ಬ್ಯಾಕ್ ಅವರ y ಅಂತ ಹೇಳ್ತಾರೆ. ಇಂಟಿಗ್ರೇಷನ್ ಆಫ್ dy. ಸೊ ಇನ್ ದ ಸೇಮ್ ಮ್ಯಾನರ್ ಇದನ್ನು ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ಹಿಯರ್ ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ನೋಡೋಣ. ನಾವು ಫಿಸಿಕ್ಸಲ್ಲಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ. ಸಿ ಹಿಯರ್ ವೆಲಾಸಿಟಿ ನಾವೇನಂತ ಬರೆದಿದ್ದೀವಿ? dx/dt ಅಂತ ಬರೆದಿದ್ದೀವಿ. ಇದು ನಿಮಗೆ ಎಕ್ಸ್ ಬೇಕು ಅಂತಂದಿದ್ದಾಗ ಇಂಟಿಗ್ರೇಷನ್ ಆಫ್ v ಇಂಟು dt. ವೆಲಾಸಿಟಿನ ಇಂಟಿಗ್ರೇಟ್ ಮಾಡಿದಾಗ ನಿಮಗೆ ಎಕ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅದೇ ನಿಮಗೆ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು dv/dt ಅಂತ ಬರೆದಿದ್ದೀವಿ. ಅದೇ ನಿಮಗೆ ವೆಲಾಸಿಟಿ ಬೇಕು ಅಂತಂದಾಗ ಇಂಟಿಗ್ರೇಷನ್ ಆಫ್ a ಇಂಟು dt ಅಂತ ಬರೀಬಹುದು. a ಇಂಟು dt. ಸೊ ಲೈಕ್ ದಟ್ ವಿ ಕ್ಯಾನ್ ಸಾಲ್ವ್. ಸೊ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ, ಇನ್ನೂ ಬೇಕು ಅಂತಂದಾಗ ನಮಗೆ ವರ್ಕ್ ಡನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಇಂಟಗ್ರಲ್ f ಇಂಟು dx ಅಂತ ಬರೀಬಹುದು. ಅಷ್ಟೇ ಅಲ್ಲ, ವಿ ಕ್ಯಾನ್ ರೈಟ್ ಪ್ರೆಷರ್ ಇಂಟು dv ಅಂತನೂ ಬರೀಬಹುದು. ಅರ್ಥ ಆಗ್ತದಲ್ವಾ? ಇದರ ಆಲ್ ಅಪ್ಲಿಕೇಶನ್ಸ್ ಅಂತ ನಾವು ಹೇಳ್ಬೋದು. ಅದೇ ನಮಗೆ ಜಾಮೆಟ್ರಿಕಲ್ ಸಿಗ್ನಿಫಿಕೆನ್ಸ್ ಏನಾಗುತ್ತೆ ಅಂತಂದರೆ, ಜಾಮೆಟ್ರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಇಂಟಗ್ರೇಷನ್ ವಿಲ್ ಗಿವ್ ಏರಿಯಾ ಅಂಡರ್ ದ ಕರ್ವ್ ಅಂತ ಹೇಳ್ತಾರೆ. ಏರಿಯಾ ಅಂಡರ್ ದ ಕರ್ವ್ ಅಂತ ಹೇಳ್ತಾರೆ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ, ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟು ಮತ್ತು ಫೋರ್ಸ್ಗೆ ನಾವು ಗ್ರಾಫ್ ಹಾಕಿದ್ದಾಗ ಸಮ್ ಫ್ರಮ್ ಹಿಯರ್ ಟು x1 ಟು x2 ನಾವು ಏರಿಯಾ ಬೇಕು ಅಂತಂದರೆ ಏರಿಯಾ ವಿಲ್ ಗಿವ್ ವರ್ಕ್ ಡನ್ ಅಂತ ಹೇಳ್ತೀವಿ. ಇಟ್ ಈಸ್ ಇಂಟಗ್ರಲ್ f dx ಫ್ರಮ್ x1 ಟು x2 ಅಂತ ಬರಿತೀವಿ ನಾವು. ಸೊ ಇದನ್ನು ನಾವು ಡೆಫಿನೆಟ್ ಇಂಟಗ್ರಲ್ಸ್ ಅಂತಲೂ ಹೇಳ್ಬೋದು. ಡೆಫಿನೆಟ್ ಇಂಟಗ್ರಲ್ಸ್ ಲೈಕ್ ದಟ್ ವಿ ಕ್ಯಾನ್ ಅಪ್ಲೈ ದ ಇಂಟಿಗ್ರೇಷನ್ ಜಾಮೆಟ್ರಿಕಲಿ ಇಲ್ಲ ಗ್ರಾಫಿಕಲ್ ಸಿಗ್ನಿಫಿಕೆನ್ಸ್ ಅಂತಲೂ ಹೇಳ್ಬೋದು. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಫಾರ್ಮುಲಾ ಅನ್ನೋದನ್ನು ನೋಡೋಣ. ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಫಾರ್ಮುಲಾ? ಸಿ ಹಿಯರ್ ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ dx ಅಂತ ಇದ್ದರೆ ವಿ ಕ್ಯಾನ್ ರೈಟ್ x ಪ್ಲಸ್ ಸಿ. ಸಿ ಇಸ್ ದ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ನಾವು ಜನರಲ್ ಆಗಿ ನಾವು ಯೂಸ್ ಮಾಡೋದಿಲ್ಲ, ಬಟ್ ಎನಿವೇ ಇಲ್ಲ ಯೂಸ್ ದ್ಯಾಟ್.
and second one you can say integration of some constant into dx ಇದ್ದಾಗ we can write this as c ಆಚೆಗೆ ತೆಗೆದುಬಿಟ್ಟು integration of dx ಮಾಡಿದಾಗ we can write c into x plus integration constant sum c dash ಅಂತ ಕರೀಬಹುದು. So like that we can write third one. It's a very very important. X to the power of n dx is equals to x to the power of n plus 1 divided by n plus 1. ನೋಡಿ ಇಂಟಿಗ್ರೇಷನ್ ಆಫ್ x power n dx ಇದ್ದಾಗ x power n plus 1 divided by n plus 1 ಕಂಡೀಷನ್ ಅಪ್ಲೈ n should not be equal to -1 ಅಂತ ಅಂದ್ಬಿಟ್ಟು -1 ಬರೆದಿದಾಗ ನಿಮಗೆ ಇನ್ಫಿನಿಟಿ ಅನ್ಡಿಫೈನ್ಡ್ ಫಾರ್ಮ್ಗೆ ಹೋಗ್ಬಿಡುತ್ತೆ. ಸೊ ಲೈಕ್ ದಟ್ ಇಂಟಿಗ್ರೇಷನ್ ಆಫ್ 1 by x dx ಇದ್ದಾಗ ನಿಮಗೆ log x plus some integration constant ಅಂತ ಹೇಳ್ಬೋದು. So like that we can think about integration of sin x dx ಇದ್ದಾಗ we can write minus cos x ಅಂತ ಬರುತ್ತೆ. ಇಂಟಿಗ್ರೇಷನ್ ಆಫ್ cos x dx ಇದ್ದರೆ ನಿಮಗೆ sin x ಅಂತ ಬರೀಬಹುದು. ಇಂಟಿಗ್ರೇಷನ್ ಆಫ್ sin x ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಸೇಮ್ ಇದ್ದೇ ಇರುತ್ತೆ ಯಾವಾಗಲೂ we can write. ಅರ್ಥ ಆಗೋದಲ್ವಾ? ಇನ್ನೂ ನಮಗೆ ಫ್ಯೂ ಫಾರ್ಮುಲಾಸ್ ನಮಗೆ ಬೇಕು ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ ಲೈಕ್ ದಿಸ್ ಇಂಟಿಗ್ರೇಷನ್ ಆಫ್ ಸೈನ್ ಎ ಎಕ್ಸ್ ಡಿ ಎಕ್ಸ್ ಅಂತ ಬರುತ್ತೆ. ನಿಮ್ಗೆ ಇದೆಲ್ಲ ನಿಮಗೆ ವೇವ್ಸ್ ಚಾಪ್ಟ್ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿ ಕ್ಯಾನ್ ರೈಟ್ ಮೈನಸ್ ಕಾಸ್ ಎ ಎಕ್ಸ್ ಬೈ ಎ ಅಂತ ಬರೀಬಹುದು. ಇನ್ ದ ಸೇಮ್ ಮ್ಯಾನರ್ ಕಾಸ್ ಎ ಎಕ್ಸ್ ಡಿ ಎಕ್ಸ್ ಇದ್ದಾಗ ವಿ ಕ್ಯಾನ್ ರೈಟ್ ಸೈನ್ ಎ ಎಕ್ಸ್ ಬೈ ಎ ಅಂತ ಬರೀಬಹುದು. ಅರ್ಥ ಆಗ್ತದಲ್ವ ಹೇಳ್ತಾರೆ ಅಂತ? ಸಮ್ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸೊ ದಿಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತ ಹೇಳ್ತೀವಿ. ಇಷ್ಟು ಮಾತ್ರ ಓದ್ಕೊಂಡು ಕಳೀರಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಡೆಸಿ ಸೊ ವಾಟ್ ಈಸ್ ಅ ಡೆಫಿನೆಟ್ ಇಂಟೆಗ್ರಲ್ ಅಂದರೆ ಏನು? ಡೆಫಿನೆಟ್ ಇಂಟೆಗ್ರಲ್ ಅಂದರೆ ಏನು? ಸಪೋಸ್ ಹಿಯರ್ ಇಫ್ ವಿ ಇಂಟಿಗ್ರೇಟ್, ದಟ್ ಈಸ್ ನಥಿಂಗ್ ಬಟ್ ಸಿಂಪಲ್ ಆಗಿ ಬರ್ದಿರ್ತೀನಿ ನಾನಿಲ್ಲಿ, ಇಂಟೆಗ್ರೇಷನ್ ಆಫ್ ಎ ಫಂಕ್ಷನ್. ಒಂದು ಫಂಕ್ಷನ್ನ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ವಿತಿನ್ ದ ಲಿಮಿಟ್ಸ್, ಒಂದು ಲಿಮಿಟ್ಸ್ ಅಲ್ಲಿ ನಾವು ಇಂಟಿಗ್ರೇಟ್ ಮಾಡಿದ್ದಾಗ, ಓಕೆ, ವಿತಿನ್ ದ ಲಿಮಿಟ್ಸ್ ನಾವು ಇಂಟಿಗ್ರೇಟ್ ಮಾಡಿದ್ರೆ ಒಂದು ಫಂಕ್ಷನ್ನ ಅವನ್ನ ಅದನ್ನು ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಕರಿತೀವಿ. ಈಸ್ ಕಾಲ್ಡ್ ಡೆಫಿನೆಟ್ ಇಂಟೆಗ್ರಲ್ಸ್. ಗೊತ್ತಾದಲ್ವಾ? ಫಾರ್ ಎಕ್ಸಾಂಪಲ್ y is equals integral, you can say it as f of x into dx from a value to b value is a definite integral ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಸೊ ಎವ್ಯಾಲ್ಯೂಯೇಟ್ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ಸಿ ದಿಸ್ ಒಂದು ನಾರ್ಮಲ್ ಎಕ್ಸಾಂಪಲ್ ನಾವು ಮಾಡೋಣ. Example, see here, integration. If first one, if y is equal to x cube minus 3x plus c, then find integral of y ಅಂತ ಹೇಳ್ತಾರೆ. integral of y ಅಂತ ಕ್ವಶನ್ ಕೇಳ್ತಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ನಾವಿಲ್ಲಿ ಅಬ್ಸರ್ವ್ ಮಾಡಿ. ಪ್ಲೀಸ್ ಅಬ್ಸರ್ವ್ ದಟ್. ಸಿ ಹಿಯರ್, ಇಂಟಿಗ್ರೇಷನ್ ಆಫ್ y dx is equal to ಇಂಟಿಗ್ರೇಷನ್ ಆಫ್ y ಅಂದರೆ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ ಏನಂತ ಹೇಳಿದ್ವಿ ನಾವಿಲ್ಲಿ, ಸಮ್ ಕಾನ್ಸ್ಟೆಂಟ್ ಅಲ್ವಾ? ಲೆಟ್ ಅಸ್ ಸೇ ಕಾನ್ಸ್ಟೆಂಟ್ನ ಬೇಕಾದ್ರೆ ನಾವಿಲ್ಲಿ 2 ಅಂತ ಬರೆಯೋಣ ಇಂಟು ಡಿ ಎಕ್ಸ್. ಈ ರೀತಿ ಇದ್ದಾಗ ನಾವು ಸೇಮ್ ಡಿಫರೆನ್ಷಿಯೇಷನಲ್ಲಿ ಹೇಗೆ ಮಾಡಿದ್ದೀವೋ ಅದೇ ರೀತಿ ಇಲ್ಲಿ ಇಂಟಿಗ್ರೇಷನ್ನ ಸ್ಪ್ಲಿಟ್ ಮಾಡ್ತೀವಿ. ಏನದು ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಮೈನಸ್ ಇಂಟಗ್ರಲ್ 3x ಇಂಟು ಡಿ ಎಕ್ಸ್ ಪ್ಲಸ್ ಇಂಟಗ್ರಲ್ 2 ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಇದು ಹೇಗಿದೆ ನೋಡಿ, ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಫಾರ್ಮಲ್ ಇದೆ. ಹಾಗಾಗಿ ಇದನ್ನು ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಅಂತ ಬರೀಬಹುದು. ಅರ್ಥ ಇದೆ ಅಲ್ವಾ? ಮೈನಸ್ ಇಲ್ಲಿ ನಿಮಗೆ 3 ಕಾಮನ್ ತೆಗೆದಿದ್ದಾಗ ಎಕ್ಸ್ ಪವರ್ 1 ಅಲ್ವಾ? ಹಾಗಾಗಿ ನಿಮಗೆ ಏನು ಬರುತ್ತೆ, ನಮ್ಗೆ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 1 ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ 1 ಅಂತ ಬರಿತೀವಿ. ಪ್ಲಸ್ ಇಲ್ಲಿ 2 ಇಂಟಿಗ್ರೇಷನ್ ಆಚೆಗೆ ತೆಗೆದಿದ್ದಾಗ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ನಿಮಗೆ ಎಕ್ಸ್ ಅಷ್ಟೇ ಅಲ್ವಾ? ಅರ್ಥ ಮಾಡ್ಕೊಳ್ಳಿ.
Therefore we can write this as x to the power of 4 by 4, x power 4 by 4 minus 3x square by 2, 3x square by 2. Okay, next ಏನಾದ್ರು ನೋಡಿ plus 2x ಅಂತ ಬರೀಬಹುದು, plus 2x. This is the integration of y dx. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಇದೆಲ್ಲ ಬೇಸಿಕ್ ಫಾರ್ಮುಲಾಸ್ ನೀವು ಕಲೀಲೇಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸಪೋಸ್ ಇಫ್ the velocity of the particle is changing according to the equation 3t square minus 2t, find its displacement or position. Find its displacement or position at time t equal to 1 second ಇಲ್ಲ after time t equal to 1 second ಅಂತ ಹೇಳ್ತಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ನಾವಿಲ್ಲಿ ಅಂತಂದಾಗ ನಮಗೆ ಗೊತ್ತಾಯ್ತು, ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು. ನಿಮಗೆ ಪೊಸಿಷನ್ ತಾನೇ ಬೇಕಾಗಿರೋದು. x is equals to integral v into dt. ಸೊ ಸಾಲ್ವ್ ಮಾಡಿ. ಇಲ್ಲಿ v ಅಂತಂದರೆ 3t ಸ್ಕ್ವೇರ್ ಮೈನಸ್ 2t ಇಂಟು dt. ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ಚೆಕ್ ಮಾಡೋಣ. ಇಂಟಿಗ್ರೇಷನ್ ಆಫ್ 3t ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ ಆಫ್ 2t. ಇಲ್ಲಿ dt ಮಿಸ್ ಮಾಡ್ದಿರ ನಾವು ಬರೀಬೇಕು. ಏನು ಬರುತ್ತೆ ಒಂದ್ಸರಿ ಚೆಕ್ ಮಾಡಿ. x is equal to 3 ಇಂಟು ಟಿ ಕ್ಯೂಬ್ ಬೈ 3 ಬರುತ್ತಲ್ಲ, ಇಂಟಿಗ್ರೇಟ್ ಮಾಡಿದ್ದಾಗ 3 ಇಂಟು ಟಿ ಕ್ಯೂಬ್ ಬೈ 3, ಓಕೆ, ಮೈನಸ್ 2 ಇಂಟು ಟಿ ಸ್ಕ್ವೇರ್ ಬೈ 2 ಅಂತ ಬರೀಬಹುದು. 3 3 2 2 ಕ್ಯಾನ್ಸಲ್ ಆದರೆ x ಬಿಕಮ್ಸ್ ಈಕ್ವಲ್ಸ್ ಟು ಟಿ ಕ್ಯೂಬ್ ಮೈನಸ್ ಟಿ ಸ್ಕ್ವೇರ್. ದೇರ್ಫೋರ್ ಅಟ್ ಟೈಮ್ ಟಿ ಈಕ್ವಲ್ ಟು 1 ಸೆಕೆಂಡ್. x ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ ಟಿ ಕ್ಯೂಬ್ ಅಂದರೆ 1 ಕ್ಯೂಬ್ ಮೈನಸ್ 1 ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು 0. ದಟ್ ಮೀನ್ ಇಟ್ ರಿಟರ್ನ್ಸ್ ಟು ದಿಸ್ ಅಂತ ಹೇಳ್ತಾರೆ. So this is how we can simplify the numerical problems. ಅರ್ಥ ಆಗ್ತದಲ್ವ ಹೇಳ್ತಿರೋದೇನು ಅಂತ? So like that we can do it. So like that we can go to the definite integrals. ನಾವು ಒಂದ್ಸರಿ ನೋಡ್ಬಿಡೋಣ. ಸೊ ಪ್ಲೀಸ್ ಥಿಂಕ್ ಮಾಡಿ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಲ್ಲ ಪೊಸಿಷನ್ ಆಯ್ತು, ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ. ಎವ್ಯಾಲ್ಯೂಯೇಟ್ 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 dx ಅಂತ ಕೊಟ್ಟಿದ್ದಾರೆ. ಸೊ ಹೌ ಕ್ಯಾನ್ ವಿ ಫ್ರಮ್ 0 to 6? ಲೋಯರ್ ಲಿಮಿಟ್ ಈಸ್ 0, ಅಪ್ಪರ್ ಲಿಮಿಟ್ ಈಸ್ 6 ಅಂತ ಹೇಳಿದ್ದೀವಿ. 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಇಂಟು dx ವಿಚ್ ಈಸ್ ಈಕ್ವಲ್ ಟು, ಇಂಟಿಗ್ರೇಟ್ ಮಾಡಿದಾಗ ಏನು ಬರುತ್ತೆ ನೋಡಿ, ಇಲ್ಲಿ 2x ಸ್ಕ್ವೇರ್ dx ಫ್ರಮ್ 0 to 6 ಪ್ಲಸ್ ಇಂಟಗ್ರಲ್ 3x ಫ್ರಮ್ 0 to 6 dx ಬರುತ್ತೆ, ಪ್ಲಸ್ ಇಂಟಗ್ರಲ್ 5 dx ಫ್ರಮ್ 0 to 6. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ದೆನ್ ವಿಲ್ ಗೆಟ್ 2 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಬೈ 3, ಎಲ್ಲಿಂದ ಎಲ್ಲಿವರೆಗೂ 0 to 6 ಅಂತ ಹೇಳ್ತೀವಿ ನಾವು, ಪ್ಲಸ್ 3 ಇಂಟು ಎಕ್ಸ್ ಪವರ್ 1 ಅಲ್ವ ಇರೋದು, ಹಾಗಾಗಿ ಎಕ್ಸ್ ಪವರ್ 1 ಪ್ಲಸ್ 1 ಅಂದರೆ 2 ಡಿವೈಡ್ ಬೈ 2 ಫ್ರಮ್ 0 to 6 ಅಂತ ಬರಿತೀವಿ, ಪ್ಲಸ್ 5 ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಈಸ್ ಎಕ್ಸ್ ಫ್ರಮ್ 0 to 6 ಅಂತ ಬರೀಬಹುದು. ಸೊ ಇವಾಗ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. 2/3 ಆಚೆಗೆ ತೆಗೆದುಬಿಡೋಣ. ಎಕ್ಸ್ ಪ್ಲೇಸಲ್ಲಿ ಅಪ್ಪರ್ ಲಿಮಿಟ್ 6 ಕ್ಯೂಬ್ ಮೈನಸ್ ಲೋಯರ್ ಲಿಮಿಟ್ 0 ಕ್ಯೂಬ್ ಪ್ಲಸ್ ಇಲ್ಲಿ 3/2 ಇಂಟು 6 ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಪ್ಲಸ್ 5 ಇಂಟು 6 ಮೈನಸ್ 0 ಅಂತ ಹೇಳ್ಬೋದು. 6 ಮೈನಸ್ 0. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಸೊ ಕ್ಯಾನ್ ಯು ಸಿಂಪ್ಲಿಫೈ ದಿಸ್? ಸಿಂಪ್ಲಿಫೈ ಮಾಡಿಬಿಟ್ಟು ಆನ್ಸರ್ ಹೇಳಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಟೇಕ್ ಇಟ್ ಆಸ್ ಹೋಮ್ ವರ್ಕ್. ನೀವು ತುಂಬ ಸರಿ ನೀವು ಮಾಡಿರ್ತೀರಾ ಮ್ಯಾಥಮೆಟಿಕ್ಸಲ್ಲಿ, ಸೊ ಮಿಸ್ ಮಾಡಬೇಡಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್. ಇನ್ನು ಕೆಲವು ಪ್ರಾಬ್ಲಮ್ಸ್ ನಾವು ನೋಡೋಣ. ಸೊ ಇದು ನೀವು ಹೋಮ್ ವರ್ಕ್ ಮಾಡಿ. ಯು ಪ್ಲೀಸ್ ಡೂ ದಿಸ್. ಓಕೆ, ಇದು ನಾನು ಸೆಕೆಂಡ್ ಒನ್ ನಾನು ಮಾಡ್ತೀನಿ ನೋಡಿ. ಇಲ್ಲಿ ಇಂಟಿಗ್ರೇಷನ್ ಆಫ್ 0 to π/2 cos x dx ಅಂತ ಹೇಳಿದ್ದಾರೆ.
ಸೊ ನಮಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನು ನಿಮಗೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಪ್ಲಸ್ ಸೈನ್ ಎಕ್ಸ್ ತಾನೆ, ಸೈನ್ ಎಕ್ಸ್ ಫ್ರಮ್ ವೇರ್ ಟು ವೇರ್, ಫ್ರಮ್ ಲೋಯರ್ ಲಿಮಿಟ್ ಈಸ್ 0 ಆ್ಯಂಡ್ ಅಪ್ಪರ್ ಲಿಮಿಟ್ ಈಸ್ π/2. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೈನ್ ಆಫ್ ಎಕ್ಸ್ ಪ್ಲೇಸಲ್ಲಿ ಅಪ್ಪರ್ ಲಿಮಿಟ್ ಬರೀತೀರಾ π/2 ಮೈನಸ್ ಸೈನ್ 0 ಅಂತ ಬರೀತೀರಾ. ಗೊತ್ತಾಗಿದೆಲ್ವಾ? ಸೊ ಇಟ್ ಈಸ್ ಈಕ್ವಲ್ ಟು ಸೈನ್ π/2 ಅಂದರೆ 1 ಮೈನಸ್ ಸೈನ್ 0 ಅಂದರೆ 0. ಇಟ್ ಈಸ್ ಈಕ್ವಲ್ಸ್ ಟು 1 ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳ್ತಾರೆ ಇದನ್ನು ಅಂತ. ನಾವು ಲೆಟ್ ಅಸ್ ಸಿ ದ ಥರ್ಡ್ ಪ್ರಾಬ್ಲಮ್ ಮಾಡಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಿಸಿಕ್ಸ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಥರ್ಡ್ ಒನ್. ಏನು ಬರುತ್ತೆ ನೋಡಿ ಇಲ್ಲಿ, ಇಂಟಿಗ್ರೇಷನ್ ಆಫ್ ಕೆ q1 q2 ಡಿವೈಡ್ ಬೈ r ಸ್ಕ್ವೇರ್ ಫ್ರಮ್ r1 ವ್ಯಾಲ್ಯೂ ಟು r2 ವ್ಯಾಲ್ಯೂ. ಅಷ್ಟೊತ್ತನೇ ಕೇಳಿರೋದವರು r1 to r2 k q1 q2 ಡಿವೈಡ್ ಬೈ r ಸ್ಕ್ವೇರ್ ಇಂಟು dr ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿಂಪ್ಲಿಫೈ. ನೋಡಿ k q1 q2 ಕಾನ್ಸ್ಟೆಂಟ್ಸ್, ಹಾಗಾಗಿ ನಾವು ಆಚೆ ತೆಗಿತೀವಿ. ಇಂಟಿಗ್ರೇಷನ್ ಆಫ್ 1 ಬೈ r ಸ್ಕ್ವೇರ್ dr ಫ್ರಮ್ r1 ವ್ಯಾಲ್ಯೂ ಟು r2 ವ್ಯಾಲ್ಯೂ. ಸೊ ಇಟ್ ಈಸ್ ಈಕ್ವಲ್ಸ್ ಟು k q1 q2 ಇಂಟಿಗ್ರೇಷನ್ ಆಫ್ r ಪವರ್ -2 ಅಂತ ಬರಿಬಹುದು, r1 to r2. ಸೊ ಇವಾಗ ಇದನ್ನು ಇಂಟಿಗ್ರೇಟ್ ಮಾಡಬೇಕಾಗಿರುತ್ತೆ. ನಾನು ಸಿಂಪಲ್ ಆಗಿ ಇಲ್ಲಿ ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ r ಪವರ್ -2 dr ಏನಾಗುತ್ತೆ ನೋಡಿ, n ಅಂತಂದರೆ -2 ಅಲ್ವಾ, ಹಾಗಾಗಿ r ಟು ದಿ ಪವರ್ ಆಫ್ -2 ಪ್ಲಸ್ 1 ಡಿವೈಡ್ ಬೈ -2 ಪ್ಲಸ್ 1 ನಮಗೆ -1/r ಅಂತ ಬರುತ್ತೆ. ಸೊ ದೇರ್ಫೋರ್ k ಇಂಟು q1 q2 ಇಂಟು ಇಲ್ಲಿ -1/r ಫ್ರಮ್ r1 ವ್ಯಾಲ್ಯೂ ಟು r2 ವ್ಯಾಲ್ಯೂ ಅಂತ ಬರೀಬಹುದು. ದೇರ್ಫೋರ್ ವಿ ಕ್ಯಾನ್ ಸಿಂಪ್ಲಿಫೈ ದಿಸ್. ಇಟ್ ಈಸ್ ಈಕ್ವಲ್ಸ್ ಟು k q1 q2 ಇಂಟು ಅಪ್ಪರ್ ಲಿಮಿಟ್ ಏನಿಲ್ಲ ನಿಮಗೆ, ಓಕೆ, -1/r2 ಮೈನಸ್ 1/r2 ಮೈನಸ್ -1/r1. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದಾಗ k q1 q2 ಇಂಟು 1/r1 ಮೈನಸ್ 1/r2 ಅಂತ ಬರೀಬಹುದು. ದಿಸ್ ಇಸ್ ದ ಇಂಟಿಗ್ರೇಷನ್ ಆಫ್ k q1 q2 ಡಿವೈಡ್ ಬೈ r ಸ್ಕ್ವೇರ್ ಇಂಟು dr. ಅರ್ಥ ಆಗಿದೆ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು ಗೊತ್ತಾಗಿದಲ್ವಾ? ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನಾವು ಲೆಟ್ ಅಸ್ ಸಿ ಅನದರ್ ಕಾನ್ಸೆಪ್ಟ್. ಏನಿದು ಅಂತಂದಾಗ ಇಟ್ಸ್ ಅ ವೆರಿ ವೆರಿ ಬೇಸಿಕ್ ಥಿಂಗ್. ಆಲ್ರೆಡಿ ಓದಿರ್ತೀರಾ, ಆದರೆ ತುಂಬ ಜನಕ್ಕೆ ಈ ಫಾರ್ಮುಲಾಸ್ ನೆನಪೇ ಇರಲ್ಲ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ. ವಾಟ್ ಆರ್ ದೇ? ಏರಿಯಾ ಆಫ್ ಎ ಸ್ಕ್ವೇರ್ ಅಂತ ಹೇಳ್ತಾರೆ. ಒಂದು ಸ್ಕ್ವೇರ್ ನಿಮಗೆ ಕೊಟ್ಟಿರ್ತಾರೆ, ನಿಮಗೆ ವಾಟ್ ಈಸ್ ದ ಏರಿಯಾ ಅಂತ ಹೇಳಿದಾಗ ತುಂಬ ಜನಕ್ಕೆ ಮರ್ತೋಗಿರ್ತಾರೆ. ಸೊ ಇಫ್ ಎ ಈಸ್ ದ ಸೈಡ್, ಏರಿಯಾ ಆಫ್ ದ ಸ್ಕ್ವೇರ್ ಈಸ್ ಸೈಡ್ ಇಂಟು ಸೈಡ್ ಸ್ಕ್ವೇರ್ ಅಂತ ಹೇಳ್ತಾರೆ. ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್. ಅದೇ ಏರಿಯಾ ಆಫ್ ದ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೋಡಿ ಇಲ್ಲಿ, whenever we consider this as the h and this as the base, then area of the triangle is equal to half into base into height ಅಂತ ಬರಿತೀವಿ. ಅದೇ ಸರ್ಕಲ್ದ ಏರಿಯಾ πr ಸ್ಕ್ವೇರ್. ಸ್ಪಿಯರ್ ಅಂದರೆ ನಿಮಗೆ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಈಸ್ 4πr ಸ್ಕ್ವೇರ್. ಇದು ನಿಮ್ಗೆ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ಅದನ್ನು ಅವಾಯ್ಡ್ ಮಾಡಬೇಕು ಅಂತ ನಿಮಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡ್ದಿರಾ ಓದಿ ಕಲಿರಿ. ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಎಲ್ಲಿಸ್ ದ ಸೈಡ್ ಆಫ್ ದ 6a ಸ್ಕ್ವೇರ್ 6l ಸ್ಕ್ವೇರ್ ಅಂತ ಬರಿತೀವಿ. ಅದೇ ಕ್ಯೂಬಾಯ್ಡ್ ನಾವು ತಗೊಂಡಿದ್ದಾಗ, ಕ್ಯೂಬಾಯ್ಡ್ ಅಂದ್ರೆ ಏನಂತಂದಾಗ, ಸಿ ಹಿಯರ್, L, B and H. L is the length, B is the breadth, H is the height of the cuboid. 2 into L plus L into B plus B into H plus H into L ಅಂತ ಬರೀಬಹುದು. ಸೊ ದಟ್ ಈಸ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್. ಅದೇ ರೀತಿ ನಿಮಗೆ ಏರಿಯಾ ಆಫ್
ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಅಂತ ಹೇಳ್ತಾರೆ. ಕರ್ವ್ಡ್ ಸರ್ಫೇಸ್ ಆಫ್ ದ ಸಿಲಿಂಡರ್. ವೆನೆವರ್ ವಿ ಕನ್ಸಿಡರ್ ದ ಸಿಲಿಂಡರ್ of radius r, L is the length, r is the radius, then surface area is equal to 2 pi r into L anta barutte. So we have to think. Now let us see what is the volume of the cube. Ivella basic formulas ಆಗಿರುತ್ತೆ. ಕ್ಯೂಬಾಯ್ಡ್ ಗೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ಬೋದು. ವಾಲ್ಯೂಮ್ ಆಫ್ ದ ಸ್ಪಿಯರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇವೆಲ್ಲ ನಿಮಗೆ 4/3 pi r ಕ್ಯೂಬ್. ಅದೇ ವಾಲ್ಯೂಮ್ ಆಫ್ ದ ಸಿಲಿಂಡರ್ pi r square L ಅಂತ ಕರಿತೀವಿ. ವಾಲ್ಯೂಮ್ ಆಫ್ ದ ಕೋನ್ is equal to pi r square, half pi r squared into h. half pi r square into h. ಗೊತ್ತಾಗ್ತದಲ್ವಾ ಏನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ ಒಂದು 5 times ನೀವು ಪ್ರಾಕ್ಟೀಸ್ ಮಾಡಿ, ಸೊ ದಟ್ ಯು ಕ್ಯಾನ್ ಈಸಿಲಿ ಬಿಕಮ್ ಎ ಈಸಿ ಇನ್ ಮ್ಯಾಥಮೆಟಿಕ್ಸ್ ಅಂತ ನೋಡಿ. ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ ನಿಮಗೆ, ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ಫಿಸಿಕ್ಸ್ ಪ್ರಾಬ್ಲಮ್ಸ್ ಮಾಡೋದಕ್ಕೂ ಅಷ್ಟೇ ಅಲ್ಲ, ಕಾನ್ಸೆಪ್ಟ್ನ ಮ್ಯಾಥಮೆಟಿಕಲಾಗಿ ಅನಲೈಸ್ ಮಾಡೋದಕ್ಕೂ ಸಹ ನಿಮಗೆ ತುಂಬ ಈಸಿ ಆಗಿರುತ್ತೆ. ಸೊ ಡೋಂಟ್ ಮಿಸ್ ದಿಸ್ ಸೆಷನ್. ಪ್ರಾಕ್ಟೀಸ್ ದ ರಿಲೇಷನ್, ಪ್ರಾಕ್ಟೀಸ್ ದ ಫಾರ್ಮುಲಾಸ್, ಇಟ್ ವಿಲ್ ಹೆಲ್ಪ್ ಯು ಎ ಲಾಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಹೇಳಿ, ವಿ ಆರ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ನ ಕೊಡಿ. ಏನಾದ್ರು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀರಾ, ಕಮೆಂಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೊತ್ತಾಗಿದೆ ಹೇಳ್ತಾ ಇರೋದು. ಅಷ್ಟೇ ಅಲ್ಲ, ನಮಗೆ ಕೊಟ್ಟಿರತಕ್ಕಂಥ ಟೈಮ್ ಕನ್ಸ್ಟ್ರೈಂಟಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ನಮಗೆ ಅಷ್ಟು ನಿಮಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಲೆಕ್ಚರ್.